ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಇದೊಂದು ಮಂತ್ಲಿ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ಮಂತ್ ಅಂದರೆ ಜುಲೈ ಮಂತ್ ಬೇಸ್ಡ್ ಆನ್ ನಿಮ್ಮ ಝೋಡಿಯಾಕ್ ಸೈನ್ಸ್ ಬೇಸ್ಡ್ ಆಗಿ ಹೆಂಗಿರುತ್ತೆ, ಏನೇನೆಲ್ಲ ಅಪ್ಡೇಟ್ಸ್ ಇದೆ, ಏನೇನೆಲ್ಲ ಚೇಂಜಸ್ ಇದೆ, ಯಾವ ಒಂದು ಎನರ್ಜಿ ಮೇನ್ ಎನರ್ಜಿ ಆಗಿರುತ್ತೆ ನಿಮ್ಮದು ಜುಲೈ ಮಂತ್ದು, ಆ್ಯಂಡ್ ಏನರ ಮೇಲೆ ನೀವು ಮೇನ್ ಫೋಕಸ್ ಮಾಡಬೇಕು, ಏನ ಬಿಟ್ಟು ಮೂವ್ ಆನ್ ಆಗಬೇಕು, ಯಾವ ಒಂದು ಏರಿಯಾದಲ್ಲಿ ಗ್ರೋತ್ ನೋಡ್ತೀರಾ, ದುಡ್ಡಲ್ಲಾಗಿರ್ಬೋದು, ಕರಿಯರಲ್ಲಾಗಿರ್ಬೋದು, ಲೆಟ್ಸ್ ಸಿ, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಲೆಟ್ಸ್ ಸಿ, ಆ್ಯಂಡ್ ಕರಿಯರ್ ಆ್ಯಂಡ್ ಫಿನಾನ್ಸ್ ಹೆಂಗಿರುತ್ತೆ, ಲವ್ ಲೈಫ್ ಹೆಂಗಿರುತ್ತೆ, ಆ್ಯಂಡ್ ಫೈನಲ್ ಅಡ್ವೈಸ್ ಏನಿದೆ ನಿಮಗೆ ಯೂನಿವರ್ಸ್ ಕಡೆಯಿಂದ, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಗೈಸ್, ಐ ಗೆಸ್ ನಾನು ಈ ಒಂದು ರೀಡಿಂಗಿಗೆ ಏಂಜಲ್ ಡೆಕ್ನ ಯೂಸ್ ಮಾಡಬೇಕು ಅನ್ನಿಸ್ತಾ ಇದೆ. ಲೆಟ್ ಮೀ ಟೇಕ್ ಮೈ ಏಂಜಲ್ ಡೆಕ್. ಆಲ್ ರೈಟ್, ಓಕೆ, ನಮ್ಮ ಹತ್ರ ಏಂಜಲ್ ಡೆಕ್ ಇದೆ ಇವತ್ತು. ಓಕೆ, ಸೊ ಗೈಸ್, ನಿಮ್ಮ ಝೋಡಿಯಾಕ್ ಸೈನ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ. ಓಕೆ, ನೀವು ಸ್ಕ್ರೀನ್ ಮೇಲೆ ಬಂದಿರೋ ನಿಮ್ಮ ಝೋಡಿಯಾಕ್ ಸೈನ್ಸ್ನ ಚೂಸ್ ಮಾಡ್ಕೊಬೋದು. ಸೊ ಇಷ್ಟೊಂದು ಡೆಕ್ಸ್ನ ಯೂಸ್ ಮಾಡಿಬಿಟ್ಟು ನಾವಿವತ್ತು ರೀಡಿಂಗ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಕಣ್ಮುಂದೆ ಝೋಡಿಯಾಕ್ ಸೈನ್ಸ್ ಆಪ್ಷನ್ಸ್ ಬಂದಿದೆ, ರೈಟ್? ನಿಮ್ಮ ಸನ್ ಸೈನ್ ಆದರೂ ಚೂಸ್ ಮಾಡ್ಬೋದು, ಮೂನ್ ಸೈನ್ ಆದರೂ ಚೂಸ್ ಮಾಡ್ಬೋದು. ದಟ್ ಇಸ್ ಟೋಟಲಿ ಫೈನ್, ಇಟ್ಸ್ ಅಪ್ ಟು ಯು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಟೈಮ್ ಸ್ಟಾಂಪ್ಸ್ ಇದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆಲ್ ರೈಟ್, ಪಾಸ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡಿಕೊಂಡು ಆಪ್ಷನ್ ಚೂಸ್ ಮಾಡಬೇಕು ಅನ್ಸಿದ್ರೆ ಡೆಫಿನೆಟ್ಲಿ ಪಾಸ್ ಮಾಡ್ಬೋದು ನೀವು. ಲೆಟ್ಸ್ ಸಿ ಒನ್ ಬೈ ಒನ್. ಆಲ್ ರೈಟ್, ಓಕೆ ಗೈಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಗ್ರೂಪ್ ಝೋಡಿಯಾಕ್ ಸೈನ್ಸಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಎನರ್ಜಿ ಹೆಂಗಿರುತ್ತೆ, ಜುಲೈ ಮಂತ್ ಎನರ್ಜಿ ನಿಮಗೋಸ್ಕರ ಫೋಕಸ್ ಏನರಲ್ಲಿ ಇರಬೇಕು, ಏನನ್ನ ಬಿಟ್ಟು ಮೂವ್ ಆನ್ ಆಗಬೇಕು, ಏನರಲ್ಲಿ ಗ್ರೋತ್ ನೋಡ್ತೀರಾ, ಕರಿಯರ್, ಲವ್ ಅಡ್ವೈಸ್ ಎಲ್ಲ ಏನೇನಿದೆ ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ರೈಟ್ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಸೊ ಗ್ರೂಪ್ 1, ಲೆಟ್ಸ್ ಸಿ ಜುಲೈ ಮಂತ್ ಡಾಮಿನೆಂಟ್ ಎನರ್ಜಿ ಏನಿರುತ್ತೆ ನಿಮಗೆ ಅಂತ. ರೈಟ್, ಓ, ಲೆಟ್ಸ್ ಸಿ ಗ್ರೂಪ್ 1 2025 ಜುಲೈ ಮಂತ್ ಫಸ್ಟ್ ಮೆಸೇಜ್ ಬಂದಿದೆ ನಿಮಗೆ. ಐ ಹೋಪ್ ಅದು ಫೋಕಸ್ ಆಗ್ತಾ ಇದೆ ಅಂತ. ದಟ್ ಈಸ್ ಅ ಚೇಂಜ್ ಇನ್ ದ ವಿಂಡ್. ಆಲ್ ರೈಟ್, ಸೆಕೆಂಡ್, ಮೇನ್ ಫೋಕಸ್ ಏನರಲ್ಲಿ ಇರಬೇಕು, ಮೇನ್ ಫೋಕಸ್ gavel, I guess, involvement with the law. All right, ತುಂಬ ಸ್ಪೆಸಿಫಿಕ್ ಆಗಿ ಮೆಸೇಜಸ್ ಬರ್ತಾ ಇದೆ. ಲೆಟ್ಸ್ ಸಿ ಒನ್ ಬೈ ಒನ್. ಕಾಂಗ್ರೂ, unsettled times need to plan ahead. All right, okay, ಲೆಟ್ಸ್ ಸಿ. ಗ್ರೂಪ್ 1 ಇಂಟ್ರೆಸ್ಟಿಂಗ್ ಮೆಸೇಜಸ್ ಬಂದಿದೆ ಅಂತ ನೋಡ್ಬೋದು. ಫಸ್ಟ್ ಮೆಸೇಜ್, ಅ ಚೇಂಜ್ ಇನ್ ದ ವಿಂಡ್, ಅಂದರೆ ಒಂದು ಮೇಜರ್ ಶಿಫ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಜುಲೈ ಮಂತಲ್ಲಿ. ಇದ್ರಲ್ಲಿ ನೋಡ್ಬೋದು ವಿಂಡ್ ಬ್ಲೋ ಆಗ್ತಾ ಇದೆ, ಅಂದರೆ ನಿಮ್ಮ ಲೈಫ್ ಒಂಥರ ಹೊಸ ಡೈರೆಕ್ಷನ್, ನ್ಯೂ ಡೈರೆಕ್ಷನ್ ಕಡೆ ಹೋಗೋ ಪಾಸಿಬಿಲಿಟೀಸ್ ಇದೆ ಅಂತ. ಮೇನ್ ಆಗಿ ಈ ಕಾರ್ಡ್ ಏನು ಹೇಳುತ್ತೆ, ಟ್ರಾನ್ಸಿಷನ್ ಬಗ್ಗೆ ಹೇಳುತ್ತೆ. ಏನೋ ಒಂದು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಒಂದು ಚೇಂಜಸ್ ಆಗೋದ್ರ ಬಗ್ಗೆ ಹೇಳುತ್ತೆ. ಆ್ಯಂಡ್ ಅಗೇನ್ ಏನು ಹೇಳುತ್ತೆ ಅಂದರೆ, ಜಾಸ್ತಿ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಿಡಿ ಜುಲೈ ಮಂತಲ್ಲಿ. ಮೇ ಬಿ ನೀವು ಪ್ಲ್ಯಾನ್ ಮಾಡಿದ ಥರ ನಡೆಯಲ್ಲ.
ಕಂಪ್ಲೀಟ್ಲಿ ಆಪೋಸಿಟ್ ನೀವೇನು ಪ್ಲಾನ್ ಮಾಡಿದ್ರಿ ಅದ್ರ ಆಪೋಸಿಟ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಆಗೋ ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾ ಇದೆ. ಅದು ಎಮೋಷ್ನಲಿ ಆಗಿರ್ಬೋದು, ಪ್ರಾಕ್ಟಿಕಲಿ ಆಗಿರ್ಬೋದು. ಇಟ್ಸ್ ಲೈಕ್ ಯು ನೀಡ್ ಟು ಆಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಏನೆಲ್ಲ ಚೇಂಜಸ್ ಬರುತ್ತೆ ಮೇ ಬಿ ಡೆಫಿನೆಟ್ಲಿ ಪ್ಲಾನ್ಡ್ ತರ ಇರಲ್ಲ, ಬಟ್ ಆಕ್ಸೆಪ್ಟ್ ಮಾಡ್ಬೇಕಾಗಿ ಬರುತ್ತೆ. ಫಾರ್ ಅನ್ ಎಕ್ಸಾಂಪಲ್ ಈ ಒಂದು ಜೂನ್ ಮಂತ್ ಅಲ್ಲಿ ಒಬ್ರು ನಿಮಗೆ ತುಂಬಾ ಕ್ಲೋಸ್ ಆಗಿರ್ತಾರೆ, ಒಂದು ಕನೆಕ್ಷನ್ ತುಂಬಾ ಕ್ಲೋಸ್ ಆಗಿರುತ್ತೆ, ಬಟ್ ಜುಲೈ ಮಂತ್ ಅಲ್ಲಿ ಅವ್ರ ಬಗ್ಗೆ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬರ್ಬೋದು, ಅಥವಾ ನಿಮ್ಮ ಒಂದು ಪರ್ಸ್ಪೆಕ್ಟಿವೇ ಚೇಂಜ್ ಆಗ್ಬೋದು ಅವ್ರ ಬಗ್ಗೆ. ಇದ್ರ ಬಗ್ಗೆ ನಿಮಗೆ ಐಡಿಯಾನು ಇರಲ್ಲ. ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್. ಒಂದಷ್ಟು ಐ ಆಮ್ ಡ್ಯಾಮ್ ಶೋರ್ ಒಂದಷ್ಟು ಪರ್ಸನಲ್ ರಿಲೇಶನ್ಶಿಪ್ಗಳು, ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಕ್ಲೋಸ್ ಕನೆಕ್ಷನ್ ಆಗಿರ್ಬೋದು, ಆ ಒಂದು ಕನೆಕ್ಷನ್ ರಿಲೇಶನ್ಶಿಪ್ಸ್ ಅಲ್ಲಿ ಮೇಜರ್ ಶಿಫ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ಐ ನೋ ಇದೊಂದು ಒಂದ್ ಸ್ವಲ್ಪ ಜನಕ್ಕೆ ಸರ್ಪ್ರೈಸಿಂಗ್ ಮೆಸೇಜೇ ಅಂತ, ಬಟ್ ಆ ಒಂದು ಮೂಮೆಂಟಿಗೆ ನಿಮಗೆ ಅನ್ಸ್ಬೋದು ಏನಾಗ್ತಾ ಇದೆ ಲೈಫು, ಇಷ್ಟೊಂದು ಮೆಸ್ಟಪ್ ಆಗಿ ನಡೀತಾ ಇದೆ, ಇಷ್ಟೊಂದು ಮೇಜರ್ ಚೇಂಜಸ್ ಆಗ್ತಾ ಇದೆಯಾ, ಹಿಂಗೆಲ್ಲ ಅನ್ನಿಸ್ಬೋದು. ಬಟ್ ಐ ಥಿಂಕ್ ಕೆಲವೊಂದೊಂದು ರಿಲೇಶನ್ಶಿಪ್ಗಳು ನಿಮ್ಮ ಒಂದು ಬೆಸ್ಟ್ ಎನರ್ಜಿಗೆ ಅಲೈನ್ ಆಗ್ತಾ ಇಲ್ಲ. ದಟ್ ಈಸ್ ವೈ ಆ ರಿಲೇಶನ್ಶಿಪ್ಗಳಲ್ಲಿ ಒಂದು ಮೇಜರ್ ಚೇಂಜಸ್ನ ಯೂನಿವರ್ಸ್ ನಿಮಗೋಸ್ಕರ ತರ್ತಾ ಇದೆ ಅಂತಾನೆ ಹೇಳ್ಬೋದು. ರೈಟ್. ಸೊ ಓಕೆ, ಲೆಟ್ಸ್ ಸಿ. ದಿಸ್ ಈಸ್, ಐ ಹೋಪ್ ಇದನ್ನ ಗ್ಯಾವೆಲ್ ಅಂತಾನೆ ಪ್ರೊನೌನ್ಸ್ ಮಾಡ್ತಾರೆ ಅಂತ. ಇದ್ರಲ್ಲಿ ನೋಡ್ಬೋದು ಇನ್ವಾಲ್ವ್ಮೆಂಟ್ ವಿತ್ ದ ಲಾ. ಅಂದ್ರೆ ಐ ಥಿಂಕ್ ಐ ಡೋಂಟ್ ನೋ, ಒಬ್ಬೊಬ್ರ ಲೈಫಲ್ಲಿ ಸಮ್ ಲೀಗಲ್ ಇಶ್ಯೂಸ್ ಏನಾದ್ರು ನಡೀತಾ ಇದೆ ಅಂದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ. ಅಟ್ಲೀಸ್ಟ್ ಜುಲೈ ಮಂತಲ್ಲಿ ನಿಮ್ಮ ಮೇನ್ ಫೋಕಸ್ ಲೈಫ್ಗೆ ಒಂದು ಪ್ರಾಪರ್ ಸ್ಟ್ರಕ್ಚರ್, ಪ್ರಾಪರ್ ವೇ ತಗೋಬರೋದು. ಐ ಡೋಂಟ್ ನೋ, ಒಂದಷ್ಟು ಡಿವೋರ್ಸ್ ಕೇಸಸ್ ಏನಾದ್ರು ನಡೀತಾ ಇದೆ, ಅಥವಾ ಮನೆ ಪ್ರಾಪರ್ಟಿ ರಿಲೇಟೆಡ್ ಆಗಿ ಏನಾದರೂ ಒಂದಷ್ಟು ಕೇಸಸ್ ನಡೀತಾ ಇದೆ ಅಂದರೆ ಇಫ್ ಪಾಸಿಬಲ್ ಜುಲೈ ಮಂತಲ್ಲಿ ಫೋಕಸ್ ಮಾಡಿ ಅದನ್ನು ಜಾಸ್ತಿ ಕೇರ್ಲೆಸ್ ಮಾಡಬೇಡಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಆರ್ಡರ್ ಅಂತ ಬಂದರೆ ಒಂದಷ್ಟು ರೂಲ್ಸು, ಕೋರ್ಟು, ಲಾಯರ್ಸು ಹಿಂಗೆಲ್ಲ ಬಂದರೆ ಡೆಫಿನೆಟ್ಲಿ ಎಲ್ಲರೂ ಒಂದು ಪಾಯಿಂಟಲ್ಲಿ ಸೀರಿಯಸ್ ಆಗೇ ಆಗ್ತಾರೆ, ಸೀರಿಯಸ್ ಆಗಿ ತಗೊಳ್ಳೇಬೇಕಾಗತ್ತೆ. ರೈಟ್. ಸೊ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಲೈಫ್ನ ನೀವು ಸ್ವಲ್ಪ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀರಾ, ಏನಾಗುತ್ತೆ ಆಗಲಿ, ಗೋಯಿಂಗ್ ವಿತ್ ದ ಫ್ಲೋ. ಆ ಟ್ಯಾಗ್ ಲೈನ್ನ ತುಂಬ ಫಾಲೋ ಮಾಡ್ತಾ ಇದ್ದೀರಾ. ಗ್ರೂಪ್ 1, ಇಫ್ ಪಾಸಿಬಲ್ ಹಂಗೆ ಮಾಡ್ಕೊಬೇಡಿ. ಲೈಫಲ್ಲಿ ಒಂದು ಬೌಂಡ್ರಿನ ನೀವು ಸೆಟ್ ಮಾಡಬೇಕು. ಮೇ ಬಿ ದಟ್ ಈಸ್ ಅ ರೀಸನ್ ಸಡನ್ನಾಗಿ ಒಬ್ರ ಬಗ್ಗೆ ಒಂದು ಪರ್ಸ್ಪೆಕ್ಟಿವೇ ಚೇಂಜ್ ಆಗ್ತಾ ಇರೋದು, ಒಬ್ಬೊಬ್ಬರಿಗೆ ಸಡನ್ನಾಗಿ ಒಂದು ನ್ಯೂ ಬಿಗಿನಿಂಗ್ ಕಡೆ ಕರ್ಕೊಂಡು ಹೋಗ್ತಾ ಇರೋದು. ಅಂದರೆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿ ಕಟ್ಟಿಲ್ಲ ಅಂದರೆ ಅದು ಯಾವಾಗ ಬೇಕಿರೋ ಬಿದ್ದೋಗುತ್ತೆ, ಇವಾಗ ಅಂತ ಅಲ್ಲ. ರೈಟ್. ಅಂದರೆ ಅದೇ ರಿಲೇಶನ್ಶಿಪ್ಪಲ್ಲೂ ಕೂಡ ತುಂಬ ಫ್ರೀಯಾಗಿ ಬಿಡಬೇಡಿ, ಅಥವಾ ಒಬ್ಬರನ್ನ ತುಂಬ ಗ್ರಾಂಟೆಡ್ ಆಗಿ ತಗೋಬೇಡಿ. ಒಂದು ಬೌಂಡ್ರಿನ ನಿಮಗೆ ನೀವು ಹಾಕೋಬೇಕಾಗಿ ಬರುತ್ತೆ. ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಗ್ರೂಪ್ 1, ಇಫ್ ಪಾಸಿಬಲ್ ಅದನ್ನ ಕೇರ್ಲೆಸ್ ಆಗಿ ಬಿಡಬೇಡಿ. ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಎಷ್ಟು ಪ್ರೆಸೆನ್ಸ್ ಇರಬೇಕು, ಎಷ್ಟು ಡಿಸಿಷನ್ ತಗೋಬೇಕು ಅದನ್ನ ತಗೊಳ್ಳಿ. ಆ್ಯಂಡ್ ತುಂಬ ಜನಕ್ಕೆ ನಾನು ಏನು ನೋಡ್ತೀನಿ, ಒಂದಷ್ಟು ಡಿಸಿಷನಿಂದ ಓಡೋಗ್ತಾ ಇದ್ದೀರಾ ನೀವು. ಅದು ರಿಲೇಶನ್ಶಿಪ್ಪಿಂದನೇ ಆಗಿರ್ಬೋದು, ನಿಮಗೆ ಮೆಂಟಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಓಕೆ, ಸೊ ಅದಕ್ಕೆ ನೀವು ಡಿಸಿಷನ್ ತಗೊತಾ ಇಲ್ಲ. ಬಟ್ ಹಿಂಗೆ ನೀವು ಕೇರ್ಲೆಸ್ ಆಗಿ ಬಿಹೇವ್ ಮಾಡಿದ್ರೆ ಅದು ನಿಮಗೆ ಜುಲೈಯಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗಿ ಟರ್ನ್ ಔಟ್ ಆಗ್ಬೋದು. ಸೊ ಒಂದಷ್ಟು ಜನ ಜೊತೆ ರಿಲೇಶನ್ಶಿಪ್, ಐ ಫೀಲ್ ಮೇಜರ್ ತುಂಬ ಜನಕ್ಕೆ ಜುಲೈ ಮಂತಲ್ಲಿ ಗ್ರೂಪ್ 1 ರಿಲೇಶನ್ಶಿಪ್ ಇಶ್ಯೂ ಅಥವಾ ರಿಲೇಶನ್ಶಿಪ್ಗಳಲ್ಲಿ ಮೇಜರ್ ಚೇಂಜಸ್ ಆಗುತ್ತೆ. ಐ ನೋ ನೀವು ರೆಡಿ ಆಗಿರಲ್ಲ ಈ ಒಂದು ಚೇಂಜಸ್ಗೆ, ಬಟ್ ಎಸ್, ಯು ಹ್ಯಾವ್ ಟು ಬಿ ರೆಡಿ ಫಾರ್ ಇಟ್. ತುಂಬ ಜನಕ್ಕೆ ಏನಾದರೂ ಒಂದಷ್ಟು ಡಾಕ್ಯುಮೆಂಟ್ಸ್, ಫಿನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಒಂದಷ್ಟು ಲೀಗಲ್ ಮ್ಯಾಟರ್ಸ್ಗಳಲ್ಲಿ ಡೀಲ್ ಮಾಡ್ತಿರೋರಿಗೆ ಇಟ್ಸ್ ಎನ್ ಇಂಡಿಕೇಶನ್. ಅದನ್ನ ಪ್ರಾಪರಾಗಿ ಡೀಲ್ ಮಾಡಿ, ನಿಮಗೇನು ಬೇಕು ಅದಕ್ಕೆ ಸ್ಟ್ಯಾಂಡ್ ಅಪ್ ಆಗಿ ನಿಮ್ಮ ಒಂದು ಪವರ್ ಏನಿದೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಡಿಸೈಡ್ ಮಾಡಿ ಫಸ್ಟ್ ಆಫ್ ಆಲ್. ಇನ್ನೂ ಡಿಲೇ ಮಾಡ್ತಾ ಹೋಗಬೇಡಿ, ಆ ಡಿಸಿಷನ್ನ ಇನ್ನೂ ನೀವು ಡಿಲೇ ಮಾಡ್ತಾ ಹೋಗಬೇಡಿ. ಕೀಪ್ ದಟ್ ಇನ್ ಮೈಂಡ್ ಗ್ರೂಪ್ 1, ಇಟ್ಸ್ ವೆರಿ ಇಂಪಾರ್ಟೆಂಟ್. And maybe that is the reason
ಫೈನಲಿ ನೀವೇನೋ ಡಿಸಿಷನ್ ತೊಗೊತೀರಾ, ಫೈನಲಿ ಇಷ್ಟು ದಿನ ಡಿಲೇ ಮಾಡ್ತಾ ಇದ್ದೀರಿ, ಪುಷ್ ಮಾಡ್ತಾ ಇದ್ರಿ, ಫೈನಲಿ ನೀವು ಇವಾಗ ಒಂದು ಕನ್ಕ್ಲೂಷನಿಗೆ ಬರ್ತೀರಾ. ಅದು ಒಂದು ಆಲ್ ಆಫ್ ಅ ಸಡನ್ ಡ್ರಾಸ್ಟಿಕ್ ನ್ಯೂ ಬಿಗಿನಿಂಗ್ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ಮೆಸೇಜ್ ಬಂದಿದೆ, ಕಾಂಗರು ಅನ್ಸೆಟಲ್ಡ್ ಟೈಮ್ಸ್ ನೀಡ್ ಟು ಪ್ಲ್ಯಾನ್ ಅಹೆಡ್. ಅಗೇನ್ ಅದನ್ನೇ ಹೇಳ್ತಾ ಇದೆ, ಒಂದಷ್ಟು ಪ್ಲ್ಯಾನ್ಸ್ ನೀವು ಮಾಡಿರಲ್ಲ, ಡಿಸಿಷನ್ ತೊಗೊಂಡಿರಲ್ಲ, ಅದಿನ್ನೂ ಕನ್ಫ್ಯೂಷನಲ್ಲೇ ಉಳಿದಿರುತ್ತೆ. ಯು ನೀಡ್ ಟು ಟೇಕ್ ದ ಡಿಸಿಷನ್. ಮೇನಾಗಿ ಏನು ಹೇಳ್ತಾ ಇದೆ ಅಂದರೆ, ಏನೋ ಒಂದು ಹಳೆ ನೆನಪುಗಳು, ಹಳೆ ನೆಗೆಟಿವ್ ಥಾಟ್ಸು, ಹಳೆ ಮೆಮೊರೀಸ್ ಅದು ನಿಮ್ಮ ತಲೆಯಲ್ಲಿ ತುಂಬ ಸ್ಟಕ್ ಆಗೋಗ್ಬಿಟ್ಟಿತ್ತು, ನೀವು ತುಂಬ ಅವಾಯ್ಡ್ ಮಾಡ್ತಾ ಇದ್ರಿ. ಯುನೋ ಇಟ್ಸ್ ಲೈಕ್ ಒಂದು ಫೇಸಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದ್ರಿ ನೀವು, ನೆಕ್ಸ್ಟ್ ಫೇಸಿಗೆ ಹೋಗೋದಕ್ಕೆ ಅದು ಬಿಡ್ತಾ ಇರಲಿಲ್ಲ ನಿಮ್ಮನ್ನ. ಫಾರ್ ಎನ್ ಎಕ್ಸಾಂಪಲ್, ಒಂದಷ್ಟು ರಿಲೇಷನ್ಶಿಪ್ಸ್ ಆಗಿರ್ಬೋದು, ಒಂದಷ್ಟು ಡಿಸಿಷನ್ಸ್ ಆಗಿರ್ಬೋದು, ಅದಕ್ಕೊಂದು ಫೈನಲ್ ಥಾಟ್ ಕೊಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ರಿ. ಇಟ್ಸ್ ಲೈಕ್ ನಿಮಗೆ ಒಂದು ಕನೆಕ್ಷನ್ ಒಬ್ರು ಕಂಡ್ರೆ ಇಷ್ಟ ಇರುತ್ತೆ, ಬಟ್ ನೀವೇನು ಮಾಡ್ತಾ ಇದ್ರಿ, ಇನ್ನೊಬ್ರು ಪರ್ಸನ್ ಅದಕ್ಕೊಂದು ಡಿಸಿಷನ್ ತೊಗೊಂಡ್ಲಿ, ಇನ್ನೊಬ್ರು ಪರ್ಸನ್ನೇ ಏನಾದ್ರು ಇನಿಷಿಯೇಟ್ ಮಾಡಲಿ, ಹಿಂಗೆ ವೆಯ್ಟ್ ಮಾಡ್ತಾ ಇದ್ರಿ ಅಂದರೆ ಇಫ್ ಪಾಸಿಬಲ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇಟ್ಸ್ ಲೈಕ್ ಐ ಫೀಲ್ ತುಂಬ ಜನಕ್ಕೆ ಇಲ್ಲಿ ಮೂಡ್ ಸ್ವಿಂಗ್ಸ್ ಇದೆ. ಗ್ರೂಪ್ 1, ಐ ಡೋಂಟ್ ನೋ ವೈ ನನಗೆ ಮೆಸೇಜ್ ಬರ್ತಾ ಇದೆ ಅಂತ. ಅವಾಗವಾಗ ಏನೋ ಒಂದು ಪರ್ಸನ್ ರಿಲೇಟೆಡ್ ಆಗಿ ತುಂಬ ಹಾಟ್ ಆ್ಯಂಡ್ ಕೋಲ್ಡ್ ಆಗಿ ಬಿಹೇವ್ ಮಾಡ್ತೀರಾ ನೀವು. ಒಂದು ಸ್ಪೆಸಿಫಿಕ್ ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ಹಾಟ್ ಆ್ಯಂಡ್ ಕೋಲ್ಡ್ ಬಿಹೇವ್ ಮಾಡ್ತೀರಾ. ಏನೋ ಫಾರ್ ಎನ್ ಎಕ್ಸಾಂಪಲ್ ಏನಾಗುತ್ತೆ, ನಿಮಗೆ ನೀವೇ ಇಮ್ಯಾಜಿನೇಷನ್ ಒಳಗೆ ಮುಳುಗೋಗ್ಬಿಟ್ಟಿದ್ದೀರಾ, ಹಂಗಾಗ್ಬೋದು, ಹಿಂಗಾಗ್ಬೋದು, ನಾನು ಈ ಡಿಸಿಷನ್ ತೊಗೊಂಡ್ರೆ ನನಗೆ ಹಿಂಗೆ ಪ್ರಾಬ್ಲಮ್ಯಾಟಿಕ್ ಆಗಿ ಆಗ್ಬೋದು. ನೀವೇ ಒಂದಷ್ಟು ಸಿಚುವೇಶನ್ದು ಕನ್ಕ್ಲೂಷನ್ಗಳಿಗೆ ಬರ್ತಾ ಇದ್ದೀರಾ. ಬಟ್ ಗ್ರೂಪ್ 1, ಇಟ್ಸ್ ಹೈ ಟೈಮ್. ಆ ಒಂದು ಇಮ್ಯಾಜಿನೇಷನ್ ಒಳಗೆ ಹೋಗೋದಕ್ಕಿಂತ ದಿಸ್ ಇಸ್ ಹೈ ಟೈಮ್ ನೀವು ಏನಾದ್ರು ಒಂದು ಡಿಸಿಷನಿಗೆ ಬರಬೇಕು ಆ ಥರ ಸಿಚುವೇಶನ್ಸ್ಗೆ. ಐ ಹೋಪ್ ನಿಮಗೆ ಗೊತ್ತಾಗ್ತಾ ಇದೆ ನಾನು ಏನರ ಬಗ್ಗೆ ಹೇಳ್ತಾ ಇದ್ದೀನಿ. ಇವಾಗ ಯಾರೋ ಒಬ್ರು ನೀವು ಎಷ್ಟೇ ವೆಯ್ಟ್ ಮಾಡಿದ್ರು ನಿಮಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇಲ್ಲ, ಏನೋ ಒಂದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀರಾ, ಅದು ನಿಮಗೆ ಏನೂ ಆನ್ಸರ್ ಸರಿ ಕೊಡ್ತಾ ಇಲ್ಲ ಅಂದರೆ ದಿಸ್ ಇಸ್ ಹೈ ಟೈಮ್ ಅದನ್ನ ಬಿಟ್ಟು ಮೂವ್ ಆನ್ ಆಗೋದು. ತುಂಬ ವೆಯ್ಟ್ ಮಾಡ್ಕೊಂಡು ಕೂರೋದ್ರಿಂದ ಏನೂ ಯೂಸ್ ಇಲ್ಲ. ಐ ಹೋಪ್ ನಿಮಗೆ ಗೊತ್ತಾಗ್ತಾ ಇದೆ ಏನರ ಬಗ್ಗೆ ಇದು ಹೇಳ್ತಾ ಇದೆ ಅಂತ. ಬಿಕಾಸ್ ಒಂದು ಮೇಜರ್ ಶಿಫ್ಟ್ ಆಗುತ್ತೆ ವಿತೌಟ್ ಎನಿ ಡೌಟ್. ಸೊ ಬಿ ರೆಡಿ, ಅಡಾಪ್ಟೇಬಲ್ ಆಗಿರಿ. ಓಕೆ, ತುಂಬ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಿಡಿ ಜುಲೈಲಿ, ಬಿಕಾಸ್ ಅನ್ಪ್ರಿಡಿಕ್ಟೆಡ್ ಚೇಂಜಸ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ನಿಮ್ಮ ಎನರ್ಜಿನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ. ಡಿಸಿಷನ್ ತಗೊಳ್ಳಿ, ಬೌಂಡ್ರೀಸ್ ಹಾಕ್ಕೊಳ್ಳಿ ನಿಮ್ಮ ಲೈಫಲ್ಲಿ. ಒಂದಷ್ಟು ನೆಗೆಟಿವ್ ಥಾಟ್ಸ್ಗಳಿದೆ ನಿಮ್ಮ ಮೈಂಡಲ್ಲಿ, ಒಂದಷ್ಟು ಪ್ಲ್ಯಾನ್ಸ್ಗಳ ಬಗ್ಗೆ, ಫ್ಯೂಚರ್ ಪ್ಲ್ಯಾನ್ಸ್ಗಳ ಬಗ್ಗೆ ನೆಗೆಟಿವ್ ಥಾಟ್ಸ್, ಅದನ್ನ ನೀವೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಬಿಟ್ಟರೆ ದೇರ್ ಇಸ್ ನಥಿಂಗ್ ನೆಗೆಟಿವ್ ಇನ್ ಇಟ್. ಇಫ್ ಪಾಸಿಬಲ್ ತುಂಬ ನಿಮಗೆ ಆಂಗ್ಸೈಟಿ ಇಶ್ಯೂ ಏನಾದರೂ ಇದೆ ಅಂದರೆ ಗ್ರೂಪ್ 1, ಇಫ್ ಪಾಸಿಬಲ್ ಅದನ್ನ ಬಿಟ್ಟು ಮೂವ್ ಆನ್ ಆಗಿ. ನಿಮ್ಮ ಇಮ್ಯಾಜಿನೇಷನ್ ವರ್ಲ್ಡಲ್ಲೇ ನೀವು ಮುಳುಗಿ ಹೋಗಬೇಡಿ. ದಿಸ್ ವಾಸ್ ಅ ಜನರಲ್ ಗೈಡೆನ್ಸ್ ನಿಮಗೆ. ಓಕೆ, ಕರಿಯರ್ ರಿಲೇಟೆಡಲ್ಲಿ ಏನಿದೆ ನೋಡೋಣ. ಕರಿಯರ್ ಆ್ಯಂಡ್ ಫಿನಾನ್ಸ್ ರಿಲೇಟೆಡ್ ಆಗಿ ಗ್ರೂಪ್ 1. Four of Pentacles and love life related ನೋಡೋಣ. ದಟ್ ಈಸ್ ವಾಟ್, ನೀವು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ, ಒಂಥರ ಸ್ಟಬ್ಬರ್ನ್ ಥರ ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ, there is King of Swords, ಏಂಜಲ್ಸ್ ಕಾರ್ಡ್ ಕಡೆಯಿಂದ ಏನಿದೆ ನೋಡೋಣ ಗ್ರೂಪ್ 1. ಓ ಎಸ್, ದೇವ್ರೊಂದು ಸ್ವಲ್ಪ ಹಿಂದೆ ಇರೋಣ.
Angels message, be assertive. ಓಕೆ, ಇಲ್ಲಿಂದ ಒಂದು ಇಂಟ್ರೆಸ್ಟಿಂಗ್ ಪಾತ್ ಬರ್ತಾ ಇದೆ, ಇಂಟ್ರೆಸ್ಟಿಂಗ್ ಮೆಸೇಜಸ್ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀನಿ ಗ್ರೂಪ್ 1. ಬಿಕಾಸ್ ಇದೆಲ್ಲ ಒಂದು ಜನರಲ್ ರೀಡಿಂಗ್, ಜನರಲ್ ಗೈಡೆನ್ಸ್. ಇದೊಂಥರ ಸ್ಪೆಸಿಫಿಕ್, ಇದು ನಿಮ್ಮ ಕರಿಯರ್ಗೆ, ಇದು ನಿಮ್ಮ ಲವ್ ಲೈಫ್ಗೆ, ಇದು ನಿಮಗೆ ಜನರಲ್ ಆಗಿ ಅಡ್ವೈಸ್. ವೆರಿ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿ ಮೆಸೇಜಸ್ ಬರ್ತಾ ಇದೆ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ 4 ಆಫ್ ಪೆಂಟಕಲ್ಸ್ ಕರಿಯರ್ ಮತ್ತೆ ಫಿನಾನ್ಷಿಯಲ್ ಎನರ್ಜಿಗೆ ಬಂದಿದೆ. ಅಂದ್ರೆ 4 ಆಫ್ ಪೆಂಟಕಲ್ಸ್ ನೀವು ಟ್ರೆಡಿಷನಲ್ ಟ್ಯಾರೋ ಡೆಕ್ ಅಲ್ಲಿ ನೋಡಿದ್ರೆ ಒಂದು ಪರ್ಸನ್ ಇಲ್ಲೂ ಅಷ್ಟೇ ಒಂಥರ ಹಿಡ್ಕೊಂಡ್ಬಿಟ್ಟಿದೆ, ಕಾಯಿನ್ಸ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ, ಅದ್ರ ಬಗ್ಗೆ ತೋರಿಸ್ತಾ ಇದೆ. ಏನೋ ಸೇವಿಂಗ್ಸ್ ಮಾಡ್ತಾ ಇರೋದ್ರ ಬಗ್ಗೆ ಹೇಳ್ತಾ ಇದೆ. ಇದು ಭಯ ಇದೆ, ಫ್ಯೂಚರ್ ಅಲ್ಲಿ ಏನಾದ್ರು ಆಗ್ಬಿಟ್ರೆ, ದುಡ್ಡೆಲ್ಲ ಕಳ್ಕೊಬಿಟ್ರೆ, ಸೊ ಇವಾಗ್ಲೇ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋಣ, ಇವಾಗ್ಲೇ ಸೇವ್ ಮಾಡ್ಕೊಂಡು ಇಟ್ಕೊಳ್ಳೋಣ, ಈ ತರ ಭಯ ಇದ್ದು ಮುಂಚೆನೆ ಎಲ್ಲ ಪ್ರಿಪೇರ್ಡ್ ಆಗಿರೋದ್ರ ಬಗ್ಗೆ ನೋಡ್ತಾ ಇದ್ದೀನಿ. ಚೇಂಜಸ್ ಅಂದ್ರೆ ಸ್ವಲ್ಪ ಭಯ ಇದೆ ತುಂಬಾ ಜನಕ್ಕೆ. ಇವಾಗ ನಾನು ಏನೋ ಜಾಬ್ನ ಸ್ವಿಚ್ ಮಾಡ್ಬೋದು, ಬಟ್ ನನಗೆ ಅಲ್ಲಿ ಇಷ್ಟ ಆಗ್ಲಿಲ್ಲ ಅಂದ್ರೆ ರಿಗ್ರೆಟ್ ಆಗೋಗ್ಬಿಡತ್ತೆ ನನಗಿಂತ ಒಳ್ಳೆ ಪೊಸಿಷನ್ ಬಿಟ್ಟು ಹೋಗೋದಕ್ಕೆ. ಸೊ ಈದರ್ ವೆನ್ ಇಟ್ ಕಮ್ಸ್ ಟು ದುಡ್ಡು ಬಗ್ಗೆ ಅಂದಾಗ ತುಂಬಾ ಕೇರ್ಫುಲ್ ಆಗಿದ್ದೀರಾ, ಸೇವ್ ಮಾಡ್ತಾ ಇದ್ದೀರಾ, ಬಜೆಟ್ ಮಾಡ್ತಾ ಇದ್ದೀರಾ. ಏನಾದ್ರು ಹೊಸದೊಂದು ಐಟಮ್ ತಗೊಳ್ಳೋದಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಅಥವಾ ತುಂಬಾ ಜನ ನೀವು ಒಂದು ಜಾಬ್ ಅಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ, ಅದ್ ನಿಮಗೆ ಡೆಫಿನೆಟ್ಲಿ ಸೆಕ್ಯೂರಿಟಿ ಕೊಡ್ತಾ ಇದೆ, ಬಟ್ ಅಲ್ಲಿ ಏನೋ ಮಿಸ್ ಹೊಡಿತಾ ಇದೆ, ಯು ಆರ್ ಮಿಸ್ಸಿಂಗ್ ಸಮಥಿಂಗ್. ಬಟ್ ನೀವು ಚೇಂಜ್ ಮಾಡೋದಕ್ಕೆ ರೆಡಿ ಇಲ್ಲ, ಬಿಕಾಸ್ ಇಲ್ಲಿ ನಿಮಗೆ ಒಂಥರ ಸೆಕ್ಯೂರ್ಡ್ ಫೀಲ್ ಆಗ್ತಾ ಇದೆ, ಬಟ್ ಯು ಆರ್ ಮಿಸ್ಸಿಂಗ್ ಸಮಥಿಂಗ್. ಆ ಒಂದು ಎಕ್ಸೈಟ್ಮೆಂಟ್, ಪ್ಯಾಷನ್ಗಿಂತ ಸೆಕ್ಯೂರಿಟಿ ತುಂಬಾ ಮುಖ್ಯ, ಆ ಥರ ಯೋಚನೆ ಮಾಡ್ತಾ ಇದ್ದೀರಾ. ದಟ್ಸ್ ಓಕೆ, ಬಟ್ ಇವಾಗೆಲ್ಲ ಕರೆಂಟ್ ಸಿಚುವೇಶನ್ ಆಗ್ತಾ ಇರೋದು ನೋಡಿದ್ರೆ ಏನೋ ಐ ನೋ ತುಂಬಾ ಜನಕ್ಕೆ ಇವಾಗ ಲೇ ಆಫ್ಸ್ ಆಗ್ತಾ ಇದೆ, ಕೆಲಸಗಳು ಹೋಗ್ತಾ ಇದೆ, ತುಂಬಾ ಜನಕ್ಕೆ ಜಾಬ್ ಸೆಕ್ಯೂರಿಟಿ ಫೀಲ್ ಆಗ್ತಾ ಇಲ್ಲ, ಯಾವಾಗ ತೆಗಿತಾರೆ ಏನೋ ಹಿಂಗೆಲ್ಲ ಭಯದಲ್ಲಿ ಇದ್ದೀರಾ. ಐ ನೋ ಮೇ ಬಿ ದಟ್ ಈಸ್ ಅ ರೀಸನ್. ಇರೋದ್ರಲ್ಲಿ ಫಸ್ಟ್ ನಾವು ಸೇಫ್ ಮಾಡ್ಕೊಳ್ಳೋಣ ಆ ಥರ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಕರೆಂಟ್ ಸಿಚುವೇಶನ್ ಅಂತ ಜುಲೈಯಲ್ಲಿ ನಿಮ್ಮ ಒಂದು ಎನರ್ಜಿ ಈ ತರ ಇರೋ ಪಾಸಿಬಿಲಿಟಿ ಇದೆ. ತುಂಬಾ ಜನ ನೀವು ಯಾವ ಜಾಬ್ ಅಲ್ಲಿ ಇರ್ತೀರಾ ಅಂದ್ರೆ, ಅಥವಾ ಯಾವ ಒಂದು ಜಾಬಿಗೆ ಶಿಫ್ಟ್ ಆಗ್ತೀರಾ ಅಂದ್ರೆ ಅದು ನಿಮಗೆ ಸೇಫ್ ಫೀಲ್ ಮಾಡುತ್ತೆ. ಐ ನೋ ಅದು ಒಂದು ಪಾಯಿಂಟ್ ಅಲ್ಲಿ ನಿಮಗೆ ಅನ್ಫುಲ್ಫಿಲ್ಲಿಂಗ್ ಆಗಿರುತ್ತೆ, ಏನೋ ಮಿಸ್ ಮಾಡ್ಕೊಂಡಂಗೆ ಫೀಲ್ ಆಗ್ತೀರಾ. ಬಟ್ ಐ ನೋ ನೀವು ಯಾವ ತರ ಅಂದ್ರೆ ಇವಾಗ ಚೇಂಜ್ ಮಾಡೋದು ತುಂಬಾ ರಿಸ್ಕಿ ಆಗಿರುತ್ತೆ, ಮಾರ್ಕೆಟ್ ತುಂಬಾ ಚೇಂಜ್ ಆಗ್ತಾ ಇದೆ, ಇವಾಗ ಜಾಬ್ ಚೇಂಜ್ ಮಾಡೋದು ತುಂಬಾ ರಿಸ್ಕಿ ಆಗಿರುತ್ತೆ, ಆ ತರ ನೀವು ಯೋಚನೆ ಮಾಡೋ ಪಾಸಿಬಿಲಿಟಿ ಇದೆ. ಬಟ್ ನಿಮಗೆ ಜಾಬ್ ಸೆಕ್ಯೂರ್ಡ್ ಫೀಲ್ ಕೊಡುತ್ತೆ ವಿತೌಟ್ ಎನಿ ಡೌಟ್. ಯಾವುದೇ ರೀತಿ ಹೊಸ ಬಿಗ್ ಪರ್ಚೇಸಸ್ಗೆ ಹೋಗಲ್ಲ, ನೀವು ಸೇವ್ ಮಾಡೋದನ್ನ ಚೂಸ್ ಮಾಡ್ತಾ ಇದ್ದೀರಾ. ತುಂಬಾ ಸ್ಪೆಂಡ್ ಮಾಡೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇಲ್ಲ. ಕರೆಂಟ್ ಕ್ಲೈಂಟ್ಸ್ ಯಾರೆಲ್ಲ ಇದ್ದಾರೆ ಅವ್ರ ಜೊತೆ ಪ್ರಾಪರ್ ಆಗಿ ಒಂದು ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತೀರಾ ಅಂತಾನೆ ನೋಡ್ಬೋದು. ಸೊ ಮೇನಾಗಿ ನಾನು ಏನ್ ನೋಡ್ತಾ ಇದ್ದೀನಿ, ನಿಮ್ಮ ರಿಸೋರ್ಸ್ಗಳನ್ನ ಪ್ರೊಟೆಕ್ಟ್ ಮಾಡ್ತೀರಾ ಜುಲೈ ಮಂತ್ ಅಲ್ಲಿ. ಹೊಸ ಏನಾದ್ರು ಐಡಿಯಾ ಬಂತು ಅಂದ್ರೆ ಅದ್ರ ಮೇಲೆ ಜಾಸ್ತಿ ಕೈ ಹಾಕೋದಕ್ಕೆ ಹೋಗಲ್ಲ. ಏನಾದ್ರೂ ಒಂದು ಲಾಂಗ್ ಟರ್ಮ್ ಪ್ರಾಮಿಸಿಂಗ್ ಆಗಿದೆ ಅಂದ್ರೆ ಅದ್ರಲ್ಲಿ ಮಾತ್ರ ನೀವು ಎನರ್ಜಿ ಇನ್ವೆಸ್ಟ್ ಮಾಡ್ತೀರಾ, ಬಿಟ್ರೆ ಅನ್ವಾಂಟೆಡ್ ಥಿಂಗ್ಸಿಗೆ ನೀವು ಎನರ್ಜಿ ಇನ್ವೆಸ್ಟ್ ಮಾಡಲ್ಲ. ಆ ಥರ ಒಂದು ಸಿಚುವೇಶನ್ ಇದೆ. ಬಟ್ ದ ಬೆಸ್ಟ್ ಪಾರ್ಟ್ ಇಸ್ ನಿಮಗೆ ಒಂಥರ ಸೆಕ್ಯೂರ್ ಫೀಲ್ ಆಗುತ್ತೆ. ಓಕೆ, ಕರಿಯರ್ ಏನೇ ಆಗಲಿ, ಕರಿಯರಿಂದ ನನಗೆ ಸೆಕ್ಯೂರ್ ಫೀಲ್ ಆಗ್ತಾ ಇದೆ, ಆ ಥರ ಒಂದು. ಸೊ ಇಟ್ಸ್ ಮೋರ್ ಲೈಕ್ ತುಂಬಾ ಜನಕ್ಕೆ ಯಾರೆಲ್ಲ ಒಂದು ಜಾಬ್ ಸೆಟಲ್ಮೆಂಟ್ ಫೀಲ್ ಆಗ್ತಾ ಇರಲ್ಲ, ಜಾಬ್ ಸೆಕ್ಯೂರಿಟಿ ಫೀಲ್ ಆಗ್ತಾ ಇರಲ್ಲ, ಗ್ರೂಪ್ 1 ಜುಲೈ ಮಂತ್ ಅಲ್ಲಿ ಅಟ್ಲೀಸ್ಟ್ ನಿಮಗೆ ಜಾಬ್ ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಮೇ ಬಿ ದಟ್ ಈಸ್ ವಾಟ್ ಅನ್ಎಕ್ಸ್ಪೆಕ್ಟೆಡ್ ನ್ಯೂ ಬಿಗಿನಿಂಗ್ ಅಂತಾನೆ ಹೇಳ್ಬೋದು. ಲವ್ ಲೈಫಿಗೆ ಬಂದರೆ ನಿಮಗೆ ಕಿಂಗ್ ಆಫ್ ಸ್ವರ್ಡ್ಸ್. ಮೈನ್ ಆಗಿ ಕ್ಲಾರಿಟಿ ಪರ್ಸನ್, ಅವರು ಲಾಜಿಕ್ ಪರ್ಸನ್, ಎಮೋಷನಲ್ ಪರ್ಸನ್ ಅಲ್ಲ. ಎಮೋಷನಲ್ ಬೌಂಡ್ರೀಸ್ ಇರುತ್ತೆ, ಅದನ್ನ ಮೀರ್ ಹೋಗಲ್ಲ, ಆ ಥರ ಒಂದು ಪರ್ಸನ್. ಈ ಪರ್ಸನ್ಗೆ ಎಮೋಷನಲ್ ಕ್ಲಾರಿಟಿ ತುಂಬಾನೇ ಇರುತ್ತೆ, ಜಾಸ್ತಿ ಬೇರೆಯವ್ರು ಹೇಳಿದ ಮಾತನ್ನ ಕೇಳಲ್ಲ. ಸೊ ದಿಸ್ ಈಸ್ ಯು. ಈ ಫಸ್ಟ್ ಮಂತ್ ಅಲ್ಲಿ ಯಾವುದೇ ರೀತಿ ಇಲ್ಯೂಷನ್ಸ್ ಇದ್ರೆ ಅದನ್ನ ತಲೆಯಿಂದ ತೆಗ್ದಾಕ್ತೀರಾ. ನಿಮಗೊಂದು ಸ್ಟ್ರಾಂಗ್ ಬೌಂಡ್ರೀಸ್ ಹಾಕೊಂಡಿರ್ತೀರ ನೀವು. ಯಾರು ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ, ನಿಮ್ಮ ಪಾರ್ಟ್ನರೇ ಏನಾದ್ರು ನಿಮಗೆ ಒಂಥರ ಮಿಕ್ಸ್ಡ್ ಸಿಗ್ನಲ್, ಇಮ್ಮೆಚ್ಯೂರ್ ಬಿಹೇವಿಯರ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೊಂದು ಬೌಂಡ್ರಿ ಹಾಕ್ತೀರಾ. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಡೆಫಿನೆಟ್ಲಿ ನಾನು ಏನ್ ನೋಡ್ತೀನಿ, ಒಂದು ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಈ ಪರ್ಸನ್ ಝೋಡಿಯಾಕ್ ಸೈನ್ ಕುಂಭರಾಶಿ, ತುಲಾರಾಶಿ ಹಾಗೂ ಮಿಥುನ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ.
ವೆರಿ ಇಂಟೆಲಿಜೆಂಟ್, ವೆರಿ ಎಮೋಷನಲ್ ಮೆಚ್ಯೂರ್, ಬಿಟ್ ರಿಸರ್ವ್ಡ್ ಆಗಿರ್ತಾರೆ ಇವರು. ತುಂಬಾ ಆನೆಸ್ಟ್ ಪರ್ಸನ್ ಆಗಿರ್ತಾರೆ. ನಾನು ಅದು ಎಲ್ಲದಕ್ಕಿಂತ ನಾನು ಏನ್ ನೋಡ್ತೇನೆ, ಜುಲೈ ಮಂತ್ ಅಲ್ಲಿ ಜಾಸ್ತಿ ನೀವು ಯಾರ ಜೊತೆ ಎಮೋಷನಲಿ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡಲ್ಲ. ನಿಮ್ಮ ಪಾಡಿಗೆ ನೀವು ಇರ್ತೀರಾ, ನಿಮ್ಮ ಕರಿಯರ್ ಮೇಲೆ ಮೇನ್ ಫೋಕಸ್ ಆಗಿರುತ್ತೆ. ಮೇ ಬಿ ನೀವು ಡಿಟ್ಯಾಚ್ ಆಗ್ತೀರಾ. ಕೆಲವೊಂದೊಂದು ರಿಲೇಶನ್ಶಿಪ್ ಮುಂಚೆನೆ ಹೇಳ್ದಂಗೆ ಅದೆಲ್ಲ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದೆ, ಕ್ಲಾರಿಟಿ ಕೊಡ್ತಾ ಇಲ್ಲ. ಮೇ ಬಿ ನೀವು ಯು ವಿಲ್ ಲೆಟ್ ಗೋ ಆಫ್ ಅವರೆಲ್ಲ ಬೇಡ, ಅನ್ವಾಂಟೆಡ್ ಪೀಪಲ್ ಬೇಡ ಅಂತ ಅವ್ರಿಂದ ಡಿಟ್ಯಾಚ್ ಆಗೋ ಪಾಸಿಬಿಲಿಟಿ ಇದೆ. ಯಾರೆಲ್ಲ ಒಂದು ಹಾರ್ಟ್ ಬ್ರೇಕ್ ಸಿಚುವೇಶನ್ ಅಲ್ಲಿ ಹೋಗ್ತಾ ಇದ್ದಾರೆ, ಡೆಫಿನೆಟ್ಲಿ ನೀವು ಪೀಸ್ ನ ಚೂಸ್ ಮಾಡ್ತೀರಾ. ಜಾಸ್ತಿ ಬೇಡ, ಎಮೋಷನಲಿ ನೆಗೆಟಿವ್ ಸಿಚುವೇಶನ್ಸ್ ಜಾಸ್ತಿ ಬೇಡ, ಪೀಸ್ ನ ಚೂಸ್ ಮಾಡೋಣ, ಹೀಗೆ ಡಿಟ್ಯಾಚ್ ಆಗ್ತಾ ಬರ್ತೀರಾ ನೀವು. ಯಾವ ಒಂದು ರಿಲೇಶನ್ಶಿಪ್ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ, ನಿಮಗೆ ಫೀಲ್ ಆಗ್ತಾ ಇರಲ್ಲ, ಸೀರಿಯಸ್ನೆಸ್ ಅನ್ನೋದು ಫೀಲ್ ಆಗ್ತಾ ಇರಲ್ಲ, ಆ ರಿಲೇಶನ್ಶಿಪ್ ನ ಫೈನಲಿ ಎಂಡ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ದಟ್ ಈಸ್ ವಾಟ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಆಗ್ಬೋದು. ನೀವು ಅನ್ಕೊಂಡೇ ಇರಲ್ಲ ಎಂಡ್ ಮಾಡ್ತೀರಾ, ಆಗುತ್ತೆ ನಿಮ್ ಕೈಲಿ ಮೂವ್ ಆನ್ ಆಗೋದಕ್ಕೆ ಅಂತ, ಬಟ್ ಫೈನಲಿ ಎಂಡ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಯಾರ ಬಗ್ಗೆ ಏನಾದ್ರು ನೀವು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ, ಟೆಕ್ಸ್ಟ್ ಮಾಡ್ಲಾ ಬೇಡವಾ, ಏನೋ ಅಪ್ರೋಚ್ ಮಾಡ್ಲಾ ಬೇಡ, ಫೈನಲಿ ನೀವು ಬೇಡ, ಈ ಪರ್ಸನ್ ತಲೆನೋವೇ ಜಾಸ್ತಿ ಆಗ್ತಾ ಇದೆ, ನನಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂತ ಅವ್ರನ್ನ ಬಿಟ್ಟು ಮೂವ್ ಆನ್ ಆಗೋದನ್ನ ನೋಡ್ತೇನೆ. ಇಟ್ಸ್ ಮೋರ್ ಲೈಕ್ ಪೀಸ್ ನ ಚೂಸ್ ಮಾಡ್ತೀರಾ, ಲೈಫಲ್ಲಿ ಕ್ಲಾರಿಟಿನ ಚೂಸ್ ಮಾಡ್ತೀರಾ ಓವರ್ ದೆನ್ ಕನ್ಫ್ಯೂಷನ್. ಇಟ್ಸ್ ನಾಟ್ ದಟ್ ನೀವು ಕೋಲ್ಡ್ ಪರ್ಸನ್ ಅಂತ ಅಲ್ಲ, ನೀವು ವೆರಿ ಕ್ಲಿಯರ್ ಪರ್ಸನ್ ಆಗ್ತೀರಾ. ಬಿಕಾಸ್ ನಿಮಗೆ ಫೀಲ್ ಆಗುತ್ತೆ ಇನ್ನು ಲೈಫಲ್ಲಿ ಗೋಳಾಡೋದ್ ಬೇಡ, ಚೈಲ್ಡ್ ತರ ಬಿಹೇವ್ ಮಾಡೋದ್ ಬೇಡ, ಸಮಥಿಂಗ್ ಸೀರಿಯಸ್ನೆಸ್ ಬೇಕು, ಈ ತರ ಯೋಚನೆ ಮಾಡೋದನ್ನ ನೋಡ್ತಾ ಇದ್ದೀನಿ ನಾನು. ಗ್ರೂಪ್ 1 ವೆರಿ ಬ್ಯೂಟಿಫುಲ್ ಮೆಸೇಜ್. ಇಲ್ಲಿ ಗೈಡೆನ್ಸಿಗೆ ಬಿ ಅಸರ್ಟಿವ್ ಮೆಸೇಜ್ ಬಂದಿದೆ. ದಟ್ಸ್ ಬ್ಯೂಟಿಫುಲ್ ಮೆಸೇಜ್. ರೈನ್ಬೋ ಇದೆ ಆ ಕಾರ್ಡಲ್ಲಿ. ಅಂದ್ರೆ ಈ ಯೂನಿವರ್ಸ್ ಇದೆಯಲ್ವಾ, ಇದೊಂದು ಏಂಜಲ್, ಇದು ನಿಮಗೆ ಮಾತಾಡು, ಸ್ಪೀಕ್ ಅಪ್, ಏನಾದ್ರು ಬೇಕಾ ಇನಿಷಿಯೇಟಿವ್ ತಗೋ, ನಿನಗ ಅದ್ ಬೇಕು, ನೀನ್ ತಗೋ ಫಸ್ಟ್ ಸ್ಟೆಪ್, ಪರವಾಗಿಲ್ಲ, ಹಿಂಗೆ ಪುಷ್ ಮಾಡೋದನ್ನ ನೋಡ್ತಾ ಇದೀನಿ. ಇನ್ನೊಬ್ರಿಗೋಸ್ಕರ ವೇಟ್ ಮಾಡೋದ್ ಬೇಡ. ಎಗೇನ್ ಇಲ್ಲಿ ಯಾವುದೋ ಒಂದು ಮೆಸೇಜ್ ಬಂತು, ದಿಸ್ ಇಸ್ ಆಲ್ಸೋ ಸೇಮ್. ನಿಂಗೆ ಏನಾದ್ರು ಬೇಕಾ, ನೀನು ಪ್ಲಾನ್ ಮಾಡು, ಇನಿಷಿಯೇಟ್ ತಗೋ, ಇನ್ನೊಬ್ರಿಗೋಸ್ಕರ ವೇಟ್ ಮಾಡೋದ್ ಬೇಡ. ಅದ್ ಕರಿಯರ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಸೆಲ್ಫ್ ಗ್ರೋತ್ ಆಗಿರ್ಬೋದು, ನಿನಗೆ ಗೊತ್ತು ನಿನ್ ನೆಕ್ಸ್ಟ್ ಸ್ಟೆಪ್ ಏನು ಅಂತ. ಟೇಕ್ ಆಕ್ಷನ್, ಏನಾದ್ರು ಮಾಡು. ದಿಸ್ ಇಸ್ ಯೋರ್ ಲೈಫ್. ನೀವು ಇನ್ನೊಬ್ರಿಗೋಸ್ಕರ ವೇಟ್ ಮಾಡೋದು, ಇನ್ನೊಬ್ರಿಗೆ ಕ್ಲಾರಿಟಿ ಕೊಟ್ಟು ನೀವು ನೆಕ್ಸ್ಟ್ ಮಾಡೋದು, ದರ್ ಇಸ್ ನೋ ಯೂಸ್. ಬಿಕಾಸ್ ವರ್ಲ್ಡ್ ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ, ಜನರು ಎಲ್ರು ಅವ್ರಿಗೆ ಏನ್ ಬೇಕದನ್ನ ತುಂಬಾ ಬೋಲ್ಡ್ ಸ್ಟೆಪ್ ಬೇಕು ಅಂತ ಹೋರಾಡ್ತಾರೆ. ಒಂದು ಫಾಸ್ಟ್ ರೂಟ್ ನ ಫೈಂಡ್ ಔಟ್ ಮಾಡ್ತಾರೆ. ಈ ತರ ಇರ್ಬೇಕಾದ್ರೆ ದೇರ್ ಇಸ್ ನೋ ಪಾಯಿಂಟ್ ನೀವು ಇನ್ನೊಬ್ರಿಗೂ ಡಿಪ್ಲೊಮ್ಯಾಟಿಕ್ ಆಗಿ ಆಕ್ಟ್ ಮಾಡ್ಕೊಂಡು ನೀವು ಬಿಹೇವ್ ಮಾಡ್ಕೊಂಡೆಲ್ಲ ಇರೋದು. ದೇರ್ ಇಸ್ ನೋ ಯೂಸ್. ಗ್ರೂಪ್ 1 ಏನಾದ್ರು ಫಾರ್ ಎಕ್ಸಾಂಪಲ್ ಜಾಬ್ ಅಲ್ಲಿ ನಿಮಗೆ ಅಪ್ರೈಸಲ್ ಬೇಕಾ, ಸ್ಯಾಲರಿ ಜಾಸ್ತಿ ಆಗ್ಬೇಕಾ, ಗೋ ಅಂಡ್ ಆಸ್ಕ್, ಡೈರೆಕ್ಟ್ ಆಗಿ ಆಸ್ಕ್ ಮಾಡಿ. ಇಫ್ ಯು ಫೀಲ್ ಲೈಕ್ ಒಂದು ಜಾಬ್ ನಿಮಗೆ ಅಷ್ಟು ಖುಷಿ ಕೊಡ್ತಾ ಇಲ್ಲ ಅಂತ ಫೀಲ್ ಆದ್ರೆ ಎಂಡ್ ಮಾಡ್ಬಿಟ್ಟು ಅಪ್ಲೈ ಮಾಡಕ್ ಶುರು ಮಾಡಿ. ಯಾರ ಮೇಲಾದ್ರು ಫೀಲಿಂಗ್ಸ್ ಇದೆಯಾ, ಅವ್ರ ಕಡೆಯಿಂದ ವೇಟ್ ಮಾಡೋದ್ಕಿಂತ ಎಕ್ಸ್ಪ್ರೆಸ್ ಮಾಡ್ಬಿಡಿ. ಅದನ್ನ ಇಟ್ಕೊಂಡು ಮರಿ ಮಾಡೋದಕ್ಕಾಗಲ್ಲ ಅಲ್ವಾ ಫೀಲಿಂಗ್ಸ್ ನ. ಏನಾದ್ರು ಪ್ರಾಜೆಕ್ಟ್ ಲಾಂಚ್ ಮಾಡ್ಬೇಕಾ, ಅಥವಾ ಆ ಯೂಟ್ಯೂಬ್ ಅಲ್ಲಿ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾ, ಜಸ್ಟ್ ಡೂ ಇಟ್. ಒಂದು ಪರ್ಫೆಕ್ಟ್ ಟೈಮಿಗೆ, ಪರ್ಫೆಕ್ಟ್ ಮೂಮೆಂಟ್ಗೆ ವೇಟ್ ಮಾಡೋದು ಬೇಡ. ಯಾರ್ದು ಅಪ್ರೂವಲ್ ಬೇಡ ನಿಮ್ ಲೈಫಲ್ಲಿ ನೀವೇನೋ ಆಕ್ಷನ್ ತಗೊಳ್ಳೋದಕ್ಕೆ. ಯಾರ್ದು ಅಪ್ರೂವಲ್ ಬೇಡ, ಜಸ್ಟ್ ಆ ಕರೇಜ್ ಇದ್ರೆ ಸಾಕು. ಗ್ರೂಪ್ 1 ಈ ತರ ವರ್ಲ್ಡ್ ಆಗೋಗ್ಬಿಟ್ಟಿದೆ. ಸೊ ನೀವು ಅದ್ರ ಪ್ರಕಾರ ಚೇಂಜ್ ಆಗ್ಬೇಕು. ಹಿಂದೆ ಉಳಿಯೋದ್ರಿಂದ ಏನು ಯೂಸ್ ಇಲ್ಲ. ಓಕೆ, ಗ್ರೂಪ್ 2 ಮೇನ್ ಆಗಿ ವೆರಿ ಬ್ಯೂಟಿಫುಲ್ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಏನ್ರ ಬಗ್ಗೆ ಹೇಳ್ತಾ ಇದೆ ಅಂಡ್ ಏನ್ ಮೆಸೇಜ್ ಬರ್ತಾ ಇದೆ ಅಂತ. ನಥಿಂಗ್ ಟು ವರಿ, ಇಟ್ಸ್ ಆಲ್ಸೋ ಗೈಡೆನ್ಸ್. ನಿಮಗೆ ಕರಿಯರ್ ಅಂಡ್ ಫಿನಾನ್ಸ್ ಅಂತ ಬಂದಾಗ ಸೇವ್ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್. ಆ ಬೇಸ್ನ ಸೇವ್ ಮಾಡ್ಕೊಳ್ಳಿ, ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ರಿಲೇಶನ್ಶಿಪ್ ಅಂತ ಬಂದ್ರೆ ಕ್ಲಿಯರ್ ಆಗಿ ಥಿಂಕ್ ಮಾಡಿ, ಬೌಂಡ್ರೀಸ್ ಹಾಕೊಳ್ಳಿ. ಮೇ ಬಿ ದಟ್ ಈಸ್ ವಾಟ್ ಇಲ್ಲೂ ಅದನ್ನೇ ಹೇಳ್ತಾ ಇದೆ. ರಿಲೇಶನ್ಶಿಪ್, ಕೆಲವೊಂದೊಂದು ರಿಲೇಶನ್ಶಿಪ್ಗೆ ಬೌಂಡ್ರೀಸ್ ಬೇಕು, ತುಂಬಾ ಫ್ರೀ ಆಗಿ ಬಿಟ್ಟಿದ್ದೀರಾ, ಆ ಥರ ಬಿಡಬೇಡಿ. ಎಮೋಷ್ನಲಿ ತುಂಬಾ ಓವರ್ಲಿ ಎಮೋಷ್ನಲಿ ಯೋಚನೆ ಮಾಡ್ತಾ ಇದ್ದೀರಾ, ಆ ಥರ ಮಾಡಬೇಡಿ.
ಜಾಸ್ತಿ ನೀವು ಇನ್ನೊಬ್ರಿಗೋಸ್ಕರ ಇದ್ ಮಾಡೋದ್ ಬೇಡ, ವೆಯ್ಟ್ ಮಾಡೋದ್ ಬೇಡ, ಡಿಪ್ಲೊಮ್ಯಾಟಿಕ್ ಆಗಿ ಆಕ್ಟ್ ಮಾಡೋದ್ ಬೇಡ. ಇನ್ನೊಬ್ರಿಗೆ ಹರ್ಟ್ ಆಗ್ಬಿಟ್ರೆ, ಇನ್ನೊಬ್ರಿಗೆ ಇದಾಗ್ಬಿಟ್ರೆ, ಅದಾಗ್ಬಿಟ್ರೆ, ಜಸ್ಟ್ ಟೇಕ್ ಇಟ್ ಫಾರ್ವರ್ಡ್. ಒಂದು ಆಕ್ಷನ್ ತಗೊಳ್ಳಿ. ನ್ಯೂ ಬಿಗಿನಿಂಗ್ ಕಾಯ್ತಾ ಇದೆ ನಿಮಗೋಸ್ಕರ. ಅನ್ಎಕ್ಸ್ಪೆಕ್ಟೆಡ್ ನ್ಯೂ ಬಿಗಿನಿಂಗ್ ಆಗೋ ಎಲ್ಲ ಪಾಸಿಬಿಲಿಟಿನೂ ಇದೆ ಗ್ರೂಪ್ 1. ಸೊ ದ್ಯಾಟ್ ವಾಸ್ ಜುಲೈ ಎನರ್ಜಿ ನಿಮಗೆ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಎಲ್ಲಿ ಹೋಗ್ತಾ ಇದೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹೆಲೋ ಗ್ರೂಪ್ 2 ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನೋಡೋಣ ಜುಲೈ ಮಂತ್ ಅಲ್ಲಿ ಏನ್ ಮೆಸೇಜ್ ಇದೆ, ಯಾವ ಒಂದು ಎನರ್ಜಿ ನಿಮ್ ಕಡೆ ಬರ್ತಾ ಇದೆ, ಅಂಡ್ ಏನ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಏನ್ರಲ್ಲಿ ಗ್ರೋತ್ ಇದೆ, ಕರಿಯರ್ ಅಂಡ್ ಫಿನಾನ್ಸ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಲವ್ ಲೈಫ್, ಅಂಡ್ ಫೈನಲಿ ಅಡ್ವೈಸ್ ಏನಿದೆ ಜುಲೈ ಮಂತ್ ಅಲ್ಲಿ ಅಂತ ನೋಡೋಣ ಗೈಸ್. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಸೊ ಗ್ರೂಪ್ 2, ಲೆಟ್ಸ್ ಸಿ ವಾಟ್ ಈಸ್ ಕಮಿಂಗ್ ಅಂತ. ಥಿಂಕರ್. ಓಕೆ, ಏನ್ರ ಬಗ್ಗೆನೋ ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಪ್ರಾಬಬ್ಲಿ ಅದ್ರ ಬಗ್ಗೆ ಹೇಳ್ತಾ ಇದೆ. ಮೇನ್ ಎನರ್ಜಿ ಆಗಿರುತ್ತೆ ನಿಮ್ದು. ಮೇ ಬಿ ನೀವು ಜಾಸ್ತಿ ಏನೋ ಒಂದು ತಲೆಗೆ ಬಂತು ಅಂದ್ರೆ ಅದಕ್ಕೆ ಫೈನಲ್ ಡಿಸಿಷನ್ ತಗೊಳ್ಳೋದಕ್ಕಿಂತ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡೋ ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಆಕ್ಷನ್ ಇವಾಗ್ಲೇ ಬೇಡ, ಲೆಟ್ ಮೀ ಥಿಂಕ್, ಅದ್ರ ಬಗ್ಗೆ ಯೋಚನೆ ಮಾಡೋಣ, ಪ್ಲಾನ್ ಮಾಡೋಣ, ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಪ್ಲಾನ್ ಮಾಡೋಣ, ಈ ತರ ಒಂದು ಎನರ್ಜಿ ಇರುತ್ತೆ. ಅಥವಾ ಹೊರಗಡೆ ಅವ್ರು ನಿಮಗೆ ಎಷ್ಟೇ ಟ್ರಬಲ್ ಕೊಟ್ರು, ಹಿಂಸೆ ಕೊಟ್ರು, ನೀವು ಅವ್ರಿಗೆ ರಿಯಾಕ್ಟೇ ಮಾಡಲ್ಲ, ಆತರ ಒಂದು ಎನರ್ಜಿ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಸಕ್ಸಸ್, ಬ್ಯೂಟಿಫುಲ್ ಮೆಸೇಜ್. ಗ್ರೂಪ್ 2, tortoise, slowly but surely getting ahead. Maybe that is it. ನಿಮಗೆ ನಿಮ್ಮ ಪ್ಲಾನ್ ಗೊತ್ತು, ಯಾವ ತರ ಹೋದ್ರೆ ಆಗುತ್ತೆ ಅಂತ ಗೊತ್ತು, ಅಂಡ್ ಯು ವಿಲ್ ಫಾಲೋ ಇಟ್. ಎಲ್ಲರೂ ಓಡ್ತಾ ಇದಾರೆ, ನಾವು ಅವರಿಂದ ಓಡೋಗೋಣ, ಆ ತರ ಮೈಂಡ್ ಸೆಟ್ ಅಲ್ಲ ನಿಮ್ದು. ಫಸ್ಟ್ ಆಫ್ ಆಲ್ 3 ಕಾರ್ಡ್ಸ್ ವೆರಿ ಬ್ಯೂಟಿಫುಲ್ ಆಗಿ ಬಂದಿದೆ. ವೆರಿ ಪವರ್ಫುಲ್, ಗ್ರೌಂಡೆಡ್ ಮತ್ತೆ ಎಂಕರೇಜಿಂಗ್ ಮೆಸೇಜಸ್ ಬಂದಿದೆ ಅಂತಾನೆ ಹೇಳ್ಬೋದು. ಐ ಡೋಂಟ್ ನೋ, ಒನ್ ಮೇನ್ ವರ್ಡ್ ಬರ್ತಾ ಇರೋದು ನನಗಿಲ್ಲಿ ಥಿಂಕ್ ಕೇರ್ಫುಲಿ. ಐ ಡೋಂಟ್ ನೋ, ಈ ಒಂದು ವರ್ಡ್ ಅವಾಗ ನನಗೆ ಪಾಪ್ ಅಪ್ ಆಗ್ತಾ ಇದೆ ಮೈಂಡ್ ಅಲ್ಲಿ. ಐ ಡೋಂಟ್ ನೋ, ಥಿಂಕ್ ಕೇರ್ಫುಲಿ. ಮೇ ಬಿ ಯಾಕೆ ಅಂತ ಇವಾಗ ಫೈಂಡ್ ಔಟ್ ಮಾಡೋಣ. ಓಕೆ, ಫಸ್ಟ್ ಮೆಸೇಜ್, ದೇರ್ ಈಸ್ 44. ಯಾರ್ದಾರು 4 ನಂಬರ್ ಲೈಫ್ ಪಾತ್ ನಂಬರ್ ಏನೋ ಆ ಥರ ಎಲ್ಲ ಇದೆ ಅಂದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್ ನಿಮ್ದೇ ರೀಡಿಂಗ್ ಅಂತ. ಮೇನ್ ಆಗಿದ್ದು ಏನ್ರ ಬಗ್ಗೆನೋ ಅನಾಲಿಸಿಸ್ ಮಾಡೋದು, ಪ್ಲಾನ್ ಮಾಡೋದು, ಏನೋ ಆ ಮೆಂಟಲ್ ಕ್ಲಾರಿಟಿ ಫಸ್ಟ್ ನಾನು ತಗೊಳ್ಳೋಣ, ರಿಯಾಕ್ಟ್ ಮಾಡೋದು ಬೇಡ, ಈ ತರ ಯೋಚನೆ ಮಾಡೋ ಒಂದು ಕಾರ್ಡ್ ಅದು. ಸೊ ನಾನು ಏನ್ ನೋಡ್ತಾ ಇದೀನಿ ಜುಲೈಯಲ್ಲಿ, ಮುಂಚೆನೆ ನಾನು ಹೇಳ್ದಂಗೆ ಏನಾದ್ರೂ ಸಿಚುವೇಶನ್ ಬಂತು ಅಂದ್ರೆ ಅದಕ್ಕೆ ನೀವು ರಿಯಾಕ್ಟ್ ಮಾಡೋದಕ್ಕೆ ಹೋಗಲ್ಲ. ಫಸ್ಟ್ ಮೆಂಟಲಿ ಕ್ಲಾರಿಟಿ ತಗೊಳ್ಳೋಣ. ಅದಕ್ಕೆ ರಿಯಾಕ್ಷನ್ ಕೊಡೋದ್ಕಿಂತ ಸ್ವಲ್ಪ ಯೋಚನೆ ಮಾಡೋಣ, ಇದು ಯಾಕಾಯ್ತು, ಪಾಸ್ ಕೊಡೋಣ, ಥಿಂಕ್ ಮಾಡೋಣ, ಇದು ಯಾಕೆ ಆಗ್ತಾ ಇದೆ. ನೀವೊಂದು ಫೇಸಿಗೆ ಎಂಟರ್ ಆಗ್ತಾ ಇದ್ದೀರಾ. ಯಾವ ಫೇಸ್ ಅಂದ್ರೆ ಥಿಂಕಿಂಗ್, ಪ್ಲಾನಿಂಗ್, ಡಿಸಿಷನ್ ಮೇಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಕನೆಕ್ಷನ್ಸ್ ಬಗ್ಗೆ ನಾನು ಮೇನ್ ಆಗಿ ಏನ್ ನೋಡ್ತೀನಿ, ಫಾರ್ ಎನ್ ಎಕ್ಸಾಂಪಲ್, ಒಂದು ರಿಲೇಶನ್ಶಿಪ್ ಇರುತ್ತೆ ನಿಮ್ಮ ಲೈಫಲ್ಲಿ, ಏನೋ ಸಡನ್ ಚೇಂಜಸ್ ರೀಸೆಂಟ್ ಆಗಿ ಆಗಿರುತ್ತೆ. ಅದಕ್ಕೆ ರಿಯಾಕ್ಟ್ ಮಾಡೋದ್ಕಿಂತ ಥಿಂಕ್ ಮಾಡ್ತೀರಾ, ಯಾಕೆ ಹಿಂಗ ಆಯ್ತು, ಯಾಕೆ ಈ ತರ ಒಂದು ಆಕ್ಷನ್ ನಾನು ತಗೋಬೇಕು, ಇವ್ರು ಯಾಕೆ ನನಗೆ ಬಂದು ಈ ತರ ಅಷ್ಟು ವರ್ಡ್ ಹೇಳಿದ್ರು, ಅವ್ರು ನನ್ನ ಬಗ್ಗೆ ಏನ್ ಫೀಲ್ ಮಾಡ್ತಾ ಇರ್ಬೋದು, ಈ ತರ ಯೋಚನೆ ಮಾಡ್ತಾರ ನೋಡ್ತಾ ಇದೀನಿ. ಅಥವಾ ಕರಿಯರ್ ಶಿಫ್ಟ್ ಆಗೋದಕ್ಕೂ ಮುಂಚೆ ಏನೋ ಒಂದು ಆಪರ್ಚುನಿಟಿ ಬರುತ್ತೆ ನಿಮಗೆ, ಅದಕ್ಕೆ ಆಕ್ಷನ್ ತಗೊಳ್ಳೋದಕ್ಕಿಂತ ಅದ್ರಲ್ಲಿ ಒಳ್ಳೇದೇನಿದೆ, ಕೆಟ್ಟದೇನಿದೆ, ಅಡ್ವಾಂಟೇಜ್ ಏನಿದೆ, ಡಿಸ್ಅಡ್ವಾಂಟೇಜ್ ಏನಿದೆ, ಅದಕ್ಕೆ ಎಸ್ ಹೇಳೋದಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡೋಣ.
ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡೋಣ. ಸೊ ಮೇನ್ ಆಗಿ ಏನಂತ ಅಂದ್ರೆ ಗ್ರೂಪ್ 2 ಈ ಒಂದು ಮಂತ್ ಎನರ್ಜಿ ಬಂದ್ಬಿಟ್ಟು ಏನೋ ಬಂತು ನಾನು ಹೋಗ್ಬಿಡೋಣ, ಆಪರ್ಚುನಿಟಿ ಬಂತು ತಗೋಬಿಡೋಣ, ನೋ, ಆ ತರ ಮಂತ್ ಅಲ್ಲ ಇದು ನಿಮಗೆ. ನೆಕ್ಸ್ಟ್ ಮೂವ್, ಏನೇ ಒಂದು ನೆಕ್ಸ್ಟ್ ಮೂವ್ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕು ಅನ್ನೋದು ಮೇನ್ ಇಂಡಿಕೇಶನ್. ಅಥವಾ ನೀವು ತುಂಬಾ ಯೋಚನೆ ಮಾಡಿ ಡಿಸಿಷನ್ ತಗೊಂತೀರಾ ವೈಸ್ ಆಗಿ, ಕಣ್ಣು ಮುಚ್ಕೊಂಡು ಕಾಲ್ ಮುಂದೆ ಇಡೋದು ಆ ಥರ ಮಾಡಲ್ಲ ನೀವು. ನೆಕ್ಸ್ಟ್ ಮೆಸೇಜ್, ದೇರ್ ಈಸ್ ಸಕ್ಸಸ್. ಇದ್ರ ಬಗ್ಗೆ ನಾನು ನಿಮಗೆ ಹೇಳೋದೇ ಬೇಡ. ಮೇನ್ ಆಗಿ ಅಚೀವ್ಮೆಂಟ್ ಬಗ್ಗೆ ಹೇಳುತ್ತೆ, ಪರ್ಸನಲ್ ಗ್ರೋತ್ ಬಗ್ಗೆ ಹೇಳುತ್ತೆ, ರೆಕಗ್ನಿಷನ್ ಬಗ್ಗೆ ಹೇಳುತ್ತೆ. ಮೇ ಬಿ ತುಂಬಾ ಜನಕ್ಕೆ ಜಾಬ್ ಅಲ್ಲಿ ರೆಕಗ್ನಿಷನ್, ಏನೋ ಒಂದು ಕೆಲಸ ಮಾಡಿರ್ತೀರಾ ಅದಕ್ಕೊಂದು ಪ್ರೋಗ್ರೆಸ್, ಅದರಲ್ಲೊಂದು ಪ್ರೋಗ್ರೆಸ್ ಸಿಗೋದು, ಸಕ್ಸಸ್ಫುಲ್, ಯು ವಿಲ್ ಫೀಲ್ ದಟ್ ಸಕ್ಸಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ಇಟ್ಸ್ ಮೋರ್ ಲೈಕ್ ಹೊರಗಡೆಯಿಂದ ನಿಮಗೆ ಪೀಸ್ ಸಿಗೋದ್ಕಿಂತ ನಿಮಗೆ ಇಂಟರ್ನಲ್ಲಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ಪೀಸ್ ಸಿಗುತ್ತೆ. ನೀವು ಮೇ ಬಿ ನಿಮಗೆ ಒಂದು ಕರಿಯರ್ ಗೋಲ್ ಅಂತ ನೀವು ಒಂದು ವಿಷನರಿ ಬೋರ್ಡ್ ಇಟ್ಕೊಬಿಟ್ಟಿರ್ತೀರ. ಫೈನಲಿ ಆ ಗೋಲ್ನ ರೀಚ್ ಆಗೋದು, ವಿನ್ ಆಗೋದು. ಸೊ ನಿಮ್ಗೋಸ್ಕರ ಏನೋ ಒಂದು ಪ್ರಾಮಿಸ್ ಮಾಡ್ಕೊಂಡಿರ್ತೀರ, ಈ ಒಂದು ಏಜ್ ಅಲ್ಲಿ ಇಷ್ಟು ನಾನು ಅಚೀವ್ ಮಾಡ್ತೀನಿ, ಇಷ್ಟು ನಾನು ದುಡ್ಡು ಮಾಡ್ತೀನಿ. ಫೈನಲಿ ನೀವು ಅದನ್ನ ರೀಚ್ ಮಾಡೋದು, ಅಥವಾ ಇಷ್ಟು ತಿಂಗಳೊಳಗೆ ನನಗೆ ಇಷ್ಟು ಫಾಲೋವರ್ಸ್, ಇಷ್ಟು ಸಬ್ಸ್ಕ್ರೈಬರ್ಸ್ ರೀಚ್ ಆಗೋ ತರ ಮಾಡ್ತೀನಿ ಅಂತ ನೀವು ಬರ್ಕೊಂಡಿರ್ತೀರ. ಫೈನಲಿ ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ನಿಮಗೆ ಗೊತ್ತಿರುತ್ತೆ ಯಾವ ಪ್ರಾಜೆಕ್ಟ್ ಮೇಲೆ ಫೋಕಸ್ ಮಾಡಬೇಕು, ಯಾವ ಜಾಬ್ ಮೇಲೆ ಫೋಕಸ್ ಮಾಡಬೇಕು. ಅಥವಾ ಮೇ ಬಿ ನೀವು ಒಂದು ಪರ್ಟಿಕ್ಯುಲರ್ ಜಾಬ್ಗೋಸ್ಕರ ತುಂಬಾ ಟ್ರೈ ಮಾಡ್ತಾ ಇರ್ತೀರ. ಫೈನಲಿ ಅದನ್ನ ನೀವು ಅಚೀವ್ ಮಾಡೋದು, ಒಂದು ಸ್ಮಾಲ್ ವಿನ್ ಆಗೋ ಸಿಚುವೇಶನ್ ನೋಡ್ತಾ ಇದ್ದೀನಿ. ಮುಂಚೆ ಹೇಳ್ದಂಗೆ ಒಂದು ಪರ್ಸನಲ್ ಗೋಲ್ನ ಕಂಪ್ಲೀಟ್ ಮಾಡೋದು, ವರ್ಕಲ್ಲಿ ಒಂದು ರೋಲ್ನ ರೀಚ್ ಆಗೋದು, ಅಥವಾ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಜಿಮ್ಮಿಗೆ ಹೋಗೋದು, ನಾನು ಇಷ್ಟು ತಿಂಗಳೊಳಗೆ, ಇಷ್ಟು ಡೇಟ್ ಒಳಗೆ ಇಷ್ಟು ವೆಯ್ಟ್ ನನ್ ಗೇನ್ ಆಗಬೇಕು, ಲೂಸ್ ಮಾಡ್ಕೋಬೇಕು, ಹಿಂಗೆ ನೀವು ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀರಾ. ಫೈನಲಿ ಅದನ್ನ ರೀಚ್ ಮಾಡೋದು. ಅಥವಾ ನೀವು ರೆಗ್ಯುಲರ್ ಆಗಿ ಜಿಮ್ ಹಿಟ್ ಮಾಡಬೇಕು ಅಂತ ನೀವೇ ಒಂದು ಟಾರ್ಗೆಟ್ ಹಾಕೊಂಡಿರ್ತೀರ. ಫೈನಲಿ ಆ ಟಾರ್ಗೆಟ್ ನ ನೀವು ಫುಲ್ಫಿಲ್ ಮಾಡೋದು. ಇಟ್ಸ್ ಅ ಸ್ಮಾಲ್ ವಿನ್. ದೊಡ್ಡ ವಿನ್ ಆಗ್ಬೇಕಂತಾನೆ ಅಲ್ಲ, ಸ್ಮಾಲ್ ವಿನ್ ಆಗೋದನ್ನ ನೋಡ್ತಾ ಇದೀನಿ. ಫೈನಲಿ ಅದು ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಐ ಫೀಲ್ ಗ್ರೂಪ್ 2 ನೀವು ಯಾವ ತರ ಅಂದ್ರೆ ತುಂಬಾನೇ ಪೀಸ್ ಆಗಿರ್ತೀರ ಜುಲೈಯಲ್ಲಿ. ಏನೇ ಆದ್ರೂ, ಏನೇ ಬಿದ್ರು, ಏನೇ ಆದ್ರೂ ನೀವು ಟೆನ್ಷನ್ ತಗೊಳ್ಳಲ್ಲ. ಅದು ನಿಮಗೆ ಮೆಂಟಲಿ ಏನೂ ಎಫೆಕ್ಟ್ ಆಗಲ್ಲ. ಬಿಕಾಸ್ ನೀವು ಒಂಥರ ಪ್ಲಾನ್ ಹಾಕೊಂಡಿರ್ತೀರ, ನಿಮ್ ಲೈಫ್ ಅದನ್ನ ನೀವು ಫುಲ್ಫಿಲ್ ಮಾಡ್ಕೊಂತ ಇರ್ತೀರ ಕೂಡ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ಟಾರ್ಟೈಸ್, ಸ್ಲೋಲಿ ಬಟ್ ಶೋರ್ಲಿ ಗೆಟಿಂಗ್ ಅಹೆಡ್. ಟಾರ್ಟೈಸ್ ಅಂದ್ರೆ ಮೇನ್ ಆಗಿ ಏನು, ಪೇಷನ್ಸ್. ಟಾರ್ಟೈಸ್ ತುಂಬಾ ಸ್ಲೋ ಆಗಿ ಮೂವ್ ಆಗುವಂತ ಒಂದು ಪ್ರಾಣಿ, ಬಟ್ ಪ್ರೋಗ್ರೆಸಿಂಗ್, ಎಲ್ಲೂ ನಿಲ್ಲಲ್ಲ. ಅದು ಆ ಒಂದು ಟೈಮ್ ನ ಟ್ರಸ್ಟ್ ಮಾಡುತ್ತೆ. ಜಸ್ಟ್ ಬಿಕಾಸ್ ಎಲ್ಲ ಓಡೋಗ್ತಾ ಇದಾರೆ ಅಂತ ನಾನು ಓಡೋಗೋಣ ಆ ತರ ಒಂದು ಅಲ್ಲ ಪ್ರಾಣಿ. ಅದು ನನಗೆ ಎಷ್ಟಾಗುತ್ತೆ ಅಷ್ಟೇ ಮಾಡೋದಕ್ಕಾಗೋದು. ನನಗೆ ಇಷ್ಟ ಇರೋದು ಏನೋ ಆ ಸ್ಟ್ರೆಂತ್ ನಾನು ಇಷ್ಟ ಮಾಡೋಕ್ಕಾಗೋದು. ಬೇರೆಯವ್ರಿಗೆ ಸ್ಟ್ರೆಂತ್ ಇರುತ್ತೆ. ನನ್ ಕಾಲ್ ಇಷ್ಟೇ ಉದ್ದ ಇರೋದು, ನಾನು ಇಷ್ಟೇ ಉದ್ದ ಇಷ್ಟೇ ಕಾಲ ಮುಂದೆ ಇಡೋದಕ್ಕಾಗೋದು. ಬೇರೆಯವ್ರಿಗೆ ಉದ್ದ ಇರೋರ್ ಕಾಲು ಉದ್ದ ಇಡ್ತಾರೆ. ನನ್ಗೆ ಎಷ್ಟಿದೆ ಕೆಪಾಸಿಟಿ ಅಷ್ಟೇ ಮಾಡೋದಕ್ಕಾಗೋದು ಅಂತ ಅರ್ಥ ಮಾಡ್ಕೊಂಡಿರೋ ಒಂದು ಪ್ರಾಣಿ ಅದು ಅಲ್ವಾ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಮೇನ್ ಆಗಿ ಏನ್ ಹೇಳ್ತಾ ಇದೆ ಅಂದ್ರೆ, ಏನೇ ಒಂದು ಸಿಚುವೇಶನ್ ಬಂದ್ರು ಅದಕ್ಕೆ ಕ್ವಿಕ್ ಡಿಸಿಷನ್ ನ ಎಕ್ಸ್ಪೆಕ್ಟ್ ಮಾಡಬೇಡಿ. ನೀವು ನಿಮ್ ಕೆಲಸ ಮಾಡ್ತಾ ಇರಿ, ಯೂನಿವರ್ಸ್ ಕೆಲಸ ಮಾಡ್ತಾ ಇರತ್ತೆ. ಅದ್ ಯಾವಾಗ ಬೇಕಾದ ಅಚೀವ್ಮೆಂಟ್ ನಿಮ್ ಕಡೆ ಬಂದೇ ಬರುತ್ತೆ. ತುಂಬಾ ಜನಕ್ಕೆ ಮೇ ಬಿ ತುಂಬಾ ತಿಂಗಳಿಂದ ಏನೋ ಒಂದು ಎಫರ್ಟ್ ಹಾಕ್ತಾ ಇದ್ರಿ, ಪೇಷನ್ಸ್ ಅಲ್ಲಿ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಾ. ಫೈನಲಿ ಆ ಟೈಮ್ ಒಂದು ಜುಲೈಯಲ್ಲಿ ಬರೋ ಪಾಸಿಬಿಲಿಟಿ ಇದೆ. ಅಗೇನ್ ನಿಮಗ್ ನೀವೇ ಪ್ರೆಷರ್ ಹಾಕೋಬೇಡಿ. ಇಮಿಡಿಯೇಟ್ ಆಗಿ ನನಗೆ ರಿಸಲ್ಟ್ಸ್ ಬರ್ಲಿ, ಇಮಿಡಿಯೇಟ್ ಆಗಿ ನಾನು ಔಟ್ಕಮ್ ನೋಡ್ಬೇಕು, ನಾನು ಈ ತರ ನಿಮಗ್ ನೀವೇ ಪ್ರೆಷರ್ ಹಾಕೋಬೇಡಿ. ಇಫ್ ಪಾಸಿಬಲ್ ಜುಲೈಯಲ್ಲಿ ಕಾಮ್ ಅಂಡ್ ಕಂಪೋಸ್ಡ್ ಆಗಿರಿ. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿ ಹಂಗೆ ಇರುತ್ತೆ, ವೆಯ್ಟ್ ಮಾಡೋ ಒಂದು ಎನರ್ಜಿಲೇ ಇದ್ದೀರಾ. ಬಟ್ ಸ್ಟಿಲ್ ಜಸ್ಟ್ ಬಿಕಾಸ್ ಒಂದ್ಸತಿ ಏನಾಗುತ್ತೆ, ಸೊಸೈಟಿ ಪ್ರೆಷರ್, ಈ ಪ್ರೆಷರ್ ಟೈಮಿಗೆ ತುಂಬಾ ನಾವು ಪ್ರೆಷರ್ ಹಾಕೊಳಕ್ ಹೋಗ್ತೀವಿ. ಇಫ್ ಪಾಸಿಬಲ್ ಆ ತರ ಮಾಡಬೇಡಿ. ಫಾರ್ ಅನ್ ಎಕ್ಸಾಂಪಲ್ ಓಕೆ, ಬೇರೆಯವರೆಲ್ಲ ಬೇಗನೆ ಫಿಟ್ ಆಗ್ತಾ ಇದ್ದಾರೆ, ನಾನು ಅವರಷ್ಟೇ ಊಟ ಮಾಡ್ತೀನಿ, ನಾನು ಅವರಷ್ಟೇ ಜಿಮ್ಗೆ ಬರ್ತೀನಿ, ನಾನು ಯಾಕೆ ಫಿಟ್ ಆಗ್ತಾ ಇಲ್ಲ, ಈ ತರ ನೀವು ನಿಮಗೆ ಕ್ವೆಶನ್ ಮಾಡ್ಕೊಂತ ಇದ್ರೆ, ಇಫ್ ಪಾಸಿಬಲ್ ಆ ತರ ಮಾಡ್ಕೋಬೇಡಿ.
ಬಿಕಾಸ್ ನಿಮ್ಮ ಒಂದು ಜರ್ನಿ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಮೆಟಬಾಲಿಸಮ್, ನಿಮ್ಮ ಬಾಡಿ ಇಟ್ಸ್ ಡಿಫ್ರೆಂಟ್, ಅವ್ರದ್ದು ಇಟ್ಸ್ ಅ ಡಿಫ್ರೆಂಟ್. ಸೊ ಕೀಪ್ ದಟ್ ಇನ್ ಮೈಂಡ್. ಯಾರಿಗೆ ಯಾವಾಗ ಆಗ್ಬೇಕು ಅವಾಗ್ಲೇ ಆಗೋದು. ಫಾರ್ ಅನ್ ಎಕ್ಸಾಂಪಲ್ ಜಾಬಿಗೆ ಅಪ್ಲೈ ಮಾಡಿರ್ತೀರಾ, ಯಾಕೆ ಇನ್ನೂ ನನಗೆ ರಿಪ್ಲೈ ಮಾಡಿಲ್ಲ, ಯಾಕೆ ನಂದು ವ್ಯೂ ಡೇ ಬಂದಿಲ್ಲ, ಯಾಕೆ ನನ್ನ ಅಪ್ಲಿಕೇಶನ್ ನೋಡಿಲ್ಲ. ಇಫ್ ಪಾಸಿಬಲ್ ಆ ಥರ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಆ ಫ್ರಸ್ಟ್ರೇಷನ್ ರಿಲೀಸ್ ಮಾಡಿ. ಯು ಆರ್ ಡೂಯಿಂಗ್ ಫೈನ್. ನೀವು ನಿಮ್ಮ ಸ್ಟ್ರೆಂತ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀರಾ. ಇಫ್ ಪಾಸಿಬಲ್ ಕಂಪೇರ್ ಮಾಡ್ಬೇಡಿ, ಅವ್ರಿಗಾಯ್ತು ನನಗೆ ಯಾಕೆ ಆಗ್ತಾ ಇಲ್ಲ, ಆತರ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ. ಆ ಒಂದು ಅರ್ಜೆನ್ಸಿನ ನೀವು ತಲೆಯಿಂದ ತೆಗ್ದಾಕ್ಬೇಕು. ಗ್ರೂಪ್ 2 ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಆ ಒಂದು ಟೈಮಿಂಗ್ ನ ಟ್ರಸ್ಟ್ ಮಾಡಿ, ನಿಮ್ಮ ಪ್ರೋಗ್ರೆಸ್ ಮೇಲೆ ಫೋಕಸ್ ಮಾಡಿ ಬಿಟ್ರೆ ಸಕ್ಸಸ್ ಆ ಟೈಮಿಗೆ ಬರುತ್ತೆ. ಕಂಪ್ಲೀಷನ್ ಅನ್ನೋದು ಆ ಟೈಮಿಗೆ ಬರುತ್ತೆ. ಅದು ಯಾವತ್ತೂ ಬರಲ್ಲ ಅಂತ ಅಲ್ಲ, ನಿಮ್ ಕಡೆಯಿಂದ ಎಫರ್ಟ್ ಹಾಕೋದ್ರ ಬಗ್ಗೆ ಫೋಕಸ್ ಮಾಡಿ ಅಷ್ಟೇ. ಆಲ್ ರೈಟ್, ಸೊ ಕರಿಯರ್ ಬಂದಿದೆ ನಿಮಗೆ ಏಸ್ ಆಫ್ ಕಪ್ಸ್, ಬ್ಯೂಟಿಫುಲ್ ಕಾರ್ಡ್. ಲವ್ ಲೈಫಿಗೆ ಬಂದಿದ್ರೆ ಅದು ಸ್ಟಿಲ್ ಮೋರ್ ಬ್ಯೂಟಿಫುಲ್ ಆಗ್ತಾ ಇತ್ತು. ಕ್ವೀನ್ ಆಫ್ ಸ್ವರ್ಡ್ಸ್, ಫಸ್ಟ್ ಗ್ರೂಪ್ ಅವ್ರಿಗೆ ಕಿಂಗ್ ಆಫ್ ಸ್ವರ್ಡ್ಸ್ ಬಂದಿದೆ, ನಿಮಗೆ ಕ್ವೀನ್ ಆಫ್ ಸ್ವರ್ಡ್ಸ್ ಬಂದಿದೆ ಲವ್ ಲೈಫ್ಗೆ. ಏಂಜಲ್ಸ್ ಕಡೆಯಿಂದ ನಿಮಗೆ ಏನ್ ಗೈಡೆನ್ಸ್ ಇದೆ ಅಂತ ನೋಡೋಣ. ಗ್ರೂಪ್ 2, angel guidance, if you believe. Okay, the thing is angels ಕೂಡ ಅದನ್ನೇ ಹೇಳ್ತಾ ಇದೆ, ಜಸ್ಟ್ ನಿಮ್ಮ ಮೇಲೆ ನೀವು ಬಿಲೀವ್ ಮಾಡಿ, ಪ್ರೋಗ್ರೆಸ್ ಮಾಡ್ತಾ ಇರಿ, ಎಫರ್ಟ್ ಹಾಕ್ತಾ ಇರಿ, ಪ್ರೋಸೆಸ್ ಮೇಲೆ, ಟೈಮಿಂಗ್ ಮೇಲೆ ಟ್ರಸ್ಟ್ ಮಾಡಿ ಅಷ್ಟೇ. ಬ್ಯೂಟಿಫುಲ್ ಮೆಸೇಜಸ್. ಫಸ್ಟ್ ಆಫ್ ಆಲ್, ಏಸ್ ಆಫ್ ಕಪ್ಸ್ ಒಂದು ನ್ಯೂ ಬಿಗಿನಿಂಗ್. ದಿಸ್ ಇಸ್ ಲೈಕ್ ಒಂದು ನ್ಯೂ ಬಿಗಿನಿಂಗ್ ಅನ್ನೋಕ್ಕಿಂತ ನ್ಯೂ ಆಪರ್ಚುನಿಟಿ. ನಿಮಗೆ ಫಸ್ಟ್ ಆಫ್ ಆಲ್ ಎಮೋಷನಲಿ ಖುಷಿ ಕೊಡುವ ಒಂದು ಆಪರ್ಚುನಿಟಿ ಇದು. ದಟ್ ಈಸ್ ವಾಟ್ ಮ್ಯಾಟರ್ಸ್. ಇದು ಸೊಸೈಟಿ ಖುಷಿ ಪಡಿಸೋಲ್ಲ, ನಿಮಗೆ ಮೇನ್ ಆಗಿ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಆಗೋ ಒಂದು ಜಾಬ್ ಬರ್ಬೋದು ಅಥವಾ ಪ್ರಾಜೆಕ್ಟ್ ಬರ್ಬೋದು. ಇಷ್ಟ ದಿನ ನಿಮ್ಮ ಮನೆಯಿಂದ ನೀವು ತುಂಬಾ ದೂರ ಓಡಾಡ್ತಾ ಇದ್ರಿ, ಆ ಪ್ರಾಜೆಕ್ಟ್ ಇಂದ ತುಂಬಾ ಕಷ್ಟ ಆಗ್ತೈತಿ. ಇವೊಂದು ದುಡ್ಡು ಬರ್ತಾ ಇದ್ರು ಕಷ್ಟ ಆಗ್ತಾ ಇತ್ತು. ಮೇ ಬಿ ನಿಮಗೆ ಮನೆ ಸುತ್ತಮುತ್ತನೇ ಒಂದು ಪ್ರಾಜೆಕ್ಟ್ ಸಿಗೋದು, ಫ್ರೆಶ್ ಸ್ಟಾರ್ಟ್ ಸಿಗೋದು. ಮೇ ಬಿ ಒಂದು ಜಾಬ್ ಎನ್ವಿರಾನ್ಮೆಂಟ್ ನಿಮಗೆ ಆಗ್ತಾ ಇರಲ್ಲ. ಮೇ ಬಿ ನೀವು ಆ ಒಂದು ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಇಂದ ಹೊರಗೆ ಬರ್ಬೇಕು, ಹಂಗೆಲ್ಲ ಯೋಚನೆ ಮಾಡ್ತಾ ಇದ್ರಿ ಅನ್ಸುತ್ತೆ. ಫೈನಲಿ ಆ ಒಂದು ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಇಂದ ಫೈನಲಿ ಒಂದು ಹೊಸ ಎನ್ವಿರಾನ್ಮೆಂಟ್ ಕಡೆ ಹೋಗೋದು, ಅಂಡ್ ಎಗೇನ್ ಆ ಹೊಸ ಎನ್ವಿರಾನ್ಮೆಂಟ್, ಹೊಸ ಆಪರ್ಚುನಿಟಿ ನಿಮಗೆ ಎಮೋಷನಲಿ ಫುಲ್ಫಿಲ್ ಮಾಡೋದು, ಆ ತರ ನೋಡ್ತಾ ಇದೀನಿ. ಅಂದ್ರೆ ಮೇನ್ ಆಗಿ ನ್ಯೂ ಬಿಗಿನಿಂಗ್ ವೆರಿ ಮಚ್ ಪಾಸಿಬಲ್. ಅಥವಾ ಟೋಟಲ್ ನಿಮ್ಮ ಗ್ರೂಪ್ ಅಲ್ಲಿರೋ ಜನರು ಶಿಫ್ಟ್ ಆಗೋ ಪಾಸಿಬಿಲಿಟಿ ಇದೆ. ಅದು ನಿಮಗೆ ಎಮೋಷನಲಿ ಇನ್ನೂ ಬೂಸ್ಟ್ ಮಾಡುತ್ತೆ. ಜಸ್ಟ್ ಮನಿ ಬಗ್ಗೆ ಹೇಳ್ತಾ ಇಲ್ಲ, ದುಡ್ಡು ಜಾಸ್ತಿ ಬರುತ್ತೆ ಆ ತರ ಹೇಳ್ತಾ ಇಲ್ಲ. ಫೈನಲಿ ಯು ವಿಲ್ ಫೀಲ್ ಲೈಕ್ ಓಕೆ, ನಾನು ಏನೋ ಒಂದು ರೈಟ್ ಥಿಂಗ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅದರಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದು ಪ್ರಾಜೆಕ್ಟ್ ಆಗಿರ್ಬೋದು, ರೋಲ್ ಆಗಿರ್ಬೋದು, ಯಾವುದೊಂದು ಹೊಸ ಐಡಿಯಾ ಬರುತ್ತೆ, ಅದು ನಿಮಗೆ ರೀಕನೆಕ್ಟ್ ಮಾಡುತ್ತೆ ನಿಮ್ಮ ಒಂದು ಎಕ್ಸೈಟ್ಮೆಂಟ್ಗೆ ಕರಿಯರ್ ರಿಲೇಟೆಡ್ ಅಲ್ಲಿ. ಫಾರ್ ಎನ್ ಎಕ್ಸಾಂಪಲ್, ಏನೋ ಒಂದು ಹೊಸ ಜಾಬ್ ಅಥವಾ ಸೈಡ್ ಹಸಲ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಅದು ನಿಮಗೆ ನಿಮ್ಮ ಒಂದು ಕ್ರಿಯೇಟಿವಿಟಿ ಇನ್ಕ್ರೀಸ್ ಮಾಡುತ್ತೆ. ಫೈನಲಿ ಎಟ್ ದ ಎಂಡ್ ಮನೆಗೆ ಬಂದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಒಬ್ರು ರೈಟರ್ಗೆ ಯಾವಾಗ ರೈಟಿಂಗ್ ಅಲ್ಲಿ ಒಂದು ಆಪರ್ಚುನಿಟಿ ಸಿಗುತ್ತೆ, ಅದು ಒಂದು ಜಾಬ್ ಅಷ್ಟೇ ಅಲ್ಲ, ಅವರ ಒಂದು ಪ್ಯಾಷನ್ ಕೂಡ ಆಗಿರುತ್ತೆ. ರೈಟ್, ಇವಾಗ ಒಬ್ರಿಗೆ ಯಾರಿಗ ಹೀಲಿಂಗ್ ಅಂದ್ರೆ ಇಷ್ಟ ಇರುತ್ತೆ, ಇನ್ನೊಬ್ರನ್ನ ಹೀಲ್ ಮಾಡೋದು, ಇನ್ನೊಬ್ರು ಕಷ್ಟ ಸುಖಕ್ಕೆ ರೆಸ್ಪಾಂಡ್ ಮಾಡೋದು, ಅಂಥವ್ರಿಗೆ ಸೈಕ್ಯಾಟ್ರಿಸ್ಟ್ ಈ ತರ ಜಾಬ್ ಎಲ್ಲ ಸಿಕ್ಬಿಟ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ನಾನು ಇಷ್ಟಪಡೋದು ಇದೆ, ನನಗೆ ಅದೇ ಇಷ್ಟ. ಇವಾಗ ಸ್ಪೋರ್ಟ್ಸ್ ಮ್ಯಾನಿಗೆ ಒಂದು ಸ್ಪೋರ್ಟ್ಸ್ ಅಲ್ಲಿ ತುಂಬಾನೇ ಇಷ್ಟ ಇರುತ್ತೆ. ಫಾರ್ ಎನ್ ಎಕ್ಸಾಂಪಲ್ ಬಾಸ್ಕೆಟ್ ಬಾಲ್, ಯಾವಾಗ ಅದೇ ರೀಜನಲ್ ಅವರು ಕೋಚ್ ಆಗ್ತಾರೆ, ಇಟ್ಸ್ ನಾಟ್ ಜಸ್ಟ್ ಅ ಜಾಬ್ ಅಲ್ವಾ ಅವ್ರಿಗೆ. ಆ ಕೋಚ್ ಮಾಡೋದ್ಕೊಂಡ್ರು ಅದು ಅವ್ರಿಗೆ ಇಷ್ಟನೇ ಆಗುತ್ತೆ. ಇವಾಗ ಯಾರೆಲ್ಲ ಫ್ಯಾಷನ್ ಡಿಸೈನರ್ಸ್, ನಿಮಗೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದಾಗ ಬರೀ ಜಾಬ್ ಅಷ್ಟೇ ಅಲ್ಲ, ನೀವು ದಟ್ಸ್ ಪ್ಯಾಷನ್, ಎಲ್ಲೋ ಒಂದ್ ಕಡೆ ನಿಮ್ಮ ಪ್ಯಾಷನ್ನೇ ಪ್ರೊಫೆಷನ್ ಮಾಡ್ಕೊಳ್ಳೋ ಚಾನ್ಸಸ್ ಗ್ರೂಪ್ 2 ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಅಟ್ ದ ಸೇಮ್ ಟೈಮ್ ನಿಮ್ಮ ವರ್ಕ್ ಅಲ್ಲಿ ರೆಕಗ್ನೇಷನ್ ಸಿಗೋದು, ನಿಮಗೊಂದು ವ್ಯಾಲ್ಯೂ ಫೀಲ್ ಆಗೋದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಯಾರಿಗೆಲ್ಲ ಇರಲ್ಲ, ಏನೋ 8-9 ಗಂಟೆ ಕೆಲಸ ಮಾಡ್ತೀರಾ, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಲ್ಲ, ಅಂಥವ್ರಿಗೆ ಮೇನ್ ಆಗಿ ಆ ಡ್ರೈನಿಂಗ್ ಜಾಬ್ ಇಂದ ಹೊರಗೆ ಬರೋದು. ಸೊ ಇಟ್ಸ್ ಮೋರ್ ಲೈಕ್ ನೀವೊಂದು ಪಾತ್ನ ಫಾಲೋ ಮಾಡ್ತೀರಾ, ಬರೀ ದುಡ್ಡು ಮಾತ್ರ ಅಷ್ಟೇ ಅಲ್ಲ, ಬಟ್ ಇಟ್ಸ್ ಮೋರ್ ಲೈಕ್ ನಿಮಗೆ ಎಮೋಷನಲಿ ಕೂಡ ಬೆಟರ್ ಫೀಲ್ ಮಾಡಿಸುತ್ತೆ.
ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ ಜುಲೈಯಲ್ಲಿ. ದಟ್ಸ್ ಅಗೇನ್ ಸಕ್ಸಸ್ಸೇ ಅಲ್ವಾ, ದಟ್ ಈಸ್ ಅಗೇನ್ ಸಕ್ಸಸ್. ಮೇ ಬಿ ಮನಿ ರಿಲೇಟೆಡ್ ಅಲ್ದ ಅಂದ್ರೂ ಒಂದು ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್. ಹಬ್ಬ ನಾನು ಲೋನ್ಲಿ ಬೋರ್ಡ್ ಆಗಲ್ಲ, ನನಗೆ ಈಕ್ವಲ್ ಟು ವಾಟ್ ಐ ವಾಂಟ್, ಆ ತರ ಯೋಚನೆ ಮಾಡೋದನ್ನ ನೋಡ್ತಾ ಇದೀನಿ. ಅದೇ ಲವ್ ಲೈಫ್ ಅಂತ ಬಂದಾಗ ಬಿಟ್ ಡಿಟ್ಯಾಚ್ಡ್ ಎನರ್ಜಿ ಇದು. ವೆರಿ ಇಂಡಿಪೆಂಡೆಂಟ್ ಪರ್ಸನ್, ಮೆಚ್ಯೂರ್ಡ್, ಬೌಂಡ್ರೀಸ್ ಇರುವಂತ ಒಂದು ಪರ್ಸನ್. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ ಟು ಒಂದು ಬೌಂಡ್ರೀಸ್ ಹಾಕ್ತೀರಾ ಜುಲೈ ಮಂತ್ ಅಲ್ಲಿ ಲವ್ ಅಂಡ್ ರಿಲೇಶನ್ಶಿಪ್ಗೆ. ತುಂಬಾ ಇಂಟೆಲಿಜೆಂಟ್, ತುಂಬಾ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನ ತುಂಬಾ ವ್ಯಾಲ್ಯೂ ಮಾಡ್ತೀರಾ. ಸಿಂಗಲ್ ಆಗಿರ್ಬೋದು, ಕಮಿಟೆಡ್ ಆಗಿರ್ಬೋದು, ಎಮೋಷನ್ಸ್ ಇನ್ನು ಮ್ಯಾಟರ್ ಆಗಲ್ಲ ನಿಮಗೆ. ಇಟ್ಸ್ ಮೋರ್ ಲೈಕ್ ಅಲ್ಲಿ ನಿಮಗೆ ಎಷ್ಟು ವ್ಯಾಲ್ಯೂ ಸಿಗ್ತಾ ಇದೆ, ಅಲ್ಲಿ ಎಷ್ಟು ನಿಮ್ಮ ಒಂದು ಪಾತಿಗೆ ಅಲೈನ್ ಆಗ್ತಾ ಇದೆ ರಿಲೇಶನ್ಶಿಪ್, ಅದು ಮ್ಯಾಟರ್ ಆಗುತ್ತೆ. ಅಂಡ್ ಯಾವುದೇ ರೀತಿ ಎಮೋಷನಲ್ ಸಿಚುವೇಶನ್ಸ್ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ತುಂಬಾ ನಿಮಗೆ ಎಫೆಕ್ಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಯಾರು ನಿಮಗೆ ಅನ್ಸಿರ್ಬೋದು, ನಾನೇ ತುಂಬಾ ಎಫರ್ಟ್ ಆಗ್ತಾ ಇದೀನಿ, ಆ ಕಡೆಯಿಂದ ಏನೂ ಎಫರ್ಟ್ ಆಗ್ತಾ ಇಲ್ಲ, ಅವ್ರಿಗೆ ಕಷ್ಟದಲ್ಲಿ ಇರ್ಬೇಕಾದ್ರೆ ನಾನು ಯಾವಾಗ್ಲೂ ಇರ್ತೀನಿ, ನನ್ ಕಷ್ಟದಲ್ಲಿ ಇರ್ಬೇಕಾದ್ರೆ ಇವ್ರು ಯಾವಾಗ್ಲೂ ಇರಲ್ಲ, ಹಂಗೆಲ್ಲ ಯಾರಿಗೆಲ್ಲ ಫೀಲ್ ಆಗ್ತಾ ಇದೆ ಗ್ರೂಪ್ 2, ಫೈನಲಿ ನೀವು ಅವ್ರನ್ನ ಬಿಟ್ಟು ಹೋಗೋದನ್ನ ನೋಡ್ತಾ ಇದೀನಿ. ಇಟ್ಸ್ ನಾಟ್ ದಟ್ ಬಿಟ್ಟು ನೀವು ತುಂಬಾ ಕೊರಗೋದು ಆ ತರ ಸಿಚುವೇಶನ್ ಅಲ್ಲ, ಯು ವಿಲ್ ಮೂವ್ ಆನ್. ಸೊ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಲ್ಲ, ವೆರಿ ಮೆಚ್ಯೂರ್ಡ್ ಆಗಿ ಡಿಸಿಷನ್ಸ್ ತಗೊಳ್ಳೋದು, ಇನ್ವಾಲ್ವ್ ಆಗೋದು. ಬಿಕಾಸ್ ಇನ್ಮೇಲೆ ಸೀರಿಯಸ್ ಆಗ್ಬೇಕು, ನಾವು ಇನ್ಮೇಲೆ ಹಿಂಗಾಗಲ್ಲ, ಪ್ಲಾನ್ ಮಾಡ್ಬೇಕು, ಈ ತರ ಮಾತಾಡೋದನ್ನ ನೋಡ್ತಾ ಇದೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಒಂದು ಮೆಚ್ಯೂರ್ಡ್ ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತಾ ಇರೋದನ್ನ ನೋಡ್ತಾ ಇದೀನಿ. ಒಂದು ವೆರಿ ರೆಸ್ಪೆಕ್ಟ್ಫುಲ್ ಪರ್ಸನ್ ಅಟ್ರಾಕ್ಟ್ ಮಾಡ್ತಾ ಇರೋದನ್ನ ನೋಡ್ತಾ ಇದೀನಿ. ಇಟ್ಸ್ ಮೋರ್ ಲೈಕ್ ಇನ್ಮೇಲೆ ನಿಮಗೆ ಕ್ಲಾರಿಟಿ ಬೇಕು. ಇನ್ಮೇಲೆ ಲವ್ ಅಂದ್ರೆ ಕನ್ಫ್ಯೂಷನ್ ಆ ತರ ಆಗ್ಬಾರ್ದು. ಇನ್ಮೇಲೆ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೇಕು, ಅದರಲ್ಲಿ ಮುಚ್ಚು ಮರೆ ಇಲ್ಲ. ಆ ತರ ಒಂದು ಮೆಚ್ಯೂರ್ಡ್ ಅಂಡ್ ಸ್ಟೇಬಲ್ ಮೈಂಡ್ ಸೆಟ್ ಪೊಸಿಷನ್ಗೆ ಜುಲೈಯಲ್ಲಿ ಬರ್ತೀರಾ ಅಂತಾನೆ ಹೇಳ್ಬೋದು. ದಟ್ಸ್ ಬ್ಯೂಟಿಫುಲ್. ನಿಮಗೆ ಅಡ್ವೈಸ್ ಗ್ರೂಪ್ 2, ಇಫ್ ಯು ಬಿಲೀವ್ ಅಂದ್ರೆ ಅಗೇನ್ ಇಟ್ಸ್ ಅ ಮ್ಯಾನಿಫೆಸ್ಟೇಷನ್. ನೀವ್ ಅದನ್ನ ನಂಬಿದ್ರಿ, ಆ ಪ್ರೊಸೆಸ್ನ ನಂಬಿದ್ರಿ, ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಂಡು ಸ್ಯಾಡ್ ಆಗ್ಕೊಂಡು ಕೂರ್ಲಿಲ್ಲ, ಅವ್ರಿಗಾಯ್ತು ನಂಗೆ ಯಾಕೆ ಆಗಿಲ್ಲ ಅಂತ ನೀವು ಗಿವ್ ಅಪ್ ಮಾಡಿದ, ನೀವು ಪ್ರೊಸೆಸ್ನ ನಂಬಿದೀರಾ, ಇಲ್ಲಿವರೆಗೂ ಬಂದಿದ್ದೀರಾ. ಸೊ ಇನ್ನು ಕೈ ಬಿಡಲ್ಲ ನಿಮಗೆ ಆ ಪವರ್ ಇದೆ, ಆ ಮೈಂಡ್ ಸೆಟ್ ಪವರ್ ಇದೆ. ಅಂಡ್ ಮೋರ್ ಓವರ್ ನೀವು ನಂಬಿಕೆ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಸೊ ಇಟ್ಸ್ ಅ ಮ್ಯಾನಿಫೆಸ್ಟೇಷನ್ ಕಾರ್ಡ್, ಆಯ್ತಾ. ನೀವೇನೆಲ್ಲ ನಂಬಿದಿರ, ಇಲ್ಲಿವರೆಗೂ ನಂಬ್ಕೊಂಡು ಬಂದಿದ್ದೀರಾ, ಆಗತ್ತೆ, ಕಾಯೋಣ, ನಮಗೂ ಒಂದ್ ಕಾಲ ಬರುತ್ತೆ. ಸೊ ಆ ಕಾಲ ಜುಲೈಯಲ್ಲಿ ಬರೋದನ್ನ ನೋಡ್ತಾ ಇದೀನಿ. ಫಾರ್ ಎನ್ ಎಕ್ಸಾಂಪಲ್, ನೀವು ಲವ್ ಅಲ್ಲಿ ತುಂಬಾನೇ ನಂಬಿಕೆ ಇಟ್ಕೊಂಡಿರ್ತೀರಾ, ಸಕ್ಸಸ್ ಅಲ್ಲಿ ತುಂಬಾ ನಂಬಿಕೆ ಇಟ್ಕೊಂಡಿರ್ತೀರಾ. ಓಕೆ, ನನ್ನ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಆಗುತ್ತೆ, ಒಂದು ರೈಟ್ ಪರ್ಸನ್ ಬರ್ತಾರೆ, ಹಿಂಗೆಲ್ಲ ನಂಬಿಕೆ ಇಟ್ಕೊಂಡಿದ್ರಿ ಅಲ್ವಾ. ಫೈನಲಿ ಅದಾಗೋದು, ಫೈನಲಿ ಅದ್ ನಿಮಗೆ ಗಿವ್ ಅಪ್ ಮಾಡಲ್ಲ. ಫೈನಲಿ ಆ ಡೌಟ್ಫುಲ್ ಸಿಚುವೇಶನ್ ಇಂದ ಹೊರಗೆ ಬರೋದನ್ನ ನೋಡ್ತಾ ಇದೀನಿ. ಸೊ ತುಂಬಾ ಜನ ಡೌಟೇ ಇಟ್ಕೊಂಡಿರ್ಲಿಲ್ಲ, ಆಗತ್ತೆ ಅಂತಾನೆ ನೀವು ಇಲ್ಲಿವರೆಗೂ ಬಂದಿದ್ರಿ. ಅಂಡ್ ಫೈನಲಿ ಅದಾಗೋದು. ಫಾರ್ ಅನ್ ಎಕ್ಸಾಂಪಲ್, ಒಂದು ನಾರ್ಮಲ್ ಕಾಮನ್ ಪರ್ಸನ್ಗೆ ಮೂವಿ ಬಾಲಿವುಡ್ ಹಾಲಿವುಡ್ ಹೋಗೋದು ತುಂಬಾನೇ ಕಷ್ಟ. ಬಟ್ ಇವಾಗ ಫಾರ್ ಅನ್ ಎಕ್ಸಾಂಪಲ್, ಅದೆಲ್ಲ ಒಬ್ರು ತುಂಬಾ ಜನ ಇರ್ತಾರೆ ಡಿಮೋಟಿವೇಟ್ ಮಾಡೋದಕ್ಕೆ, ನಿನ್ಗೆಲ್ಲ ಆಗಲ್ಲ, ಕಷ್ಟ ಇದೆ, ಅಲ್ಲಿ ಸರ್ವೈವ್ ಆಗೋದಾಗಲ್ಲ. ಫೈನಲ್ ನಿಮಗೆ ಒಂದು ಆಪರ್ಚುನಿಟಿ ಬರೋದು, ಫೈನಲ್ ನಿಮಗೆ ಕಾಲ್ ಬರೋದು, ಮೂವಿಯಲ್ಲಿ ಪಾರ್ಟ್ ಮಾಡ್ತೀರಾ ಅಂತ. ದಟ್ ಈಸ್ ಲೈಕ್ ಟೋಟಲ್ ಅನ್ಎಕ್ಸ್ಪೆಕ್ಟೆಡ್. ನೀವು ಯಾವತ್ತೂ ಡೌಟ್ ಪಟ್ಟಿರ್ಲಿಲ್ಲ, ಆಗತ್ತೆ ಅಂತಾನೆ ಮಾಡ್ತಾ ಇದ್ರಿ. ಅಂಡ್ ಫೈನಲಿ ಅದಾಗೋದು. ಅಂದ್ರೆ ಯೂನಿವರ್ಸ್ ಏನ್ ಹೇಳ್ತದೆ ಅಂದ್ರೆ, ನಿಮ್ಮ ಎಫರ್ಟ್ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಎಸ್ಪೆಷಲಿ ಕರಿಯರ್ ಆಗಿರ್ಬೋದು ಅಲ್ವಾ. ಇನ್ಸ್ಟಂಟ್ ರಿಸಲ್ಟ್ ಮೇಲೆ ನೀವು ಫೋಕಸ್ ಮಾಡಬೇಡಿ, ಬಟ್ ನೀವು ಎಫರ್ಟ್ ಹಾಕೋದನ್ನ ಬಿಡಬೇಡಿ, ಆ ತರ ಹೇಳ್ತಾ ಇದೆ. ಯಾವುದೇ ರೀತಿ ಸೆಲ್ಫ್ ಡೌಟ್ ಆಗಿರ್ಬೋದು, ಒಂದಷ್ಟು ಜನರು ನಿಮಗೆ ಸೆಲ್ಫ್ ಡೌಟ್ ಮಾಡಿಸ್ತಾ ಇದ್ದಾರೆ, ನಿಮಗೆ ಡೌಟ್ ಬರೋ ತರ ಮಾಡ್ತಾ ಇದಾರೆ ಅಂದ್ರೆ, ಇಫ್ ಪಾಸಿಬಲ್ ಅವರಿಂದ ಡಿಟ್ಯಾಚ್ ಆಗಿ ಕ್ವೆಶನ್ ಮಾಡ್ಲೇಬೇಡಿ, ಇದು ನನಗಲ್ವೇನೋ ಅಂತ ಒಂದ್ಸತಿನೂ ಡೌಟ್ ಪಡಬೇಡಿ. ಜಸ್ಟ್ ನಂಬಿಕೆ ಇಟ್ಕೊಳ್ಳಿ, ಆಗತ್ತೆ. ಒಂದಷ್ಟು ಅಫರ್ಮೇಶನ್ಸ್ ಮಾಡಿ, ಸ್ಕ್ರಿಪ್ಟಿಂಗ್ ಮಾಡಿ, ವಿಷನ್ ಬೋರ್ಡ್ಸ್ ಮಾಡ್ಕೊಳ್ಳಿ. ಮೇ ಬಿ ಗ್ರೂಪ್ 2 ದಿಸ್ ಇಸ್ ಹೈ ಟೈಮ್, ಒಂದಷ್ಟು ವಿಷನ್ ಬೋರ್ಡ್ನ ನೀವು ಮಾಡಬೇಕು. ಸೊ ಜಸ್ಟ್ ಥಿಂಕ್ ಮಾಡಿ, ಓಕೆ ನಾನು ಏನ್ ಅನ್ಕೊಂಡಿದ್ದೆ ಅದು ಆಲ್ರೆಡಿ ನನ್ನ ಹತ್ರ ಬರ್ತಾ ಇದೆ, ಈ ತರ ಯೋಚನೆ ಮಾಡ್ಕೊಂಡ್ರು ಸಾಕು. ಬಿಕಾಸ್ ನಿಮ್ಮ ಮೈಂಡ್ ಸೆಟ್ಟೇ ಸಾಕು ಮ್ಯಾಜಿಕ್ ಮಾಡ್ಬಿಡುತ್ತೆ ನಿಮ್ಮ ಲೈಫಲ್ಲಿ. ನೀವು ಅನ್ಕೊಂತಾ ಬಂದ್ರೆ ಓಕೆ ಸಮಥಿಂಗ್ ಬೆಟರ್ ಆಗ್ತಾ ಇದೆ, ಅದಾಗುತ್ತೆ, ಇವಾಗಲ್ಲ ಅಂದ್ರೂ ನಾಳೆ ಆಗತ್ತೆ. ಸೊ ಕೀಪ್ ದಟ್ ಇನ್ ಮೈಂಡ್. ಬಿಕಾಸ್ ಏಸ್ ಆಫ್ ಕಪ್ಸ್ ಬಂದಿದೆ ಅಂದ್ರೆ, ಎಸ್ಪೆಷಲಿ ಕರಿಯರ್ ಅಲ್ಲಿ
ನೀವೇನಾದ್ರೂ ಒಂದು ತುಂಬಾ ವರ್ಷ ತುಂಬಾ ತಿಂಗಳಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಾಗೋ ಪಾಸಿಬಿಲಿಟಿ ತುಂಬಾನೇ ಇದೆ. ವಿತೌಟ್ ಎನಿ ಡೌಟ್ ಆಗತ್ತೆ. ತುಂಬಾ ಜನಕ್ಕೆ ಯಾವ ಒಂದು ಜಾಬ್ ತುಂಬಾನೇ ಕಷ್ಟ ಕೊಡ್ತಾ ಇತ್ತು, ಎನರ್ಜಿ ಫುಲ್ ಲೋ ಮಾಡ್ತಾ ಇತ್ತು, ಫೈನಲ್ ನಿಮಗೆ ಒಂದು ಬೆಟರ್ ಆಪರ್ಚುನಿಟಿ ಸಿಗೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಲವ್ ಅಂತ ಬಂದಾಗ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಬೌಂಡ್ರೀಸ್ ಹಾಕೊಳ್ಳೋದನ್ನ ತುಂಬಾ ಜನ ನೋಡ್ತಾ ಇದ್ದೀನಿ. ಅಂಡ್ ಮೇನ್ ಆಗಿ ದ ಓನ್ಲಿ ಥಿಂಗ್ ಯೂನಿವರ್ಸ್ ಹೇಳ್ತಾ ಇದೆ, ಜಸ್ಟ್ ಆಗತ್ತೆ ಅನ್ಕೊಳ್ಳಿ, ಡೌಟ್ ಪಡ್ಬೇಡಿ. ಆಗಲ್ಲ ಅನ್ಕೊಂಡ ಇದ್ರೆ ಅದು ಆಗಲ್ಲ, ಬಟ್ ಆಗತ್ತೆ ಅಂತ ಒಂದ್ಸತಿ ಅನ್ಕೊಳ್ಳಿ, ಒಂದ್ಸತಿ ಅಲ್ಲ ಯಾವಾಗ್ಲೂ ಅನ್ಕೊಳ್ಳಿ. ನಿಮ್ ಎಫರ್ಟ್ ಮೇಲೆ ನೀವೇ ಡೌಟ್ ಪಡಬೇಡಿ. ಆ ಪರ್ಫೆಕ್ಟ್ ಟೈಮ್ ಬಂದಾಗ ಎಲ್ಲ ಪರ್ಫೆಕ್ಟ್ ಮೂಮೆಂಟ್ ಅಲ್ಲಿ ಆಗತ್ತೆ. ಸೊ ಇಟ್ಸ್ ಮೋರ್ ಲೈಕ್ ಎಸ್ ಗ್ರೂಪ್ 2 ವೆರಿ ಬ್ಯೂಟಿಫುಲ್ ಮೆಸೇಜ್. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ನಿಮಗೇನ್ ಅನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು. ಬಾಯ್. ಹೆಲೋ ಗೈಸ್, ಗ್ರೂಪ್ 3 ಯಾರೆಲ್ಲ ಥರ್ಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ದಿಸ್ ಇಸ್ ಗೋಯಿಂಗ್ ಟು ಬಿ ಯುವರ್ ರೀಡಿಂಗ್. ನೋಡೋಣ ಜುಲೈ ಮಂತ್ ಅಲ್ಲಿ ಏನೆಲ್ಲ ಮೇಜರ್ ಚೇಂಜಸ್ ನಿಮ್ ಲೈಫ್ ಕಡೆ ಬರ್ತಾ ಇದೆ, ಎನರ್ಜಿ ಹೆಂಗಿರುತ್ತೆ, ನಿಮ್ ಫೋಕಸ್ ಹೆಂಗಿರುತ್ತೆ, ಏನ ನೀವು ಬಿಟ್ ಮೂವ್ ಆನ್ ಆಗ್ಬೇಕು, ಕರಿಯರ್ ಹೆಂಗಿರುತ್ತೆ, ಲವ್ ಲೈಫ್ ಹೆಂಗಿರುತ್ತೆ, ಅಂಡ್ ಫೈನಲ್ ಅಡ್ವೈಸ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನಿದೆ ಜುಲೈ ಮಂತ್ಗೆ ಅಂತ ನೋಡೋಣ. ಆಲ್ ರೈಟ್. ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಗ್ರೂಪ್ 3 ಯಾವ್ದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ರೈಟ್ ಗೈಸ್, ಲೆಟ್ಸ್ ಸಿ ಏನ್ ಮೆಸೇಜ್ ಇದೆ. ಫಸ್ಟ್ ಆಫ್ ಆಲ್ ಇದೊಂದು ಓಕೆ, energy for the month, July month. Let's see group 3 energy for the July energy for the July month. Why? You have a question. ಯಾಕೆ ನನ್ನ ಲೈಫಲ್ಲೇ ಹಿಂಗಾಯ್ತು, ಯಾಕೆ ಈ ಒಂದು ಸೈಕಲ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ, ಯಾಕೆ ನನಗೆ ಈ ಥಾಟ್ಸ್ ಬರ್ತಾ ಇದೆ, ಯಾಕೆ ನಾನು ಮತ್ತೆ ಮತ್ತೆ ಹೀಗೆ ಎಂಡ್ ಅಪ್ ಆಗ್ತಾ ಇದ್ದೀನಿ. ಈ ಥರ ಎಲ್ಲ ಒಂದಷ್ಟು ಕ್ವೆಶನ್ಸು ನಿಮ್ಮ ಮೈಂಡ್ ಅನ್ನ ಪ್ರಿಕ್ ಮಾಡೋ ಪಾಸಿಬಿಲಿಟೀಸ್ ಇದೆ ಜುಲೈ ಮಂತ್ ಅಲ್ಲಿ. ಅಂದ್ರೆ ಏನೋ ಒಂದು ಕ್ವೆಶನ್ಗೆ ಉತ್ತರ ಹುಡುಕ್ತಾ ಇರ್ತೀರಾ, ಅಥವಾ ನಿಮ್ಮ ಫ್ಯೂಚರ್ ಬಗ್ಗೆ ಕ್ಯೂರಿಯಾಸಿಟಿ ಆಗ್ಬಿಟ್ಟು ವೇರ್ ಡು ಐ ಬಿಲಾಂಗ್ ಅಂತ ಪ್ರಾಬಬ್ಲಿ ಹುಡುಕ್ತಾ ಇರ್ತೀರಾ. ಲೆಟ್ಸ್ ಸಿ ಅನ್ನ 1 by 1 ಡೀಪ್ ಆಗಿ ಹೋಗೋಣ. ಆಲ್ರೈಟ್. ಲೈಟ್ನಿಂಗ್ ಇದೊಂದು ಮೆಸೇಜ್ ಯಾವಾಗ್ಲೂ ಬರುತ್ತೆ ಅನ್ಸುತ್ತೆ ನನಗೆ. ದೇರ್ ಇಸ್ ಪ್ಲೆಂಟಿ ಆಫ್ ಕಾರ್ಡ್ಸ್ ಆಯ್ತಾ, ಇನ್ನೊಂದು ಡೆಕ್ಕು ಇದೆ ಇದ್ರದ್ದು. ಬಟ್ ಇದೊಂದು ಮೆಸೇಜ್ ನನಗೆ ಎವ್ರಿ ರೀಡಿಂಗ್ ಅಲ್ಲಿ ಬರುತ್ತೆ. ಕಂಟ್ರೋಲ್ ಯುವರ್ ಆಂಗರ್ ಆರ್ ಯು ವಿಲ್ ಬಿ ಸಾರಿ. ವೆರಿ ನಾಟ್ ಇದೆ. ಅನ್ಸಕ್ಸಸ್ಫುಲ್ ಪ್ಲಾನ್ಸ್ ಏನೋ ಪಾಸಿಬಿಲಿಟಿ ಇದೆ. ಐ ಡೋಂಟ್ ನೋ. ಇದೊಂದು ಥರ್ಡ್ ಮೆಸೇಜ್ ಬಂದಿದೆ. ಮನಿ ವಿಲ್ ಬಿ ಕಮಿಂಗ್ ಟು ಯು. ಓಕೆ, ನೀವು ಅನ್ಕೊಂಡಂಗೆ ಏನೋ ನಿಮ್ಮ ಲೈಫಲ್ಲಿ ನಡೀತಾ ಇಲ್ಲ, ಅಥವಾ ಜುಲೈಯಲ್ಲಿ ನಡೆಯಲ್ವೇನೋ ಅನ್ನೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಒನ್ ಥಿಂಗ್ ಗ್ರೂಪ್ 3, ನಾನು ಆಕ್ಚುಯಲ್ ಮೆಸೇಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಐ ಡೋಂಟ್ ನೋ, ಐ ಫೀಲ್ ತುಂಬಾ ಜನ ಇಲ್ಲಿ ಏನೋ ಸಿಚುವೇಶನ್ ಆಗಿದೆ ಲೈಫಲ್ಲಿ, ಅದನ್ನ ಫೀಲ್ ಮಾಡಬಾರ್ದು, ಫೀಲ್ ಮಾಡಿದ್ರೆ ನೋವಾಗತ್ತೆ, ನಾನು ಪ್ರಾಕ್ಟಿಕಲ್ ಆಗಿರೋಣ, ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ತುಂಬಾ ಮುಂದೆ ಹೋಗ್ತಾ ಇದ್ದೀರಾ. The thing is, whatever it is, feel it. Maybe ನೀವು ಅದು ಫೀಲ್ ಮಾಡ್ಕೊಂಡ್ರೆ ಈ ಎಲ್ಲ ವೈ ಅನ್ನೋ ಒಂದು ಕ್ವೆಶನ್ಸಿಗೆ ಆನ್ಸರ್ ಸಿಗತ್ತೆ. ಐ ಡೋಂಟ್ ನೋ, ಹೇಳ್ಬೇಕು ಅನ್ನಿಸ್ತು ಔಟ್ ಆಫ್ ದ ಮೆಸೇಜ್ ಇದು. ಓಕೆ, ಸೊ ಫಸ್ಟ್ ಆಫ್ ಆಲ್ ಹೋಗೋಣ. ಈ ಒಂದು ಮೆಸೇಜ್ ವೈ ಅಂತ ಬಂದಿದೆ. ಅಂದ್ರೆ
ಸೋಲ್ ಸರ್ಚಿಂಗ್ ಅಥವಾ ಏನೋ ಕ್ಯೂರಿಯಾಸಿಟಿ ಇದೆ ಈ ಒಂದು ವ್ಯಕ್ತಿಗೆ. ನಿಮ್ಮ ಲೈಫ್ ಮೋಟಿವ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ನಿಮ್ಮ ಮೈಂಡ್ ಅಲ್ಲಿ ಒಂದಷ್ಟು ಡೀಪ್ ಕ್ವೆಶನ್ಸ್ ಇರುತ್ತೆ ಜುಲೈಯಲ್ಲಿ. ನಿಮ್ಮ ಒಂದು ಡಾಮಿನೇಟಿಂಗ್ ಎನರ್ಜಿ ಬಂದ್ಬಿಟ್ರು ಏನೋ ಒಂದು ಇಂಟ್ರೋಸ್ಪೆಕ್ಟಿವ್ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತೀರಾ. ಏನೋ ಒಂದು ಕ್ವೆಶನ್ ಮಾಡ್ತಾನೆ ಇರ್ತೀರಾ ಅವಾಗ ಯಾಕೆ ನಾನು ಯಾಕೆ ಈ ಒಂದು ಸಿಚುವೇಶನ್ ಅಲ್ಲಿ ಸ್ಟಕ್ ಆಗ್ಬಿಟ್ಟಿದೀನಿ, ನನಗೆ ಯಾಕೆ ಇದು ಬೇಕು, ನನಗೆ ಯಾಕೆ ಎಲ್ಲ ಇದ್ದು ಅನ್ಫುಲ್ಫಿಲ್ಡ್ ಆಗ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೊಂದು ಆಗ್ತಾ ಇಲ್ಲ, ಯಾಕೆ. ಮೇನ್ ಆಗಿ ತುಂಬಾ ಜನ ಫಾರ್ ಎಕ್ಸಾಂಪಲ್ ಕೆಲಸ ಮಾಡ್ತಾ ಇರ್ತೀರಾ, ನಾನು ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಐಟಿಲ್ ಇರ್ತೀರಾ, ನಾನು ಯಾಕೆ ಐಟಿಲ್ ಈ ಕೆಲಸ ನಾನು ಯಾಕೆ ಮಾಡ್ತಾ ಇದ್ದೀನಿ. ಹಿಂಗೆಲ್ಲ ಒಂದಷ್ಟು ಕ್ವೆಶನ್ಸ್ ನಿಮ್ಮ ಮೈಂಡಿಗೆ ಬರೋ ಪಾಸಿಬಿಲಿಟೀಸ್ ಇದೆ. ತುಂಬಾ ಜನ ಕರಿಯರ್ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ. ತುಂಬಾ ಜನ ರಿಲೇಶನ್ಶಿಪ್ ಅಲ್ಲಿ ಇರೋರು ಯಾಕೆ ನಂಗೆ ಹಿಂಗ ಆಗ್ತಾ ಇದೆ, ಯಾಕೆ ಸಮಥಿಂಗ್ ಈಸ್ ಮಿಸ್ಸಿಂಗ್ ಅನ್ನಿಸ್ತಾ ಇದೆ. ಈ ತರ ಎಲ್ಲ ಕ್ವೆಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಫಾರ್ಮೇಶನ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ನಾನು ಹೆಂಗ್ ನೋಡ್ತಾ ಇದ್ದೇನೆ, ತುಂಬಾ ಜನ ನಿಮ್ಮ ಕರಿಯರ್, ನಿಮ್ಮ ಪೊಸಿಷನ್ ಮೇಲೆ ಕ್ವೆಶನ್ ಮಾಡ್ಬೋದು ಈ ಒಂದು ಮಂತ್ ಅಲ್ಲಿ. ನಾನು ಯಾಕೆ ಇಲ್ಲಿದ್ದೀನಿ, ನಾನು ಯಾಕೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಅಥವಾ ನೀವು ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತೀರಾ, ಜಾಸ್ತಿ ಮಿಂಗಲ್ ಆಗೋದಕ್ಕೆ ಹೋಗಲ್ಲ. ತುಂಬಾ ಜನ ನಿಮ್ಮ ರಿಲೇಶನ್ಶಿಪ್ ಅಥವಾ ಒಂದು ಕನೆಕ್ಷನ್ ಮೇಲೆ ಕ್ವೆಶನ್ ಮಾಡ್ಬೋದು, ಇದು ನಿಜವಾಗ್ಲೂ ಲವ್, ಜಸ್ಟ್ ಹ್ಯಾಬಿಟ್, ಫ್ಯಾಂಟಸಿ, ಅಥವಾ ನಾನು ಒಬ್ನೇ ಇರ್ತೀನಿ ಅಂತ ನಾನು ಕನೆಕ್ಟ್ ಆದ್ನ. ಸೊ ಹಿಂಗೆಲ್ಲ ಒಂದಷ್ಟು ಕ್ವೆಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಜುಲೈ ಮಂತ್ ಅಲ್ಲಿ ಬರೋ ಪಾಸಿಬಿಲಿಟೀಸ್ ಇದೆ. ಅಂಡ್ ಲೆಟ್ಸ್ ಸಿ ಯಾವ ಒಂದು ಮೇಜರ್ ಏರಿಯಾದಲ್ಲಿ ಇದು ಬರುತ್ತೆ ಅಂಡ್ ಯಾಕೆ ಬರುತ್ತೆ ಅಂತ. ನೆಕ್ಸ್ಟ್ ಮೆಸೇಜ್, ಲೈಟ್ನಿಂಗ್, ಕಂಟ್ರೋಲ್ ಯೋರ್ ಆಂಗರ್ ಆರ್ ಯು ವಿಲ್ ಬಿ ಸಾರಿ. ಅಂದ್ರೆ ಯು ನೀಡ್ ಟು ಫೋಕಸ್ ಆನ್ ದಿಸ್. ತುಂಬಾ ಜನಕ್ಕೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಂದ್ರೆ ಸಡನ್ ಆಗಿ ರಿಯಾಕ್ಟ್ ಮಾಡೋದು, ಸಡನ್ ಆಗಿ ಸಿಟ್ ಮಾಡ್ಕೊಳ್ಳೋದು, ಸಡನ್ ಆಗಿ ಎಮೋಷನಲ್ ಆಗೋದು. ಸೊ ದಿಸ್ ಇಸ್ ಕೈಂಡ್ ಆಫ್ ಅ ವಾರ್ನಿಂಗ್. ಜುಲೈ ಮಂತ್ ಅಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಏನೆಲ್ಲ ಸಿಚುವೇಶನ್ ರಿಯಾಕ್ಟ್ ಮಾಡ್ಬೇಕು ಅನ್ಸಿದ್ರೆ ಕಂಟ್ರೋಲ್ ಮಾಡ್ಬೇಕು. ಒಂದ್ ಫ್ಯೂ ಪಾಯಿಂಟ್ಸ್ ಅಲ್ಲಿ ನಿಮಗೆ ಸಡನ್ ಆಗಿ ಮಾತಾಡ್ಬೇಡ, ರಿಯಾಕ್ಟ್ ಮಾಡ್ಬೇಡ ಹಿಂಗೆಲ್ಲ ಅನ್ನಿಸ್ಬೋದು. ಅಂದ್ರೆ ಮನೇಲಿ ಯಾರು ಏನಾದ್ರು ಹೇಳ್ತಾ ಇರ್ತಾರೆ, ಒಬ್ಬಸ್ ನಿಮಗೆ ಅದಿಷ್ಟ ಆಗಿರಲ್ಲ. ಬಟ್ ಫಾರ್ ಅನ್ ಎಕ್ಸಾಂಪಲ್ ನಿಮ್ಮ ಪೇರೆಂಟ್ಸೇ ಇಟ್ಕೊಳ್ಳಿ, ಮೇ ಬಿ ನೀವು ಏನೋ ಅವರಿಗೆ ಎಗೇನೆಸ್ಟ್ ಆಗಿ ಹೇಳ್ಬಿಡ್ತೀರಾ, ಆಮೇಲೆ ನೀವು ಅದನ್ನ ರಿಗ್ರೆಟ್ ಮಾಡ್ಬೋದು. ಸೊ ಯೋಚನೆ ಮಾಡ್ಬಿಟ್ಟು ಮಾತಾಡಿ. ಏನೇ ಡಿಸಿಷನ್ ತಗೊಳ್ಳೋದಿದ್ರು ಯೋಚನೆ ಮಾಡ್ಬಿಟ್ಟು ತಗೊಳ್ಳಿ, ರಿಯಾಕ್ಟ್ ಮಾಡಬೇಡಿ. ಸೊ ನಿಮ್ಮ ವರ್ಡ್ಸ್ ಏನ್ ಮಾತಾಡ್ತೀರಾ ತುಂಬಾ ವೈಸ್ ಆಗಿ ನೀವು ಮಾತಾಡ್ಬೇಕಾಗತ್ತೆ. ಫಾರ್ ಅನ್ ಎಕ್ಸಾಂಪಲ್, ಯಾರು ನಿಮ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇರಲ್ಲ, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಸೊ ಏನೋ ಏನಾದ್ರು ರಿಯಾಕ್ಟ್ ಮಾಡೋದ್ ಬೇಡ, ಸಿಟ್ ಮಾಡ್ಕೊಳ್ಳೋದು ಬೇಡ. ಜಸ್ಟ್ ಪಾಸ್ ಕೊಡಿ, ಯೋಚನೆ ಮಾಡಿ ಹೆಂಗ್ ನನ್ ರಿಯಾಕ್ಟ್ ಮಾಡಿದ್ರೆ ಬೆಟರ್. ಆ ಟೆಂಪರ್ಮೆಂಟಿಗೆ ಅಥವಾ ಸಿಟ್ಟಿಗೆ ಸ್ವಲ್ಪ ಕಂಟ್ರೋಲ್ ಕೊಡ್ಬೇಕು. ಫಾರ್ ಅನ್ ಎಕ್ಸಾಂಪಲ್, ಸಡನ್ ಆಗಿ ಕೆಲಸ ಸ್ಟ್ರೆಸ್ ಆಗ್ಬಿಟ್ಟು ಬಿಟ್ಬಿಡೋಣ, ಹಾಕ್ಬಿಡ್ತೀನಿ ಪೇಪರ್ಸ್, ಆಗಿದ್ದಾಗ್ಲಿ ಹಿಂಗೆಲ್ಲ ಅನ್ನಿಸ್ಬೋದು ನಿಮಗೆ. ಸೊ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಏನೋ ಒಂದು ಸಿಚುವೇಶನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಒಂದು ಪಾಯಿಂಟ್ ಅಲ್ಲಿ ಎಮೋಷನಲಿ ತುಂಬಾ ಕಷ್ಟ ಆಗ್ಬೋದು. ಬಟ್ ಏನೋ ಒಂದು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಮುಂಚೆ ಒಂದು ಪಾಸ್ ತಗೊಳ್ಳಿ. ನಿಮ್ಮ ಪವರ್, ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ, ರಿಯಾಕ್ಷನ್ಗೆ ಹೆಂಗೆ ರೆಸ್ಪಾನ್ಸ್ ಮಾಡ್ತೀರಾ, ಅದ್ರ ಮೇಲೆ ತುಂಬಾ ಮ್ಯಾಟರ್ ಆಗುತ್ತೆ. ಗ್ರೂಪ್ 3 ಈ ಒಂದು ಮಂತ್ ಅಲ್ಲಿ ಕೆಲವೊಂದು ಸಿಚುವೇಶನ್ಸ್ ನಿಮಗೆ ಟ್ರಿಗರ್ ಮಾಡ್ಬೋದು. ಸೊ ಬಿ ಕೇರ್ಫುಲ್. ಮುಂಚೆ ನಾನು ಹೇಳ್ದಂಗೆ ಒಂದಷ್ಟು ಪ್ಲಾನ್ಸ್ ನೀವು ಅನ್ಕೊಂಡಂಗೆ ಟರ್ನ್ ಔಟ್ ಆಗಲ್ವೇನೋ ಈ ಒಂದು ಮಂತ್ ಅಲ್ಲಿ, ಜುಲೈ ಮಂತ್ ಅಲ್ಲಿ. ಒಂದಷ್ಟು ಸಿಚುವೇಶನ್ಸ್ ನೀವು ಅನ್ಕೊಂಡ್ ಪ್ಲಾನ್ ಮಾಡ್ದಂಗೆ ಹೋಗಲ್ಲ, ಮೇ ಬಿ ಗಿವ್ ಅಪ್ ಮಾಡ್ಬೇಕಾಗಿ ಬರ್ಬೋದು. ಇದು ವೆರಿ ಕ್ಲಿಯರ್ ಮೆಸೇಜ್. ಮೇ ಬಿ ತುಂಬಾ ಜನ ತುಂಬಾ ತಿಂಗಳಿಂದ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ಗೆ ರೀಚ್ ಆಗಲ್ಲ ಅನ್ನೋ ಪಾಸಿಬಿಲಿಟೀಸ್ ಇದೆ. ಬಟ್ ಆ ಒಂದು ಬೇಜಾರಲ್ಲೇ ಇರ್ಬೇಡಿ. ಏನೋ ನಿಮ್ ಪ್ಲಾನ್ ಪ್ರಕಾರ ವರ್ಕ್ ಆಗ್ತಾ ಇಲ್ಲ ಅಂದ ಕೂಡ್ಲೆ ನಾನು ಫೇಲ್ ಆಗೋದೆ, ನಂದಿಷ್ಟೇ, ನಂದು ಪ್ಲಾನ್ಸ್ ವರ್ಕೌಟ್ ಆಗಲ್ಲ, ನಾನು ಯಾವತ್ತು ಬ್ರಿಲಿಯಂಟ್ ಆಗಿ ಆಕ್ಟ್ ಮಾಡಲ್ಲ, ಹಂಗೆಲ್ಲ ಅನ್ಕೊಳ್ಳೋದು ಬೇಡ.
ಆಗಲ್ವಾ, ವರ್ಕೌಟ್ ಆಗ್ತಾ ಇಲ್ವಾ, ಬಿಟ್ಬಿಡಿ. ಫಾರ್ ಅನ್ ಎಕ್ಸಾಂಪಲ್ ರಿಲೇಶನ್ಶಿಪ್ ತಗೊಳ್ಳಿ, ತುಂಬಾ ಪ್ಲಾನ್ ಮಾಡಿರ್ತಾರೆ, ತುಂಬಾ ಜನ ಪ್ಲಾನ್ ಮಾಡಿರ್ತಾರೆ, ಬರೀ ಈ ವರ್ಷ ಅಷ್ಟೇ ಅಲ್ಲ, ಇನ್ 10 ವರ್ಷದಕ್ಕೂ ಪ್ಲಾನ್ ಮಾಡಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಹಂಗ ಆಗಲ್ಲ ಅಂತ ಮುಗೀತು, ಇಷ್ಟೇ ಲೈಫ್, ಇಷ್ಟೇ ಲವ್ ಅಂದ್ರೆ ಇಷ್ಟೇ. ನೋ, ಆ ಹೋಪ್ ನ ಕಳ್ಕೊಂಬೇಡಿ. ಏನಾಗ್ಲಿಲ್ಲ ಅದನ್ನ ಬಿಟ್ಬಿಡಿ, ದಟ್ಸ್ ಇಟ್. ಫಾರ್ ಅನ್ ಎಕ್ಸಾಂಪಲ್, ಏನೋ ಒಂದು ಜಾಬ್ ಆಪರ್ಚುನಿಟಿ ಬರುತ್ತೆ, ಇಂಟರ್ವ್ಯೂ ಕೊಡ್ತೀರಾ, ವರ್ಕೌಟ್ ಆಗ್ಲಿಲ್ವಾ, ಬಿಡಿ, ಹೋಗ್ಲಿ, ಮುಗೀತು, ನೆಕ್ಸ್ಟ್ ಆಪರ್ಚುನಿಟಿ ಕಡೆ ನೋಡಿ, ಅಥವಾ ಟೈಮ್ ಬರುತ್ತೆ ನಿಮಗೂ ಅಂತ ಆತರ ಯೋಚನೆ ಮಾಡಿ ಬಿಟ್ರೆ, ಅದ್ರಲ್ಲೇ ಆ ಡಿಸಪಾಯಿಂಟ್ಮೆಂಟ್ ಅಲ್ಲೇ ಮುಳುಗ್ ಹೋಗ್ಬಿಡಿ. ಈ ಒಂದು ಮಂತ್ ಅಲ್ಲಿ ಅದನ್ನ ಏನೇನ್ ವರ್ಕ್ ಆಗ್ತಾರೆ ಜಸ್ಟ್ ಬಿಟ್ಬಿಡಿ. ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ದ ಬೆಸ್ಟ್ ಸೊಲ್ಯೂಷನ್ ಈ ಒಂದು ಮಂತ್ಗೆ ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಇಷ್ಟೊಳಗೆ ನಾನು ಇಷ್ಟು ಅಚೀವ್ ಮಾಡ್ಬೇಕಿತ್ತು, ಆಗ್ಲಿಲ್ಲ, ಅಯ್ಯೋ ಅನ್ಕೊಂಡು ಕೂರದ್ ಬೇಡ. ಬಿಕಾಸ್ ಎಲ್ಲೋ ಒಂದ್ ಕಡೆ ನೀವು ಈ ಒಂದು ಮಂತ್ ಅಲ್ಲಿ ಫೇಲ್ಯೂರ್ಸ್ ಆದಾಗ ಅದನ್ನೇ ಯೋಚನೆ ಮಾಡ್ಕೊಂಡು ಕೂಡ ಪಾಸಿಬಿಲಿಟೀಸ್ ತುಂಬಾನೇ ಇದೆ. ಸೊ ಇಫ್ ಪಾಸಿಬಲ್, ಈ ಒಂದು ಮಂತ್ ಅಲ್ಲಿ ಗ್ರೂಪ್ 3 ಹೆಂಗೆ ಮೂವ್ ಆನ್ ಆಗ್ಬೇಕು, ಹೆಂಗೆ ಡಿಸಪಾಯಿಂಟ್ಮೆಂಟ್ ಇಂದ ಓವರ್ಕಮ್ ಆಗ್ಬೇಕು, ಅದನ್ನ ನೀವು ಕಲಿಬೇಕಾಗಿ ಬರ್ಬೋದು. ಸೊ ಒನ್ ಥಿಂಗ್ ಈಸ್, ನಿಮ್ ಲೈಫಲ್ಲಿ ಏನ್ ಟ್ರೂಲಿ ಮ್ಯಾಟರ್ ಆಗತ್ತೆ, ಏನ್ ನಿಮ್ನ ನಿಜವಾಗ್ಲೂ ಮೋಟಿವೇಟ್ ಮಾಡುತ್ತೆ, ಅದ್ರ ಮೇಲೆ ಯೋಚನೆ ಮಾಡಿ. ಏನೇ ಸಿಚುವೇಶನ್ ಬಂದು ಸಿಟ್ಟಲ್ಲಿ ಹೇಳ್ಬಿಡೋದು, ಏನೋ ಒಂದು ವರ್ಡ್ಸ್ ಹೇಳ್ಬಿಡೋದು, ನನ್ನ ಎಮೋಷನ್ಸ್ ಹರ್ಟ್ ಮಾಡಿದ್ರು, ನಾನು ಏನಾದ್ರು ಮಾಡ್ಬೇಕು, ರಿವೆಂಜ್ ತಗೋಬೇಕು, ಆ ತರ ಬೇಡ. ನೀವು ಸಿಚುವೇಶನ್ಸ್ಗೆ ಹೆಂಗೆ ರೆಸ್ಪಾನ್ಸ್ ಮಾಡ್ತೀರಾ, ತುಂಬಾ ಮ್ಯಾಟರ್ ಆಗತ್ತೆ. ಓಕೆ, ಇಟ್ಸ್ ಫೈನ್, ನೀವು ಪ್ಲಾನ್ ಮಾಡಿದ ತರ ಆಗ್ಲಿಲ್ಲ ಅಂದ್ರೆ ಇಟ್ಸ್ ಟೋಟಲಿ ಫೈನ್, ಇಟ್ಸ್ ಟೈಮ್ ಟು ಮೂವ್ ಆನ್ ಅನ್ಕೊಂಡು ಅದ್ರ ಮೇಲೆ ಫೋಕಸ್ ಮಾಡಿ. ಓಕೆ, ಸೊ ದಟ್ ವಾಸ್ ಜನರಲ್ ಮೆಸೇಜ್. ಇವಾಗ ಕರಿಯರ್ಗೆ ನೋಡೋಣ. ಗ್ರೂಪ್ 3, ದೇರ್ ಈಸ್ 8 ಆಫ್ ಕಪ್ಸ್. ಅಗೇನ್ ಮೇ ಬಿ ಕರಿಯರ್ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಡಿಸಪಾಯಿಂಟ್ಮೆಂಟ್ ಅಥವಾ ಎಮೋಷನಲಿ ನೀವು ಅನ್ಕೊಂಡಿಲ್ದಂಗ ಆಗೋದು, ಈ ತರ ಎಲ್ಲ ಪಾಸಿಬಿಲಿಟೀಸ್ ಇದೆ. ದೇರ್ ಈಸ್ ಎಂಪರರ್, ಲವ್ ಲೈಫ್ಗೆ ಬ್ಯೂಟಿಫುಲ್ ಎನರ್ಜಿ. ಏಂಜಲ್ಸ್ ಕಡೆಯಿಂದ ಏನಿದೆ ನೋಡೋಣ. ಗ್ರೂಪ್ 3, ಏಂಜಲ್ಸ್ ಡೋಂಟ್ ಸ್ಟಾಪ್, ದಟ್ಸ್ ವಾಟ್. ಏನೋ ಒಂದು ಇವತ್ತು ವರ್ಕೌಟ್ ಆಗಿಲ್ಲ ಅನ್ಕೊಳ್ಳೆ ಬಿಟ್ಟು ಮೂವ್ ಆನ್ ಆಗೋದು, ಐ ಮೀನ್ ಇಲ್ಲ ಮುಗೀತು ಡಿಸಪಾಯಿಂಟ್ಮೆಂಟ್ ಅಲ್ಲೇ ಕೂರೋದಲ್ಲ. ಗ್ರೂಪ್ 3, ಇಫ್ ಪಾಸಿಬಲ್ ನೀವು ಇದ್ ಮಾಡ್ಕೊಬೇಡಿ, ಸ್ಟಾಪ್ ಮಾಡ್ಕೊಬೇಡಿ, ನೆಕ್ಸ್ಟ್ ಕಡೆ ಹೋಗಿ, ನೆಕ್ಸ್ಟ್ ಪ್ಲಾನ್ ಕಡೆ ಹೋಗಿ, ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ, ಡಿಸಪಾಯಿಂಟ್ಮೆಂಟ್ ಅಲ್ಲೇ ಕೂರೋದಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಗ್ರೂಪ್ 3, ನಿಮ್ದಂತ ಒಂದು ವೆಹಿಕಲ್ ಇದೆ, ಐ ಮೀನ್ ನಿಮ್ ಲೈಫ್ ನ ಒಂದು ವೆಹಿಕಲ್ ಕಂಪೇರ್ ಮಾಡಿ. ಒಂದೊಂದು ಸ್ಟಾಪ್ ಒಂದೊಂದು ಡಿಫಿಕಲ್ಟ್ ಇರುತ್ತೆ, ಒಂದೊಂದ್ ಕಡೆ ವೆದರ್ ಚೇಂಜ್ ಇರುತ್ತೆ, ಒಂದೊಂದ್ ಕಡೆ ರೋಡ್ ಚೆನ್ನಾಗಿರಲ್ಲ, ಕಲ್ಲು ಮಣ್ಣು ಇರುತ್ತೆ, ಒಂದೊಂದ್ ಕಡೆ ಜನರು ಚೆನ್ನಾಗಿರಲ್ಲ, ವೈಬ್ ಸಿಗ್ತಾ ಇರಲ್ಲ. ಹಂಗಂತ ನಿಮ್ ಗಾಡಿನ ಹಾಲ್ಟ್ ಮಾಡಿ ಅಲ್ಲೇ ಬಿಟ್ಬಿಡೋಣ ಅನ್ನೋದಲ್ಲ. ಪಾಸಿಬಲ್ ಮೂವ್ ಆನ್ ಆಗ್ತಾ ಇರಿ, ಕೀಪ್ ವಾಕಿಂಗ್. ಸೊ ಎಸ್ಪೆಷಲಿ ಕರಿಯರ್ ಸಿಚುವೇಶನ್ ಅಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಇದು ಮೇನ್ ಆಗಿ ವಾಕಿಂಗ್ ಅವೇ ಬಗ್ಗೆ ಹೇಳುತ್ತೆ. ನಿಮಗೇನೋ ಫೀಲ್ ಆಗುತ್ತೆ, ಸೊ ನೀವು ಬಿಟ್ಟು ಮೂವ್ ಆನ್ ಆಗೋ ಒಂದು ಯೋಚನೆ ಮಾಡ್ತೀರಾ. ಕರಿಯರ್ ಅಲ್ಲಿ ಇದು ಪ್ರಾಕ್ಟಿಕಲಿ ಅನ್ನೋದಕ್ಕಿಂತ ಎಮೋಷನಲಿ ನಿಮಗೆ ಅನ್ಫುಲ್ಫಿಲ್ಮೆಂಟ್ ಆಗೋ ಪಾಸಿಬಿಲಿಟಿ ಇದೆ. ಮೇ ಬಿ ದಟ್ ಈಸ್ ವಾಟ್. ಯಾವುದೋ ಒಂದು ಸಿಚುವೇಶನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ನೀವು ಸಡನ್ ಆಗಿ ಮೂವ್ ಆನ್ ಆಗೋದ್ರ ಬಗ್ಗೆ ಚೂಸ್ ಮಾಡ್ಬೋದು, ಬಿಟ್ಟು ಹೋಗೋಣ ಆ ಥರ ಎಲ್ಲ ಚೂಸ್ ಮಾಡ್ಬೋದು. ಸೊ ಕರೆಂಟ್ ವರ್ಕ್ ಅಥವಾ ಕರೆಂಟ್ ಫಿನಾನ್ಷಿಯಲ್ ಸಿಚುವೇಶನ್ ನಿಮಗೆ ಸ್ವಲ್ಪ ಅನ್ಫುಲ್ಫಿಲ್ಡ್ ಫೀಲ್ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ಇಟ್ಸ್ ಮೋರ್ ಲೈಕ್ ದುಡ್ಡು ವಿಚಾರ ಅನ್ನೋದಕ್ಕಿಂತ ನಿಮ್ಮ ಸೋಲ್, ನಿಮ್ಮ ಆತ್ಮಕ್ಕೆ ಏನ್ ಬೇಕು ಅದು ಕಂಪ್ಲೀಟ್ ಆಗಿ ನಿಮಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಫೀಲ್ ಆಗ್ಬೋದು. ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಲೈಫಲ್ಲಿ, ಬೇರೆ ಆಪರ್ಚುನಿಟಿ ಕಡೆ ನೋಡೋಣ, ಇನ್ನೂ ಕ್ರಿಯೇಟಿವ್ ಆಗಿ ಪ್ಲಾನ್ ಮಾಡೋಣ. ಈವನ್ ದೋ ಇವಾಗ ಏನ್ ಗೊತ್ತಾ, ನಿಮಗೆ ಇವಾಗ ತುಂಬಾ ಜನ ನೋಡಿದೀನಿ, ಎಷ್ಟೋ ಜನ ಡಾಕ್ಟರ್ಸ್ ಈವನ್ ದೋ MBBS ಮಾಡಿರ್ತಾರೆ, ಕಷ್ಟಪಟ್ಟು 5-6 ವರ್ಷ ಓದಿರ್ತಾರೆ, ಬಟ್
ಅಲ್ಲಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲ್ಲ. ಅಲ್ಲಿ ಅವರಿಗೆ ಈವನ್ ದುಡ್ಡಿದ್ರು, ನೇಮ್ ಅಂಡ್ ಫೇಮ್, ಒಂದು ರೆಸ್ಪೆಕ್ಟ್ ಎಲ್ಲ ಇರುತ್ತೆ, ಪೊಸಿಷನ್ ಇರುತ್ತೆ, ಬಟ್ ಅಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲ್ಲ. ಮೇ ಬಿ ಆ ತರ ಫೀಲ್ ಆಗೋ ಪಾಸಿಬಿಲಿಟಿ ಇದೆ. ಎಲ್ಲ ಇದ್ದು ಒಂಥರ ಎಂಟಿ ಫೀಲ್ ಆಗೋ ಪಾಸಿಬಿಲಿಟಿ ಇದೆ. ಇನ್ನು ನಾನು ಕ್ರಿಯೇಟಿವ್ ಆಗ್ಬೇಕು, ಏನಾದ್ರು ಡಿಫ್ರೆಂಟ್ ಮಾಡ್ಬೇಕು, ನನ್ನ ಒಂದು ಆತ್ಮಕ್ಕೆ ಅದು ಶಾಂತಿ ಸಿಗ್ಬೇಕು, ಆ ತರ ಫೀಲ್ ಆಗೋ ಪಾಸಿಬಿಲಿಟಿ ಇದೆ. ಇನ್ನು ಬೆಳಿಬೇಕು, ಅಂಡ್ ನನ್ನ ಒಂದು ಪರ್ಪಸ್ ಏನಿದೆ ಅದನ್ನ ನಾನು ಫಾಲೋ ಮಾಡಬೇಕು. ತುಂಬಾ ಜನ ಕಾಂಟೆಂಟ್ ಕ್ರಿಯೇಷನ್ ಇರುತ್ತೆ. ನಂದು ಎಕ್ಸಾಂಪಲ್ ತಗೊಂಡು ದ್ಯಾಟ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್. ಇವನ್ ಐ ಆಮ್ ವರ್ಕಿಂಗ್, ನಾನು ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ಇದನ್ನು ಮಾಡ್ತಾ ಇದ್ದೀನಿ ಬಿಕಾಸ್ ಇದ್ರಲ್ಲಿ ನನಗೆ ಒಂಥರ ಖುಷಿ ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ನೀವು ಆ ಥರ ಒಂದು ಪಾತ್ ಕಡೆ ಜಾಸ್ತಿ ಎಫರ್ಟ್ ಹಾಕ್ತೀರಾ. ಏನ್ರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅದನ್ನ ಬಿಟ್ಟು ಎಲ್ಲಿ ನಿಮಗೆ ಖುಷಿ ಆಗುತ್ತೆ ಅಲ್ಲಿ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಎಫರ್ಟ್ ಹಾಕೋದು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಎಂಪರರ್ ಇದೆ, ಲವ್ ಅಂಡ್ ರಿಲೇಶನ್ಶಿಪ್ ಅಂತ ಬಂದ್ರೆ ಎಂಪರರ್ ಮೇನ್ ಆಗಿ 4 ನಂಬರ್ ಸ್ಟ್ರಕ್ಚರ್. ಇಲ್ಲಿ 4 ಇದೆ, ಇಲ್ಲಿ 8 ಇದೆ. ಸ್ಟ್ರಕ್ಚರ್ ಬಗ್ಗೆ ಹೇಳುತ್ತೆ, ಬೌಂಡ್ರೀಸ್ ಬಗ್ಗೆ ಹೇಳುತ್ತೆ, ರಿಲೇಶನ್ಶಿಪ್ ಅಲ್ಲಿ ಕ್ಲಾರಿಟಿ. ಸೊ ಆಲ್ರೆಡಿ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅದು ಇನ್ನೂ ಸ್ಟ್ರಾಂಗ್ ಆಗೋದನ್ನ ನೋಡ್ತಾ ಇದ್ದೀನಿ. ಇನ್ನು ನೀವು ಬೆಟರ್ ಪ್ಲಾನ್ಸ್ ಮಾಡೋದನ್ನ ನೋಡ್ತಾ ಇದ್ದೀನಿ ಟುಗೆದರ್. ಸಮಥಿಂಗ್ ಸ್ಟೇಬಲ್ ಕಡೆ ಹೋಗ್ತಾ ಇದೆ, ಒಂದು ಮೆಚೂರಿಟಿ ಬರ್ತಾ ಇದೆ, ನಿಮ್ಮಿಬ್ರಿಗೂ ಒಂದು ಸ್ಟ್ರಾಂಗ್ ಬೌಂಡ್ರೀಸ್ ಹಾಕೊಂಡಿದ್ದೀರಾ, ಎಮೋಷನಲಿ ವೆರಿ ಕಂಟ್ರೋಲ್ ಆಗಿದ್ದೀರಾ ನೀವು. ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದ್ದೀನಿ, ನಿಮ್ಮ ಲೈಫಲ್ಲಿ ಯಾರೋ ಒಬ್ರು ಹೊಸೊಬ್ರು ಎಂಟರ್ ಆಗ್ತಾರೆ, ಅವ್ರು ನಿಮಗೆ ಪ್ರೊಟೆಕ್ಷನ್ ಫೀಲ್ ಕೊಡ್ತಾರೆ, ತುಂಬಾ ಮೆಚೂರ್ಡ್ ಆಗಿರ್ತಾರೆ, ಒಂದು ಲೀಡರ್ಶಿಪ್ ರೋಲ್ ಅಲ್ಲಿ ಇರ್ತಾರೆ ಇವರು. ಸೊ ಇಟ್ಸ್ ಮೋರ್ ಲೈಕ್ ನಿಮ್ ಲೈಫಲ್ಲಿ ಇನ್ನೂ ಎಮೋಷನಲಿ ಕೇಯಾಸ್ ಸಿಚುವೇಶನ್ ಕೊಡಲ್ಲ, ಡಿಸ್ಟರ್ಬಿಂಗ್ ಸಿಚುವೇಶನ್ ಕೊಡಲ್ಲ. ಇನ್ಫ್ಯಾಕ್ಟ್ ಅವರು ಕನ್ಫ್ಯೂಷನ್ ಅದನ್ನ ಕ್ರಿಯೇಟೇ ಮಾಡಲ್ಲ. ತುಂಬಾ ಸ್ಟೇಬಲ್ ಪರ್ಸನ್ ಎಂಟರ್ ಆಗೋದನ್ನ ನೋಡ್ತಾ ಇದೀನಿ. ಸೊ ಮೇ ಬಿ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಸಮ್ ಒನ್ ಮೆಚೂರ್ಡ್ ಪರ್ಸನ್. ಮೇ ಬಿ ಇಷ್ಟು ದಿನ ಇಮ್ಮೆಚೂರ್ಡ್ ಅಂತ ಹೇಳ್ತಾ ಇಲ್ಲ, ಬಟ್ ಮೇ ಬಿ ಅಷ್ಟೊಂದು ಸೀರಿಯಸ್ ಆಗಿ ತಗೊಂತಾ ಇರ್ಲಿಲ್ಲ ಪ್ರಾಬಬ್ಲಿ ರಿಲೇಶನ್ಶಿಪ್ ನ, ಗ್ರೂಪ್ 3. ಬಟ್ ಇವಾಗ ಈ ಒಂದು ಮಂತ್ ಅಲ್ಲಿ ನಾನು ಏನ್ ನೋಡ್ತಾ ಇದೀನಿ, ನಿಜವಾಗ್ಲೂ ನೀವು ಸೀರಿಯಸ್ ಆಗಿ ತಗೊಂತೀರಾ, ಒಂದಷ್ಟು ಕನೆಕ್ಷನ್ಸ್ ನ, ಡಿಪೆಂಡೆಬಲ್ ಆಗಿರ್ತೀರಾ, ಬೌಂಡ್ರೀಸ್ ಹಾಕೊಂಡಿರ್ತೀರಾ ನಿಮ್ ಸುತ್ತಮುತ್ತ. ಅದಕ್ಕೆ ಸೊ ಕ್ಲಿಯರ್ ಆಗಿರ್ಲಿ, ನನಗೆ ಏನ್ ಬೇಕು, ನನಗೆ ಏನ್ ಬೇಡ. ಯಾವುದೇ ರೀತಿ ಎಮೋಷನಲ್ ಸಪೋರ್ಟ್ ನ ನೀವು ಹುಡುಕ್ತಾ ಇರಲ್ಲ, ಒಂಥರ ಪ್ರೊಟೆಕ್ಷನ್ ಫೀಲ್ ಆಗ್ಲಿ ಅನ್ನೋ ಒಂದು ಥಾಟ್ ಕೂಡ ಬರೋ ತರ ಮಾಡ್ಕೊಂತೀರಾ. ಅಂಡ್ ಒನ್ ಬೆಸ್ಟ್ ಥಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ ಗ್ರೂಪ್ 3, ತುಂಬಾ ಜನ ನೀವು ಎಮೋಷನಲಿ ಏನೆಲ್ಲ ನಿಮಗೆ ಡಿಸ್ಟರ್ಬ್ ಫೀಲ್ ಮಾಡುತ್ತೆ, ಎಮೋಷನಲಿ ಯಾರೆಲ್ಲ ನಿಮಗೆ ಲೋ ಫೀಲ್ ಮಾಡುತ್ತಾರೆ, ಅವರಿಂದ ನೀವು ಹೊರಗಡೆ ಬರೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಎಸ್ಪೆಷಲಿ ಲವ್ ಲೈಫ್ ಅಲ್ಲಿ ಏನಾದ್ರೂ ನಿಮಗೆ ಸಮಥಿಂಗ್ ಎಮೋಷನಲಿ ನನಗೆ ಕನ್ಫ್ಯೂಸ್ ಫೀಲ್ ಆಗ್ತಾ ಇದೆ ಅಂತ ಫೀಲ್ ಆಗ್ತಾ ಇತ್ತು ಅಂದ್ರೆ, ಅದನ್ನ ನೀವು ನಿಮ್ಮ ಎಮೋಷನ್ಸ್ ನೀವು ರೂಲ್ ಮಾಡೋದನ್ನ ನೋಡ್ತಾ ಇದೀನಿ. ಅಂದ್ರೆ ಲವ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ, ಲವ್ ಇಂದ ನಿಮಗೆ ಇನ್ನೂ ಎಮೋಷನಲಿ ಲೋ ಫೀಲ್ ಆಗಲ್ಲ, ಆ ತರ ಒಂದು ಸಿಚುವೇಶನ್ಗೆ ಬರೋದನ್ನ ನೋಡ್ತಾ ಇದೀನಿ. ದಟ್ಸ್ ರಿಯಲಿ ಅಮೇಝಿಂಗ್. ಬಿಕಾಸ್ ತುಂಬಾ ಜನ ಓಕೆ ಎಮೋಷನ್ಸ್ ನನ್ನ ಇಷ್ಟು ದಿನ ಆಟ ಆಡಿಸ್ತು, ಇನ್ ನಾನು ಅದನ್ನ ಆಟ ಆಡಿಸ್ತೀನಿ, ಈ ತರ ಈ ಒಂದು ಸ್ಟೆಪ್ಪಿಗೆ ಬರೋದನ್ನ ನೋಡ್ತೀನಿ. ದಟ್ಸ್ ಬ್ಯೂಟಿಫುಲ್. ಸೊ ಇಲ್ಲೊಂದು ಬ್ಯೂಟಿಫುಲ್ ಮೆಸೇಜ್, ಡೋಂಟ್ ಸ್ಟಾಪ್. ಡೋಂಟ್ ಸ್ಟಾಪ್, ಸಮ್ ಸಾಂಗ್ ಇದೆ ಅಲ್ವಾ ಇಂಗ್ಲಿಷ್. ಓಕೆ, ಸೊ ಮೇನ್ ಆಗಿ ಏನ್ ಹೇಳ್ತಾ ಇದೆ ಯೂನಿವರ್ಸ್, ಕೀಪ್ ಗೋಯಿಂಗ್, ನೀವು ರೈಟ್ ಪಾತ್ ಅಲ್ಲಿದ್ದೀರಾ, ಗಿವ್ ಅಪ್ ಮಾಡಬೇಡಿ. ಇದೊಂಥರ ಗ್ರೀನ್ ಲೈಟ್ ತರ ನಿಮಗೆ ಯೂನಿವರ್ಸ್ ನಿಮಗೆ ಗ್ರೀನ್ ಲೈಟ್ ಕೊಡ್ತಾ ಇದೆ. ಇಷ್ಟ ದಿನ ನಿಮ್ನ ಟೆಸ್ಟ್ ಮಾಡಿದೆ ಯೂನಿವರ್ಸ್, ಇಷ್ಟ ದಿನ ನಿಮಗೆ ಒಂಥರ ಡಿಫಿಕಲ್ಟ್ ಎಕ್ಸ್ಪೀರಿಯನ್ಸ್ಗಳನ್ನ ಕೊಟ್ಟಿದೆ, ಒಂದಷ್ಟು ಎಮೋಷನಲಿ ಹೆವಿ ಸಿಚುವೇಶನ್ಸ್ಗಳನ್ನ ಕೊಟ್ಟಿದೆ. ಬಟ್ ಇವಾಗ ನೀವು ಸಮಥಿಂಗ್ ರಿಯಲ್ ಕಡೆ ಹೋಗ್ತಾ ಇದ್ದೀರಾ. ಕ್ವಿಟ್ ಮಾಡಬೇಡಿ, ವಾಟ್ ಎವರ್ ಯು ಆರ್ ಡೂಯಿಂಗ್, ಡೋಂಟ್ ಕ್ವಿಟ್. ಇನ್ ಫ್ಯಾಕ್ಟ್ ಏನಾದ್ರು ತುಂಬಾ ಜನ ನೀವು ಕೆಲಸದಲ್ಲಿ ಏನೋ ಖುಷಿ ಆಗ್ತಾ ಇಲ್ಲ, ಗಿವ್ ಅಪ್ ಮಾಡೋಣ ಹಿಂಗೆಲ್ಲ ಫೀಲ್ ಆಗ್ತಾ ಇದೆ ಅಂದ್ರೆ, ಯೂನಿವರ್ಸ್ ಹೇಳ್ತಾ ಇದೆ ಇವಾಗ ಈ ಒಂದು ಮಂತ್ ಅಲ್ಲಿ ನಿಮಗೆ ಒಂದೊಂದು ಫೀಲ್ ಆಗ್ಬೋದು ಗಿವ್ ಅಪ್ ಮಾಡೋಣ ಅಂತ, ಕ್ವೆಶನ್ ಬರ್ಬೋದು ನಾನು ಯಾಕೆ ಇಲ್ಲಿದ್ದೀನಿ ಅಂತ. ಬಟ್ ಹಂಗಂತ ಗಿವ್ ಅಪ್ ಮಾಡಬೇಡಿ. ಇಫ್ ಪಾಸಿಬಲ್ ಜಸ್ಟ್ ಕೀಪ್ ಮೂವಿಂಗ್. ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ, ರಿಲೇಶನ್ಶಿಪ್ ಆಲ್ರೆಡಿ ಯಾರೆಲ್ಲ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ನಿಮಗಿದು ಸ್ಪೆಸಿಫಿಕ್ ಕ್ವೆಶನ್. ಇಷ್ಟ ದಿನ ನಿಮಗೆ ಸ್ವಲ್ಪ ಜರ್ನಿ ತುಂಬಾ ಡಿಫಿಕಲ್ಟ್ ಆಗಿತ್ತು, ಐ ಆಮ್ ಡ್ಯಾಮ್ ಶೋರ್. ಬಟ್ ಫೈನಲಿ ಏನೋ ಒಂದು ಬೌಂಡ್ರಿನ ಬಿಲ್ಡ್ ಮಾಡ್ತಾ ಇದ್ದೀರಾ, ಸಮಥಿಂಗ್ ಪವರ್ಫುಲ್ ಕಪಲ್ ತರ ಫೀಲ್ ಬಿಲ್ಡ್ ಮಾಡ್ತಾ ಇದ್ದೀರಾ. ಕಾಂಪ್ರಮೈಸ್ ಆಗ್ಬೇಡಿ, ಇವಾಗ ಗಿವ್ ಅಪ್ ಮಾಡಬೇಡಿ, ಇವಾಗ ಏನೋ ಹೊಸದ್ ಯೋಚನೆ ಮಾಡೋದಲ್ಲ. ಇವಾಗ
ಇದೊಂಥರ ಅವೇಕನಿಂಗ್ ತರ ಅನ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಎಲ್ಲೂ ನೀವು ಗಿವ್ ಅಪ್ ಮಾಡಬೇಡಿ. ಜಸ್ಟ್ ಕೀಪ್ ಗೋಯಿಂಗ್. ನೆಕ್ಸ್ಟ್ ಲೆವೆಲ್ ಅಂದ ಕೂಡಲೇ ನೀವು ಒಂದನ್ನು ಕ್ವಿಟ್ ಮಾಡಿ ಇನ್ನೊಂದಕ್ಕೆ ಹೋಗ್ಬೇಕು ಅನ್ನೋದಷ್ಟೇ ಅಲ್ಲ, ಇರೋದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ದಟ್ ಈಸ್ ಆಲ್ಸೋ ಸಮಥಿಂಗ್ ನೆಕ್ಸ್ಟ್ ಲೆವೆಲ್ ಅಂತಾನೆ. ಓಕೆ, ಸೊ ಗ್ರೂಪ್ 3 ತುಂಬಾ ಜನಕ್ಕೆ ಒಂದ್ ಪಾಯಿಂಟ್ ಅಲ್ಲಿ ಫೀಲ್ ಆಗ್ಬೋದು, ಕೆಲಸ ಬೇಡ, ಅದ್ ಬೇಡ, ಕ್ವಿಟ್ ಮಾಡೋಣ. ಬಟ್ ಇಫ್ ಪಾಸಿಬಲ್ ಈ ಒಂದು ಮಂತ್ ಅಲ್ಲಿ ಜಸ್ಟ್ ಕೀಪ್ ಗೋಯಿಂಗ್, ನಿಮ್ಮ ನೀವು ಪುಷ್ ಮಾಡ್ಕೊಳ್ಳಿ. ಲವ್ ಅಂತ ಬಂದ್ರೆ ವೆರಿ ಬ್ಯೂಟಿಫುಲ್ ಮೆಸೇಜ್ ಬಂದಿದೆ, ಅದಕ್ಕೊಂದು ಸ್ಟ್ರಕ್ಚರ್ ಬರ್ತಾ ಇದೆ, ಇನ್ನೂ ಸ್ಟೇಬಲ್ ಆಗ್ತಾ ಇದೆ. ಸೊ ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಜಸ್ಟ್ ಕೀಪ್ ಮೂವಿಂಗ್. ನಿಮ್ಮ ಲೈಫಲ್ಲಿ ನೀವೊಂದು ಬಿಗ್ ಫೇಸ್ ಕಡೆ ಇನ್ನೇನು ಹೋಗ್ತಾ ಇದ್ದೀರಾ, ನೆಕ್ಸ್ಟ್ ಲೆವೆಲ್ ಕಡೆ ಹೋಗ್ತಾ ಇದ್ದೀರಾ. ಸೊ ಕೀಪ್ ಇನ್ ಮೈಂಡ್, ಜಸ್ಟ್ ಬಿಕಾಸ್ ಬೇರೆಯವರೆಲ್ಲ ಜಾಬ್ ಬಿಡ್ತಾ ಇದ್ದಾರೆ, ಬೇರೆಯವ್ರಿಗೆಲ್ಲ ಹಂಗಾಗ್ತಾ ಇದೆ, ನೀವಿಗೂ ಹಂಗೆ ಆಗ್ಬೇಕು, ನನ್ನ ಕಲೀಗ್ಸ್ ಹಂಗಂತ ಇದ್ದಾರೆ, ನಾನು ಅಲ್ಲಿ ಹೋಗ್ಬೇಕು, ನಾನು ಗಿವ್ ಅಪ್ ಮಾಡ್ಬೇಕೇನೋ. ನೋ, ನಿಮ್ಮ ಒಂದು ದಾರಿನೇ ಬೇರೆ, ಅವರ ದಾರಿನೇ ಬೇರೆ. ಜಸ್ಟ್ ಬಿಕಾಸ್ ಅವ್ರೇನೋ ಮಾಡ್ತಾರೆ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಅಂಡ್ ತುಂಬಾ ಜನ ಯಾರೆಲ್ಲ ಎಮೋಷನಲಿ ಡಿಫಿಕಲ್ಟ್ ಫೇಸ್ನ ಫೀಲ್ ಮಾಡ್ತಾ ಇದ್ರಿ, ನಿಮಗೆ ಫೈನಲಿ ಸಮಥಿಂಗ್ ಆ ಡ್ರಾಮಾನೆಲ್ಲ ಬಿಟ್ಟು ಬೆಟರ್ ಎಕ್ಸ್ಪೀರಿಯನ್ಸ್ ಕಡೆ ಹೋಗ್ತಾ ಇದ್ದೀರಾ. ಪರ್ಸಿಸ್ಟೆನ್ಸ್ ಈಸ್ ಕೀ ಅನ್ಕೊಳ್ಳಿ. ಅಂದ್ರೆ ಅದು ಕರಿಯರ್ ಆಗಿರ್ಬೋದು, ಎಮೋಷ್ನಲಿ ಏನೋ ಒಂದು ಡ್ಯಾಮೇಜ್ ಸಿಚುವೇಶನ್ ಆಗಿರ್ಬೋದು, ಲೆಸನ್ ಬಂದ್ಬಿಟ್ಟು ಕೀಪ್ ವಾಕಿಂಗ್, ನಡೀತಾ ಇರಿ, ಹೋಗ್ತಾ ಇರಿ. ನೋ ಮ್ಯಾಟರ್ ವಾಟ್, ನಿಮಗೆ ಅನ್ನಿಸ್ಬೋದು ಲೈಫ್ ತುಂಬಾ ಸ್ಲೋ ಹೋಗ್ತಾ ಇದೆ ಅಂತ, ದಟ್ ಇಸ್ ಟೋಟಲಿ ಫೈನ್. ಜಸ್ಟ್ ಕೀಪ್ ಮೂವಿಂಗ್. ಯಾವ್ದು ಬೇಕು ನಿಮಗೆ ಅಂತ ಇರುತ್ತೆ ಅದು ಸಿಗುತ್ತೆ, ಯಾವ್ದು ನಿಮಗೆ ಅಂತ ಅಲ್ಲ ಅದು ಸಿಗಲ್ಲ. ಎಷ್ಟೇ ನಿಮಗೆ ಅಲ್ಲದೆ ಇರೋದನ್ನ ಹುಡ್ಕೊಂಡು ಹೋದ್ರೆ ಅದು ನಿಮಗೆ ಸಿಗೋದೇ ಇಲ್ಲ. ಜಸ್ಟ್ ಕೀಪ್ ಮೂವಿಂಗ್, ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ಗ್ರೂಪ್ 3, ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಮೆಸೇಜ್ ಈ ಒಂದು ಜುಲೈ ಮಂತ್ಗೆ. ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಅನ್ನೋದು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್. ಹೆಲೋ ಗ್ರೂಪ್ 4, ಯಾರೆಲ್ಲ 4th ಗ್ರೂಪ್ ಅಥವಾ 4th ಝೋಡಿಯಾಕ್ ಸೈನ್ಸ್ ಗ್ರೂಪಿಗೆ ಮ್ಯಾಚ್ ಆದ್ರೆ ಈ ಒಂದು ರೀಡಿಂಗ್ ನಿಮ್ದಾಗಿರುತ್ತೆ, ಜುಲೈ ಮಂತ್ ರೀಡಿಂಗ್. ಓಕೆ, ಸೊ ಗೈಸ್ ನೋಡೋಣ ಜುಲೈ ಮಂತ್ ಎನರ್ಜಿ ಹೆಂಗಿದೆ, ನಿಮ್ಮ ಫೋಕಸ್ ಎಲ್ಲಿರ್ಬೇಕು, ಏನ್ರಲ್ಲಿ ಇರಬಾರ್ದು, ಕರಿಯರ್ ಹೆಂಗಿದೆ, ಫಿನಾನ್ಸ್ ಸಿಚುವೇಶನ್ ಹೆಂಗಿದೆ, ಲವ್ ಅಂಡ್ ಎಮೋಷನ್ಸ್ ಅಂತ ಬಂದ್ರೆ ಹೆಂಗಿದೆ, ಅಡ್ವೈಸ್, ಇಷ್ಟನ್ನು ಈ ಒಂದು ರೀಡಿಂಗ್ ಅಲ್ಲಿ ನೋಡೋಣ. ಗ್ರೂಪ್ 4 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಸೊ ಲೆಟ್ಸ್ ಸಿ ಗ್ರೂಪ್ 4. ವಾವ್, ದ ಫೇಟ್ಸ್, ಬ್ಯೂಟಿಫುಲ್ ಮೆಸೇಜ್. ಓಕೆ, ಇನ್ನೊಂದಷ್ಟು ಮೆಸೇಜಸ್ನ ಪುಲ್ ಮಾಡೋಣ. ವಾವ್, ಬ್ಯೂಟಿಫುಲ್ ಮೆಸೇಜ್ ಟು ಸ್ಟಾರ್ಟ್ ವಿತ್ ಅಂತಾನೆ ಹೇಳ್ಬೋದು. ಗ್ರೂಪ್ 4, ಇಟ್ಸ್ ಲೈಕ್ ನೀವು ನಿಮ್ಮ ಫೇಟ್ನ ಎಂಬ್ರೇಸ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಏನೇನು ಆಗ್ತಾ ಇದೆ ಲೈಫಲ್ಲಿ ಎಲ್ಲದನ್ನು ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ಅದನ್ನ ನೋಡ್ತಾ ಇದ್ದೀನಿ. ಯೋಕ್, ಫೀಲಿಂಗ್ ಟೈಡ್ ಡೌನ್ ಆರ್ ಫ್ರಸ್ಟ್ರೇಟೆಡ್. Feather, someone you know is undependable and insecure. ಓಕೆ, ಈ ಮಂತಲ್ಲಿ ನಿಮ್ಮ ಸುತ್ತಮುತ್ತಲಿರೋ ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಸನ್ಗೆ ನಿಮ್ಮ ಹೆಲ್ಪ್ ಬೇಕು, ನಿಮ್ಮ ಅಟೆನ್ಷನ್ ಬೇಕು. ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಸ್ವಲ್ಪ ದೂಡ್ತಾ ಇದ್ದೀರಾ ಅಂದರೆ ಮೇ ಬಿ ದೇ ನೀಡ್ ಯುವರ್ ಅಟೆನ್ಷನ್. ಓಕೆ, 1 by 1 ಹೋಗೋಣ. ಸೊ ಗ್ರೂಪ್ 4, ಫಸ್ಟ್ ನಾನು ಹೇಳ್ದಂಗೆ ಬ್ಯೂಟಿಫುಲ್ ಮೆಸೇಜಸ್ ನಿಮಗೆ ಬಂದಿದೆ. ಫಸ್ಟ್ ಮೆಸೇಜ್ ಫಸ್ಟಿಂದ ನೋಡೋಣ ಅಲ್ವಾ. ಸೊ ಫಸ್ಟಿಗೆ ದ ಫೇಟ್ಸ್, ಇದೊಂದು ಬ್ಯೂಟಿಫುಲ್ ಕಾರ್ಡ್ ಅಂತಾನೆ ನೋಡ್ಬೋದು. ಲುಕ್ ಎಟ್ ಯು, ದಟ್ ಈಸ್ ಯು. ಐ ಫೀಲ್ ಏನೇ ಜುಲೈಯಲ್ಲಿ ಏನೇ ಆದ್ರೂ ಅದನ್ನ
ಅದಕ್ಕೆ ಕಂಪ್ಲೇಂಟ್ ಮಾಡ್ದಾನೆ, ಇರಿಟೇಟ್ ಆಗ್ದಾನೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂತೀರಾ. ಅಂದ್ರೆ ಮೇನ್ ಆಗಿ ಇದು ಡೆಸ್ಟಿನಿ ಬಗ್ಗೆ ಹೇಳುತ್ತೆ. ಅಂಡ್ ನೀವು ಸರೆಂಡರ್ ಆಗ್ತಾ ಇದ್ದೀರಾ, ನಿಮ್ ಕರ್ಮ ಏನಿದೆ ಅದಕ್ಕೆ ಸರೆಂಡರ್ ಆಗ್ತೀರಾ. ಅಂಡ್ ವಾಟ್ ಎವರ್ ಏನೇನು ಆಗ್ತಾ ಇದೆ ಅದನ್ನ ಹ್ಯಾಪಿಯಾಗಿ ಆಕ್ಸೆಪ್ಟ್ ಮಾಡ್ಕೊಂತಾ ಇದ್ದೀರಾ. ಸೊ ಮೇನ್ ನಾನು ಏನ್ ನೋಡ್ತಾ ಇದೀನಿ, ಜುಲೈ ಮಂತ್ ಎವ್ರಿಥಿಂಗ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂಡ್ ಯು ವಿಲ್ ಬಿ ಟೋಟಲಿ ಓಕೆ ವಿತ್ ಇಟ್. ಬಿಕಾಸ್ ನೀವು ಏನೇನ್ ಆಗ್ತಾ ಇದೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂತೀರಾ. ಮುಂಚೆ ಹೇಳ್ದಂಗೆ ನೀವು ಕಂಪ್ಲೇಂಟ್ ಮಾಡಲ್ಲ. ಏನೋ ಒಂದು ವರ್ಕ್ ಆಗ್ತಿಲ್ವಾ ಅದನ್ನ ಬಿಡ್ತೀರಾ ಈಸಿಯಾಗಿ. ಏನೇನ್ ಆಗ್ತಾ ಇದೆ ಆ ಒಂದು ಟೈಮಿಗೆ ಆಗ್ತಾ ಇದೆ, ಅದು ಕೆಲಸ ಆಗಿರ್ಬೋದು, ವಾಟ್ ಎವರ್, ನಿಮಗ್ ಗೊತ್ತಾಗ್ತಾ ಇರುತ್ತೆ, ಒಂದ್ ಫೀಲ್ ಆಗ್ತಾ ಇರುತ್ತೆ, ಎಲ್ಲ ಆಗ್ತಿರೋದು ಸಮಥಿಂಗ್ ಫಾರ್ ಅ ರೀಸನ್. ಇದೇನೇನ್ ಆಗ್ತಾ ಇದೆ, ಇದಾಗ್ಬೇಕಿತ್ತು ಅಂಡ್ ಲೆಟ್ ಮಿ ಆಕ್ಸೆಪ್ಟ್ ಇಟ್, ಈ ತರ ಫೀಲ್ ಅಲ್ಲಿ ಇರ್ತೀರಾ. ಫಾರ್ ಅನ್ ಎಕ್ಸಾಂಪಲ್, ಮೇ ಬಿ ನಿಮ್ ಲೈಫಲ್ಲಿ ಒಂದು ಕನೆಕ್ಷನ್ ಇತ್ತು ಅನ್ಸುತ್ತೆ, ಅದನ್ನ ನೀವು ಕಂಪ್ಲೀಟ್ ಆಗಿ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇರಲ್ಲ. ನಿಮ್ಮ ವೀಕ್ನೆಸ್ ಅಲ್ಲ ಅದು, ಬಟ್ ಇಟ್ಸ್ ಪಾರ್ಟ್ ಆಫ್ ಯುವರ್ ಸೋಲ್ ಜರ್ನಿ. ನೀವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂತೀರಾ. ಓಕೆ, ನನಗೆ ಇವಾಗ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ, ಹಂಗಂತ ನಾನು ಕಂಪ್ಲೇಂಟ್ ಮಾಡ್ಕೊಂಡು ಹೋಗೋದಲ್ಲ, ಹೆಲ್ಪ್ ಕೇಳೋದಲ್ಲ. ಲೆಟ್ ಮಿ ಆಕ್ಸೆಪ್ಟ್ ಇಟ್. ಏನೆಲ್ಲ ಆಗ್ತದೆ ಲೆಟ್ ಮಿ ಆಕ್ಸೆಪ್ಟ್. ಇದು ನಂದು ಜರ್ನಿ, ಇದು ನನ್ನ ಲೆಸನ್, ಇದು ನನ್ನ ಪಾಠ, ನಾನು ಕಲಿಬೇಕಿದೆ, ಇದು ನನ್ನ ಕರ್ಮ, ನಾನು ಕಲಿತೀನಿ. ಈ ತರ ಆಕ್ಸೆಪ್ಟ್ ಮಾಡ್ಕೊಂತೀರಾ, ಬ್ಯೂಟಿಫುಲ್ ವೇಲ್ ಆಕ್ಸೆಪ್ಟ್ ಮಾಡ್ಕೊಂತೀರಾ. ಅವಾಗ ಇನ್ನೂ ನಿಮಗೆ ಒಂಥರ ಓಕೆ, ನಾನು ಅಲೈನ್ ಆಗ್ತಾ ಇದ್ದೀನಿ. ಏನೋ ಫೀಲ್, ಏನಾದ್ರು ಕಷ್ಟ ಆಗ್ತಾ ಇದೆಯಾ ಫೀಲ್ ಮಾಡ್ತೀರಾ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೋಗಲ್ಲ. ಆ ತರ ನೋಡ್ತಾ ಇದ್ದೀನಿ. ಸೊ ವಾಟ್ ಎವರ್ ಇಟ್ ಈಸ್, ಅದನ್ನ ಅವಾಯ್ಡ್ ಮಾಡೋದು, ರೆಸಿಸ್ಟ್ ಮಾಡೋದಕ್ಕಿಂತ ನೀವು ಫೀಲ್ ಮಾಡ್ಕೊಂತೀರ. ಓಕೆ, ಫೇಲ್ಯೂರ್ ಆಯ್ತಾ, ಓಕೆ ಆ ಪೇನ್ ಆಗ್ತಾ ಇದೆಯಲ್ಲ, ಫೀಲ್ ಮಾಡ್ತೀನಿ, ಇಟ್ಸ್ ಫೈನ್. ಇದು ನನ್ನ ಫೇಲ್ಯೂರ್ ಅಲ್ಲ ಅಂತ ನನ್ನ ಒಂದು ಸ್ಟಬ್ಬರ್ನೆಸ್ ತೋರ್ಸೋದ್ ಬೇಡ. ನಿಮಗೊಂದೊಂದು ಥಾಟ್ ಇರುತ್ತೆ, ಎಲ್ಲ ಒಂದೊಂದು ಟೈಮಿಗೆ ಆಗ್ಬೇಕು, ಇದು ಯಾವಾಗ ಆಗ್ಬೇಕು ಅದಾಗ್ಲಿ. ಓಕೆ, ಇವಾಗ ಫಾರ್ ಅನ್ ಎಕ್ಸಾಂಪಲ್ ನೀವು ವೀಸಾ ಅಪ್ಲೈ ಮಾಡಿರ್ತೀರಾ, ಅದ್ ಮೇ ಬಿ ಆಗಲ್ಲ, ಏನೋ ಬರಲ್ಲ ಆ ಒಂದು ಪಾಯಿಂಟ್, ಹಂಗಂತ ಫುಲ್ ಡಿಸಪಾಯಿಂಟ್ ಆಗೋದು ಆ ತರ ಫೀಲ್ ಆಗಲ್ಲ ನಿಮ್ಗೆ. ಇನ್ಫ್ಯಾಕ್ಟ್ ಆಗ್ಲಿ, ಫೈನ್, ಏನೋ ಒಂದು ಒಳ್ಳೇದಕ್ಕೇನೆ ಆಗಿಲ್ಲ ಇದು. ರೀಸೆಂಟ್ ಆಗಿ ಇಫ್ ಯು ರಿಮೆಂಬರ್, ಲೈಕ್ ಪ್ಲೇನ್ ಕ್ರ್ಯಾಶ್ ಆಗಿದೆ, ಅದರಲ್ಲಿ ಒನ್ ಪರ್ಸನ್, ಅವಳಿಗೆ ಡ್ಯೂ ಟು ಕ್ಯಾಬ್ ಲೇಟ್ ಆಯ್ತು ಅಂತ ಅವಳಿಗೆ ಆ ಒಂದು ಪಾಯಿಂಟ್ ಅಲ್ಲಿ ಏರ್ಪೋರ್ಟಿಗೆ ಹೋಗಕ್ ಆಗ್ಲಿಲ್ಲ. ಬಟ್ ಅವತ್ತೇನಾದ್ರು ಅವ್ಳು ಕಂಪ್ಲೇಂಟ್ ಮಾಡ್ಕೊಂಡಿದ್ರೆ ನನ್ನ ಪಾಸ್ಪೋರ್ಟ್ ಹೋಯ್ತು ಹಾಗೆ ಹೀಗೆ ಅಂತ. ಬಟ್ ಯುನೋ ನಾನೇನ್ ಹೇಳ್ತಾ ಇದ್ದೀನಿ ಅಂತ. ಬಟ್ ದಟ್ಸ್ ವಾಟ್, ಎವ್ರಿಥಿಂಗ್ ಏನೆಲ್ಲ ಆಗ್ಬೇಕು ಹ್ಯಾಪನ್ ಫಾರ್ ಅ ರೀಸನ್. ಶಿ ಈಸ್ ವೆರಿ ಗ್ರೇಟ್ಫುಲ್ ನಾವು, ಅಲ್ವಾ? ಏನೋ ಸಮಥಿಂಗ್ ಮೇಜರ್ ಇಂದ ನಾನು ಉಳ್ಕೊಂಡೆ ಅಂತ. ಸೊ ನಿಮ್ ಹಣೆ ಬರದಲ್ಲಿ ಏನಿದೆ ಅದಾಗತ್ತೆ. ಅಂಡ್ ಅದರಿಂದ ಓಡೋಗಕ್ಕೆ ಟ್ರೈ ಮಾಡಲ್ಲ ನೀವು ಟ್ರಸ್ಟ್ ಮಾಡ್ತೀರಾ. ಬಿಕಾಸ್ ನಿಮಗೆ ಗೊತ್ತಿರುತ್ತೆ ಏನೇನ್ ಆಗ್ತಾ ಇದೆ, ಅದೆಲ್ಲ ನಿಮ್ಮ ಒಂದು ದಾರಿಲಿ ಬರ್ದಿದೆ, ಅದಕ್ಕೆ ಅದಾಗ್ತಾ ಇದೆ, ಏನೋ ಒಂದು ಆಗ್ಬಾರ್ದು ಆಗ್ತಾ ಇಲ್ಲ, ಈ ತರ ಯೋಚನೆ ಮಾಡ್ತೀರಾ. ದಟ್ ಈಸ್ ರಿಯಲಿ ಬ್ಯೂಟಿಫುಲ್. ಈ ಮೆಸೇಜ್ ನೋಡ್ಬೋದು, ಫೀಲಿಂಗ್ ಟೈಡ್ ಡೌನ್ ಆರ್ ಫ್ರಸ್ಟ್ರೇಟೆಡ್ ಅಂದ್ರೆ ಎಮೋಷನಲಿ ಒಂದ್ ಪಾಯಿಂಟ್ ಅಲ್ಲಿ ನಿಮಗೆ ಹೆವಿ ಫೀಲ್ ಆಗ್ಬೋದು, ಪವರ್ಲೆಸ್ ಫೀಲ್ ಆಗ್ಬೋದು. ಸೊ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, ಗ್ರೂಪ್ 4, ಇವಾಗ ಆಗ್ತಾ ಇಲ್ಲ ನಿಮಗೆ ಎಮೋಷನಲಿ, ಏನೋ ಒಂದು ಸಿಚುವೇಶನ್ ಲೋ ಫೀಲ್ ಮಾಡ್ತಾ ಇದೆ ಅಂದ್ರೆ ಜಸ್ಟ್ ಅದರಿಂದ ಹೊರಗೆ ಬನ್ನಿ, ದಟ್ಸ್ ಇಟ್. ಒಂದ್ ಪಾಯಿಂಟ್ ಅಲ್ಲಿ ನಿಮಗೆ ಸ್ಟಕ್ ಫೀಲ್ ಆಗ್ಬೋದು, ಎಮೋಷನಲಿ, ಫಿನಾನ್ಷಿಯಲಿ, ಒಂದಷ್ಟು ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಟ್ರ್ಯಾಪ್ಡ್ ಫೀಲ್ ಆಗ್ಬೋದು, ಎಮೋಷನಲಿ ತುಂಬಾ ಕಷ್ಟ ಆಗ್ತದೆ ಅಂತ ಫೀಲ್ ಆಗ್ಬೋದು. ಬಟ್ ಇಫ್ ಪಾಸಿಬಲ್, ಅನ್ವಾಂಟೆಡ್ಲಿ ನೀವು ನಿಮ್ನ 100% ಇನ್ನೊಂದು ಕಡೆ ಕೊಟ್ಟು ನಿಮ್ನ ನೀವು ವೀಕ್ ಮಾಡ್ಕೊಂಡು ಹೋಗೋದು ಬೇಡ. ನಿಮ್ದು ಗ್ರಿಪ್ ಇಲ್ಲ, ನಿಮಗೆ ಅದು ಫೀಲ್ ಆಗ್ತಾ ಇಲ್ಲ ಸೇಫ್ ಅಂದ್ರೆ ಜಸ್ಟ್ ಬಿಟ್ಬಿಡಿ. ಅದು ಒಂದು ಜಾಬ್ ಆಗಿರ್ಬೋದು, ಒಂದು ರೋಟೀನ್ ಆಗಿರ್ಬೋದು, ಒಂದು ನಿಮಗದು ಕಷ್ಟ ಆಗ್ತಾ ಇದೆ, ಸ್ಟಕ್ ಫೀಲ್ ಮಾಡಿಸ್ತಾ ಇದೆ, ರೆಸ್ಪಾನ್ಸಿಬಿಲಿಟಿ ಆಗ್ತಾ ಇಲ್ಲ ಅಂದ್ರೆ ಜಸ್ಟ್ ಬಿಟ್ಬಿಡಿ, ಇಟ್ಸ್ ಟೋಟಲಿ ಫೈನ್. ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಮೇ ಬಿ ಒಂದಷ್ಟು ಜನರು ಇರ್ತಾರೆ, ಒಂದು ರಿಲೇಶನ್ಶಿಪ್ ಇರುತ್ತೆ, ಅದು ನಿಮಗೆ ತುಂಬಾನೇ ಆಂಗ್ಸೈಟಿ ಫೀಲ್ ಮಾಡುತ್ತೆ. ನಿಮಗೆ ಒಂದು ಪಾಯಿಂಟ್ ಅಲ್ಲಿ ಫೀಲ್ ಆಗ್ಬೋದು, ನಾನು ಇವರಿಗೆ ತುಂಬಾ ಅಟ್ಯಾಚ್ ಆಗ್ತಾ ಇದ್ದೀನಿ, ನನ್ನ ಸೆಲ್ಫ್ ವರ್ತ್ ಕಳ್ಕೊಂತಾ ಇದ್ದೀನಿ, ಹಿಂಗೆಲ್ಲ ಆಗ್ತಾ ಇದೆ ಅಂದ್ರೆ ಜಸ್ಟ್ ಬಿಟ್ಬಿಡಿ, ದಟ್ಸ್ ಟೋಟಲಿ ಫೈನ್. ಅಂಡ್ ತುಂಬಾ ಜನ ನಾನು ನೋಡ್ತಾ ಇದ್ದೀನಿ, ಜಸ್ಟ್ ಬಿಕಾಸ್ ಸೊಸೈಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನಿಂದ ನನ್ನ ಫ್ಯಾಮಿಲಿ ಎಕ್ಸ್ಪೆಕ್ಟ್ ಮಾಡುತ್ತೆ, ನಾನು ಅದಕ್ಕೋಸ್ಕರ ನಾನು ಹಿಂಗಿರ್ಲೇಬೇಕು, ಅದಕ್ಕೋಸ್ಕರ ನಾನು ಅಲ್ಲೋಗ್ಬಾರ್ದು, ಇಲ್ಲೋಗ್ಬಾರ್ದು, ಇವ್ರ ಜೊತೆ ಫ್ರೆಂಡ್ಸ್ ಮಾಡ್ಕೊಬಾರ್ದು, ನಾನು ಅವ್ರಿಗೆ ಕಷ್ಟ ಕೊಡ್ಬಾರ್ದು. ಎಲ್ಲೋ ಒಂದ್ ಕಡೆ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋದಕ್
ಗೋಸ್ಕರ ನೀವು ಎಲ್ಲೋ ಒಂದ್ ಕಡೆ ತುಂಬಾ ಕಷ್ಟ ಪಡ್ತಾ ಇದ್ದೀರಾ, ಅದನ್ನ ನೋಡ್ತಾ ಇದ್ದೀನಿ. ಇನ್ನೊಬ್ರಿಗೆ ಕಂಫರ್ಟ್ ಫೀಲ್ ಮಾಡಿಸೋದಕ್ಕೋಸ್ಕರ ನಿಮ್ಮ ಒಂದು ಫ್ರೀಡಮ್ ನ ಕಳ್ಕೋಬೇಡಿ. ಗ್ರೂಪ್ 4, ಐ ಹೋಪ್ ನಿಮಗೆ ಗೊತ್ತಾಗ್ತಾ ಇದೆ ಏನ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದಿದೆ ಫೆದರ್. ಸಮನ್ ಯು ನೋ ಇಸ್ ಅನ್ಡಿಪೆಂಡಬಲ್ ಅಂಡ್ ಇನ್ಸೆಕ್ಯೂರ್. ಇದು ಸ್ಪೆಸಿಫಿಕ್ ಆಗಿ ಒಂದಷ್ಟು ಜನರ ಬಗ್ಗೆ ಹೇಳ್ತಾ ಇದೆ. ಒಂದಷ್ಟು ಜನರು ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಅವರು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ, ಅವ್ರಿಗೆ ಪೇನ್ ಆಗ್ತಾ ಇದೆ ಅಂತ ಆ ಪೇನ್ ನಿಮ್ ಮೇಲೆ ಹಾಕೋದಕ್ ಟ್ರೈ ಮಾಡ್ತಾ ಇದ್ದಾರೆ. ಯುನೋ ಯಾರೋ ಒನ್ ಪರ್ಸನ್ ಆಲ್ರೆಡಿ ಅವ್ರು ಎಮೋಷನಲಿ ಏನೋ ಒಂದು ಡಿಸ್ಟರ್ಬಿಂಗ್ ಸಿಚುವೇಶನ್ ಅಲ್ಲಿ ಇರ್ತಾರೆ, ಅವರ ಒಂದು ಕಷ್ಟನ ನಿಮ್ ಮೇಲೆ ಹಾಕೋದು. ಫಾರ್ ಅನ್ ಎಕ್ಸಾಂಪಲ್ ಇವಾಗ ಯಾರೋ ಒಬ್ರು ಡೈರೆಕ್ಟ್ ಆಗಿ ಬಂದು ನೀನ್ ಹಂಗ್ ಬಟ್ಟೆ ಹಾಕಿದ್ಯಾ, ಇದು ಚೆನ್ನಾಗಿಲ್ಲ, ನೀನ್ ಹಂಗ್ಯಾಕ್ ಮಾತಾಡ್ದೆ, ಚೆನ್ನಾಗಿರ್ಲಿಲ್ಲ, ಹಂಗೆಲ್ಲ ಹೇಳಿದ್ರು ಅಂದ್ರೆ ನೀವ್ ಹಂಗಿದ್ದೀರಾ ಅಂತಲ್ಲ, ಅದು ಅವರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅವರ ಒಂದು ಎಮೋಷನಲ್ ಪ್ರಾಬ್ಲಮ್ ನ ಈ ತರ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ ಅಂತ. ಬಿಕಾಸ್ ನೋಬಡಿ ಹ್ಯಾಸ್ ರೈಟ್ಸ್ ಅಂಡ್ ಆ ತರ ಇನ್ನೊಬ್ರು ಬಂದ್ ಹೇಳ್ತಾ ಇದಾರೆ, ಬೈತಾ ಇದಾರೆ, ಅಗ್ರೆಸಿವ್ ಆಗ್ತಾ ಇದಾರೆ ಅಂದ್ರೆ ಥಿಂಕ್ ದಟ್ ಅವರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ, ನಿಮ್ಮಲ್ಲಿ ಅಲ್ಲ. ಓಕೆ, ಸೊ ಒಂದಷ್ಟು ಜನ ನಿಮ್ ಸುತ್ತಮುತ್ತ ಈ ತರ ಜನ ನಿಮ್ ಸುತ್ತಮುತ್ತ ಇರೋ ಪಾಸಿಬಿಲಿಟೀಸ್ ಇದೆ. ಬಂದ್ಬಿಟ್ಟು ಹಾಟ್ ಅಂಡ್ ಕೋಲ್ಡ್ ಬಿಹೇವಿಯರ್ ಮಾಡೋದು, ಫೇಕ್ ಪ್ರಾಮಿಸಸ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಒಬ್ರು ಇರ್ತಾರೆ, ಇಲ್ಲ ನಾನು ಆ ಒಂದು ಟೈಮಿಗೆ ನಾನು ಬರ್ತೀನಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನಾನು ನಿಂಗೋಸ್ಕರ ಅಲ್ಲಿ ಇರ್ತೀನಿ ಅಂತೆಲ್ಲ ಹೇಳ್ತಾರೆ. ಬಟ್ ಅವ್ರು ಇರಲ್ಲ, ಅವ್ರು ಹೇಳ್ತಾರೆ ಅಷ್ಟೇ, ಬಟ್ ಆಕ್ಚುಲ್ ಆಗಿ ಇರಲ್ಲ ಅವರು. ಅಂದ್ರೆ ಇದೆಲ್ಲ ಫೇಕ್ ಪ್ರಾಮಿಸಸ್. ಅದು ರೊಮ್ಯಾಂಟಿಕಲಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು. ಈ ತರ ಪರ್ಸನ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಅವ್ರು ಜಸ್ಟ್ ಇನ್ಸೆಕ್ಯೂರ್ಡ್ ಅಂಡ್ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಷ್ಟೇ. ಸೊ ಅವ್ರನ್ನ ಹೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಕೆಲವೊಂದೊಂದು ಅನ್ವಾಂಟೆಡ್ ಪೀಪಲ್ ನಿಮ್ಮ ಲೈಫಲ್ಲಿ ಜುಲೈಯಲ್ಲಿ ಬರ್ಬೋದು. ಅವರು ನಿಮ್ಮ ಒಂದು ಪಾತ್ಗೆ ಅಲೈನ್ ಆಗಿರಲ್ಲ. ಸೊ ಬಿ ಕೇರ್ಫುಲ್, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ, ಕನೆಕ್ಷನ್ ಬೆಳೆಸ್ಕೊಂತೀರಾ ಅಂತ. ಫಾರ್ ಅನ್ ಎಕ್ಸಾಂಪಲ್ ಲವ್ ಲೈಫಲ್ಲೇ ನಾನು ತುಂಬಾ ಜನ ನೋಡಿರ್ತೀನಿ, ಒನ್ ಪರ್ಸನ್ ತುಂಬಾ ಮಾಡ್ತಾರೆ, ಇನ್ನೊಂದು ಪರ್ಸನ್ ಏನೂ ಮಾಡಲ್ಲ. ಒಳ್ಳೊಳ್ಳೆ ಮಾತು ಹೇಳ್ತಾರೆ, ಬಟ್ ಯಾವತ್ತೂ ಅದನ್ನ ಮಾಡಲ್ಲ. ಸೊ ಆ ಥರದವರು ಇಫ್ ಪಾಸಿಬಲ್ ಗ್ರೂಪ್ 4 ಜಸ್ಟ್ ಬಿಟ್ಬಿಡಿ. ಆ ಥರದ್ದು ಬೇಡ. ಅದು ಫ್ರೆಂಡೇ ಆಗಿರ್ಬೋದು, ಫ್ಯಾಮಿಲಿ ಮೆಂಬರೇ ಆಗಿರ್ಬೋದು, ಏನೋ ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ರೆಡಿ ಇಲ್ಲ ಅಂದಾಗ ಜಸ್ಟ್ ಲೀವ್ ಇಟ್. ನೀವು ಒನ್ ಪರ್ಸನ್ ಚೇಂಜ್ ಆಗ್ತಾರೆ, ನಿಮ್ಗೋಸ್ಕರ ಏನಾದ್ರು ಮಾಡ್ತಾರೆ, ಹಿಂಗೆಲ್ಲ ಅನ್ಸ್ಬೋದು, ನಿಮಗೆ ವೇಟ್ ಮಾಡೋಣ ಹಿಂಗೆಲ್ಲ ಅನ್ನಿಸ್ಬೋದು. ಬಟ್ ಇಟ್ಸ್ ಲೈಕ್ ನೀವು ಇಫ್ ಪಾಸಿಬಲ್ ಗ್ರೂಪ್ 4 ನೀವು ನಿಮ್ ಫ್ಯೂಚರ್ನ ಫ್ರೇಮ್ ಮಾಡ್ಕೊಳ್ಳೋದ್ರ ಬಗ್ಗೆ ಫೋಕಸ್ ಮಾಡಿ. ನಿಮ್ ಜೊತೆ ಇನ್ನೊಬ್ರು ಫ್ಯೂಚರ್ನ ಫ್ರೇಮ್ ಮಾಡ್ಕೊಳ್ಳೋದು, ಇನ್ನೊಬ್ರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು, ನೋ, ದಟ್ ಈಸ್ ನಾಟ್ ಗುಡ್. ಸೊ ಡಿವೈನ್ ಟೈಮಿಂಗಿಗೆ ಸರೆಂಡರ್ ಆಗ್ತಾ ಇದ್ದೀರಾ. ನಿಮಗೋಸ್ಕರ ಏನ್ ಹಣೆ ಬರದಲ್ಲಿ ಬರದೆ ಅದು ಸಿಕ್ಕೇ ಸಿಗತ್ತೆ. ಒಂದಷ್ಟು ಎಮೋಷನಲ್ ಸಿಚುವೇಶನ್ಸ್ ಅದೇನೇ ಆಗಿರ್ಬೋದು, ಅದನ್ನ ಡಿಟ್ಯಾಚ್ ಆಗಿ, ಬಿಕಾಸ್ ಅದು ನಿಮಗೆ ಲೋ ಫೀಲ್ ಮಾಡ್ತಾ ಇದೆ. ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಕೂಡ ಹೇಳ್ತಾ ಇದೆ. ಈ ಪರ್ಸನ್ ಮೇ ಬಿ ನೀವು ಅನ್ಕೊಂಡಿರೋ ತರ ಅಲ್ಲ. ಒಂದಷ್ಟು ಫೇಕ್ ಪ್ರಾಮಿಸಸ್, ಫೇಕ್ ಫೇಸ್ ಮಾಡ್ಕೊಂಡು ನಿಮ್ ಮುಂದೆ ಬರ್ತಾ ಇದ್ದಾರೆ. ಈ ತರದವರಿಗೆ ದಾರಿ ಮಾಡ್ಕೊಡ್ಬೇಡಿ ಇಫ್ ಪಾಸಿಬಲ್ ಗ್ರೂಪ್ 4. ಓಕೆ, ವಾವ್, ಲುಕ್ ಎಟ್ ದಿಸ್ ಡೆಸ್ಟಿನಿ ಕಾರ್ಡ್. ಇದು ವೀಲ್ ಆಫ್ ಫಾರ್ಚ್ಯೂನ್. ವಾವ್, ಲವರ್ಸ್, ಬ್ಯೂಟಿಫುಲ್. ಇದಕ್ಕೊಂದು ಪೇಪರ್ ಬೇಕಲ್ಲ, ನನಗೇನೂ ಸಿಗ್ತಾ ಇಲ್ಲ. ಬಟ್ ಐ ಆಮ್ ಗೆಟಿಂಗ್ ಲಿಪ್ಟನ್ ಟೀ. ಸೊ ಲಿಪ್ಟನ್ ಟೀನ ನಾನು ಇಲ್ಲಿ ಇಟ್ಬಿಡ್ತೀನಿ. ಯಾವುದೇ ರೀತಿ ಬ್ರ್ಯಾಂಡ್ ವಾಟ್ ಎವರ್ ಅಲ್ಲ. ಸೊ ನಂಗೆ ಅದು ಸಿಕ್ತು, ಅದನ್ನ ಇಟ್ಬಿಡ್ತೀನಿ. ದಟ್ಸ್ ಇಟ್. ಓಕೆ, ಬ್ಯೂಟಿಫುಲ್ ಮೆಸೇಜಸ್ ಏಂಜಲ್ಸ್ ಕಡೆಯಿಂದ ಏನಿದೆ ನೋಡೋಣ. ಗ್ರೂಪ್ 4 ಇದೊಂಥರ ನನ್ಗೋಸ್ಕರ, ನನ್ಗೆನೆ, ಓ ಗಾಡ್, ಸಕ್ಸಸ್.
ಗಾಡ್, ಇದೇನೋ ಒಂಥರ ನನ್ಗೇನೆ ನಾನು ರೀಡಿಂಗ್ ಮಾಡ್ಕೊಂಡಂಗೆ ಫೀಲ್ ಆಗ್ತಾ ಇದೆ, ಬಿಕಾಸ್ ತುಂಬಾ ರಿಲೇಟ್ ಆಗ್ತಾ ಇದೆ. ಬ್ಯೂಟಿಫುಲ್ ಮೆಸೇಜ್, ಬಿಕಾಸ್ ಸಿ ಇದು ಡೆಸ್ಟಿನಿ ಬಗ್ಗೆ ಹೇಳುತ್ತೆ, ಅಂಡ್ ವೀಲ್ ಆಫ್ ಫಾರ್ಚೂನ್ ಕೂಡ ಡಿವೈನ್ ಟೈಮಿಂಗ್ ಬಗ್ಗೆ ಹೇಳುತ್ತೆ ಎಸ್ಪೆಷಲಿ. ಸೊ ತುಂಬಾ ಸಿಂಕ್ ಆಗ್ತಾ ಇದೆ ಇಲ್ಲಿ. ಓಕೆ, ಅಂದ್ರೆ ಓಕೆ, ಒನ್ ಬೈ ಒನ್ ಹೋಗೋಣ ಅಲ್ವಾ. ಸೊ ವೀಲ್ ಆಫ್ ಫಾರ್ಚೂನ್ ಅಂದ್ರೆ ಒಂದು ಡೆಸ್ಟಿನಿ ಅಥವಾ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಹೇಳುತ್ತೆ, ಒಂದು ಆಪರ್ಚುನಿಟಿ ಬಗ್ಗೆ ಹೇಳುತ್ತೆ, ಗುಡ್ ಕರ್ಮಾಸ್ ಬಗ್ಗೆ ಹೇಳುತ್ತೆ. ಸೊ ಇದು ಈ ಒಂದು ಮಂತಿಗೆ ಬಂದಿರೋದು ಮೇನ್ ಆಗಿ ಹೇಳ್ತಾ ಇದೆ. ಈ ಜುಲೈ ಮಂತ್ ಅಲ್ಲಿ ನಿಮ್ಮ ಲಕ್ ಶಿಫ್ಟ್ ಆಗ್ತಾ ಇದೆ. ಯಾವ ಒಂದು ಏರಿಯಾದಲ್ಲಿ ಲಕ್ ತುಂಬಾ ಮ್ಯಾಟರ್ ಆಗುತ್ತಲ್ವಾ, ಆ ಒಂದು ಏರಿಯಾದಲ್ಲಿ ಮೇ ಬಿ ನೀವು ಫೋಕಸ್ ಮಾಡಿ, ಬಿಕಾಸ್ ಜುಲೈ ಅಲ್ಲಿ ನಿಮ್ಮ ಲಕ್ ಶಿಫ್ಟ್ ಆಗ್ತಾ ಇದೆ ಅಂಡ್ ನಿಮ್ ಕಡೆ ಫೇವರ್ ಮಾಡ್ತಾ ಇದೆ. ಅದು ಸ್ಪೆಸಿಫಿಕ್ ಆಗಿ ಅಂದ್ರೆ ಕರಿಯರ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಇದು ಯಾವ್ದೋ ರ್ಯಾಂಡಮ್ ಲಕ್ ಅಲ್ಲ. ನೀವು ಪ್ರೀವಿಯಸ್ ಆಗಿ ಏನೋ ಒಂದು ಒಳ್ಳೆ ಕರ್ಮ ಮಾಡಿದೀರಾ ಅಂಡ್ ಅದಕ್ಕೆ ನಿಮಗೆ ಆಸ್ ಅ ಗಿಫ್ಟ್ ಆಗಿ ಬರ್ತಾ ಇರೋದು, ನಿಮ್ದೇ ಕರ್ಮ, ಒಳ್ಳೆ ಕರ್ಮ ಬರ್ತಾ ಇರೋದು. ಒಂದು ಡೋರ್ ಓಪನ್ ಆಗ್ತಾ ಇರೋದನ್ನ ನೋಡ್ತಾ ಇದೀನಿ. ಬಟ್ ಆ ಮೂಮೆಂಟ್ ಬಂದಾಗ ಎಸ್ ಅನ್ನೋದನ್ನ ಕಲೀರಿ. ಓಕೆ, ಒಂದು ಜಾಬ್ ಆಪರ್ಚುನಿಟಿ ಆಗಿರ್ಬೋದು, ಕೊಲಾಬ್ರೇಷನ್, ಬಿಸ್ನೆಸ್ ಕೊಲಾಬ್ರೇಷನ್ ಆಗಿರ್ಬೋದು, ಅದು ನಿಮ್ಮ ಒಂದು ಸೋಲ್ ಕಾಂಟ್ರಾಕ್ಟ್, ನಿಮ್ಮ ಒಂದು ಸ್ಕಿಲ್ಸಿಗೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಅದು ಬಂದಾಗ ಆಕ್ಸೆಪ್ಟ್ ಮಾಡೋದನ್ನ ಕಲೀರಿ. ತುಂಬಾ ಜನಕ್ಕೆ ಫಿನಾನ್ಷಿಯಲಿ ಒಂದು ಮಂತ್ ಅಲ್ಲಿ ತುಂಬಾ ಬೆಟರ್ ಚೇಂಜಸ್ ಬರೋ ಪಾಸಿಬಿಲಿಟಿ ಇದೆ. ತುಂಬಾ ಜನ ಫ್ರೀಲ್ಯಾನ್ಸ್ ಕಾಂಟೆಂಟ್ ಕ್ರಿಯೇಟರ್ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮಗೆ ಲಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು ಪ್ರಮೋಷನ್ ಬರೋದು, ದುಡ್ಡು ಬರೋದು, ಅಪ್ರೈಸಲ್ ಆಗೋದು, ಪಾಸಿಟಿವ್ ರೆಪ್ಯುಟೇಷನ್ ಬರೋದು, ನಿಮಗೆ ನಿಮ್ ವರ್ಕ್ ನ ನೋಟಿಸ್ ಮಾಡೋದು, ಈ ತರ ಎಲ್ಲ ಪಾಸಿಬಿಲಿಟಿ ಇದೆ. ಮೇ ಬಿ ಮುಂಚೆ ಒಂದಿನ ನೀವ್ ಇನ್ನೊಬ್ರು ವರ್ಕ್ ನೋಟಿಸ್ ಮಾಡ್ಬಿಟ್ಟು ಏನೋ ಫೇವರ್ ಮಾಡಿರ್ತೀರಾ, ಬಟ್ ಇವಾಗ ಆ ಫೇವರ್ ರಿಟರ್ನ್ ಆಗೋದು ಇನ್ ಅ ಡಿಫರೆಂಟ್ ವೇ. ಅಂದ್ರೆ ನಿಮ್ಮ ಒಂದು ಹಾರ್ಡ್ ವರ್ಕ್ ಒಂದು ಡಿವೈನ್ ಟೈಮ್ ನ ರೀಚ್ ಆಗ್ತಾ ಇದೆ. ಸೊ ಆ ಸರ್ಪ್ರೈಸ್ ಏನೇ ಆಗಿರ್ಬೋದು, ವೀಲ್ ನಿಮ್ ಕಡೆ ಟರ್ನ್ ಆಗ್ತಾ ಇದೆ, ಬಾಲ್ ನಿಮ್ ಕೋರ್ಟಿಗೆ ಬರುತ್ತೆ ಜುಲೈಯಲ್ಲಿ. ಸೊ ಅದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು, ಎಸ್ಪೆಷಲಿ ಕರಿಯರ್ ಅಲ್ಲಿ ಹೆಂಗ್ ಯೂಸ್ ಮಾಡ್ಕೋಬೇಕು ಅದ್ ನಿಮಗ್ ಗೊತ್ತಿರ್ಬೇಕು. ಆಲ್ ರೈಟ್, ಬ್ಯೂಟಿಫುಲ್. ಲವರ್ಸ್ ಕಾರ್ಡ್ ಬಂದಿದೆ. ವಾವ್, ಇದು ಎಮೋಷನಲಿ ಅಲೈನ್ಮೆಂಟ್ ಕಾರ್ಡ್. ಇದು ಸೋಲ್ ಕನೆಕ್ಷನ್, ಚಾಯ್ಸಸ್ ಬಗ್ಗೆ ಹೇಳುತ್ತೆ, ಕಮಿಟ್ಮೆಂಟ್ ಬಗ್ಗೆ ಹೇಳುತ್ತೆ, ಡಿವೈನ್ ಯೂನಿಯನ್ ಬಗ್ಗೆ ಹೇಳುತ್ತೆ. ಸೊ ಒಂದು ಪವರ್ಫುಲ್ ಶಿಫ್ಟ್ ನಿಮ್ಮ ಲವ್ ಲೈಫ್ ಅಲ್ಲಿ ಬರ್ತಿರೋದನ್ನ ನೋಡ್ತಾ ಇದ್ದೀನಿ. ನೀವು ಸಿಂಗಲ್ ಆಗಿರ್ಬೋದು, ಕಮಿಟ್ಮೆಂಟ್ ಆಗಿರ್ಬೋದು, ಏನೋ ಒಂದು ಸಿಚುವೇಶನ್ಗೆ ಸೋಲ್ ಲೆವೆಲ್ ಡಿಸಿಷನ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಎಟ್ ದ ಸೇಮ್ ಟೈಮ್ ಚಾಯ್ಸಸ್ ಇರುತ್ತೆ ನಿಮಗೆ, ಅದನ್ನ ಚೂಸ್ ಮಾಡ್ಬೇಕಾ ಬೇಡವಾ. ನೋ ಮೋರ್ ಕನ್ಫ್ಯೂಷನ್. ಆದ್ರೆ ಸೊ ನಾನು ತುಂಬಾ ಜನಕ್ಕೆ ಅದೊಂದು ಹೊಸ ಪರ್ಸನ್, ಒಂದು ಸೋಲ್ ಮೇಟ್ ನಿಮ್ಮ ಲೈಫಿಗೆ ಎಂಟರ್ ಆಗೋದು ಜುಲೈಯಲ್ಲಿ ನೋಡ್ತಾ ಇದ್ದೀನಿ. ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅದಿನ್ನೂ ಬೆಟರ್ ಪೊಸಿಷನ್ ಹೋಗೋದು. ಅಂಡ್ ತುಂಬಾ ಜನ ಮೇ ಬಿ ಒಂದಷ್ಟು ರಿಲೇಶನ್ಶಿಪ್ ವರ್ಕೌಟ್ ಆಗ್ತಾ ಇಲ್ಲ ಅಂತ ಯಾವಾಗ ಫೀಲ್ ಆಗ್ತದೆ, ನೀವು ಫೈನಲಿ ಅದನ್ನ ಬಿಟ್ಟು ಮೂವ್ ಆನ್ ಆಗೋದು. ಅಂಡ್ ಕನ್ಫ್ಯೂಷನ್ ಇರಲ್ಲ, ದಟ್ ಈಸ್ ದ ಮೇನ್ ಥಿಂಗ್. ಕನ್ಫ್ಯೂಷನ್ ಇರಲ್ಲ ನಿಮಗೆ ಜುಲೈ ಮಂತ್ ಅಲ್ಲಿ. ಇದು ಏನಾಗ್ತದೆ, ನಂಗೆ ಯಾಕೆ ತಲೆ ಕೆಡ್ತಾ ಇದೆ, ನಾನು ಯಾಕೆ ಇತರ ಚಾಯ್ಸಸ್ ಮಾಡ್ತಾ ಇದ್ದೀನಿ. ಸೊ ನೀವೇನ್ ಡಿಸಿಷನ್ ಮಾಡ್ತೀರಾ, ಡೆಫಿನೆಟ್ಲಿ ನಿಮಗೆ ಅದರಿಂದ ಕಂಫರ್ಟ್ನೆಸ್ ಸಿಗುತ್ತೆ, ಕನ್ಫ್ಯೂಷನ್ ಸಿಗಲ್ಲ. ಬಿಕಾಸ್ ನಿಮ್ಮ ಹಾರ್ಟ್ ನಿಮ್ಮ ಸೋಲ್ ಕಡೆ ಅಲೈನ್ ಆಗ್ತಾ ಇದೆ. ಅಂಡ್ ಬ್ಯೂಟಿಫುಲ್ ಎನರ್ಜಿ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಎನರ್ಜಿ ಗ್ರೂಪ್ 4 ಲವ್ ಲೈಫಲ್ಲಂತೂ. ಓಕೆ, ಸಕ್ಸಸ್, ಬ್ಯೂಟಿಫುಲ್ ಮೆಸೇಜ್. ಇದ್ರ ಬಗ್ಗೆ ನಾನು ಹೇಳೋದೇ ಬೇಡ. ವಿಕ್ಟ್ರಿ, ಗ್ರೀನ್ ಲೈಟ್, ಮ್ಯಾನಿಫೆಸ್ಟೇಷನ್, ಎಸ್ ಕಾರ್ಡ್. ಇದು ನೀವು ಯಾವ ಕಡೆ ಹೋಗ್ತಾ ಇದ್ದೀರಾ ದಾರಿ, ಅದ್ರಲ್ಲಿ ನಿಮಗೆ ಸಕ್ಸಸ್ ಇದೆ. ಅದು ಕರಿಯರ್ ಶಿಫ್ಟ್ ಆಗಿರ್ಬೋದು, ಓಲ್ಡ್ ಲವ್ ನ ಬಿಟ್ಟು ಮುಂದೆ ಹೋಗೋದ, ಅದರಿಂದನೂ ಸಕ್ಸಸ್ ಇದೆ. ನಿಮ್ ಲವ್ ಬೇಡ, ಫಸ್ಟ್ ನಾನು ಚೂಸ್ ಮಾಡ್ಕೊಂತೀನಿ ಅಂತ ಹೋಗ್ತೀರಾ, ಅದರಲ್ಲೂ ಸಕ್ಸಸ್ ಇದೆ. ಒಂದು ನ್ಯೂ ಚಾಪ್ಟರ್ ಕಡೆ ಹೋಗ್ತೀರಾ, ಎಲ್ಲದಕ್ಕೂ ಯು ಆರ್ ಬೀಂಗ್ ಸಪೋರ್ಟೆಡ್. ಯೂನಿವರ್ಸ್ ಸಪೋರ್ಟ್ ಮಾಡ್ತದೆ. ಜಸ್ಟ್ ಕೀಪ್ ಗೋಯಿಂಗ್. ಅದರಿಂದ ಸಕ್ಸಸ್ ಅನ್ನೋದೊಂದು ಬಂದೇ ಬರುತ್ತೆ, ನೀವು ಅದನ್ನ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಏನೆಲ್ಲ ಆಪರ್ಚುನಿಟಿ ಇದೆ, ಏನೆಲ್ಲ ಇಂಟರ್ವ್ಯೂ ಆಪರ್ಚುನಿಟಿ ಬರ್ತದೆ, ಅವಾಯ್ಡ್ ಮಾಡಕ್ ಹೋಗ್ಬಿಡಿ, ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಜಸ್ಟ್ ಶೋ ಅಪ್ ಮಾಡಿ. ರಿಸಲ್ಟ್ಸ್ ಇನ್ಸ್ಟೆಂಟ್ ಆಗಿ ಬರ್ದಾನೆ ಇದ್ರು, ಬಟ್ ಬಂದೇ ಬರುತ್ತೆ. ಬಿಕಾಸ್ ಜುಲೈ ಮಂತ್ ಅಲ್ಲಿ ಟ್ರೂ ಡಿಸೈರ್ಸ್, ನಿಮಗೆ ನಿಜವಾಗ್ಲೂ ಜೆನ್ಯೂನ್ ಆಗಿ ಚೈಲ್ಡ್ಹುಡ್ ಇಂದ ಏನೇನು ಬೇಕು ಅಂತೆಲ್ಲ ಇತ್ತು, ಮೇ ಬಿ ಅದರಲ್ಲಿ ಒಂದೊಂದಷ್ಟು ಆಗೋ ಪಾಸಿಬಿಲಿಟೀಸ್ ಇದೆ.
ಸೂಪರ್ ಪವರ್ ಒಂಥರ ನಿಮ್ ಸುತ್ತಮುತ್ತ ಒಂದು ಸೂಪರ್ ಪವರ್ ನಿಮ್ಗೋಸ್ಕರ ಬರ್ತಿರೋದನ್ನ ನೋಡ್ತಾ ಇದೀನಿ. ಸೊ ಕೀಪ್ ಇನ್ ಮೈಂಡ್ ಗ್ರೂಪ್ 4 ರೈಟ್ ಪಾತ್ ಅಲ್ಲಿ ಇದ್ದೀರಾ, ಎಲ್ಲದು ನಿಮ್ಗೋಸ್ಕರ ವರ್ಕ್ ಆಗ್ತಾ ಇದೆ ರಿಯಾಲಿಟಿಲಿ. ಆ ಚೇಂಜ್ ಅನ್ನೋದು ಡೆಫಿನೆಟ್ಲಿ ಬರ್ತಾ ಇದೆ, ಲಕ್ ಅನ್ನೋದು ಡೆಫಿನೆಟ್ಲಿ ಶಿಫ್ಟ್ ಆಗ್ತದೆ ನಿಮಗೆ, ನಿಮ್ಮ ಆಪರ್ಚುನಿಟೀಸ್ ಕಡೆ ಕೂಡ ಅಲೈನ್ ಆಗ್ತಾ ಇದೆ. ಸೊ ಎಸ್ ಅನ್ನೋದನ್ನ ಕಲೀರಿ ಅಂಡ್ ನಥಿಂಗ್ ಟು ವರಿ. ಲವ್ ರಿಲೇಟೆಡ್ ಅಲ್ಲಿ ನಥಿಂಗ್ ಟು ವರಿ ಎಟ್ ಆಲ್, ಬಿಕಾಸ್ ವಾಟ್ ಎವರ್ ಡಿಸಿಷನ್ ತಗೊಂತೀರಾ ನಿಮಗೆ ಅದರಲ್ಲಿ ಕ್ಲಾರಿಟಿ ಇರುತ್ತೆ, ಕಂಫರ್ಟ್ನೆಸ್ ಇರುತ್ತೆ ಅಂಡ್ ಎಲ್ಲದು ಪ್ರಾಪರ್ ಆಗಿ ಮಾಡ್ತಾ ಇದ್ದೀರಾ. ಇಲ್ಲಿಗೆ ನಿಲ್ಲಿಸ್ಬೇಡಿ ಅಂಡ್ ಏನ್ ಶಿಫ್ಟ್ ಆಗ್ತದೆ ಅಂಡ್ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ. ಗ್ರೂಪ್ 4 ಕೀಪ್ ದಟ್ ಇನ್ ಮೈಂಡ್. ಏನೇ ವಾಟ್ ಎವರ್ ಇಟ್ ಮೈಟ್ ಬಿ, ಕರಿಯರ್ ಆಗಿರ್ಬೋದು, ರಿಲೇಶನ್ಶಿಪ್ ಕನ್ಫ್ಯೂಷನ್ ಆಗಿರ್ಬೋದು, ಅದೆಲ್ಲದರಿಂದ ಓವರ್ಕಮ್ ಮಾಡೋದನ್ನ ನೋಡ್ತಾ ಇದೀನಿ. ಅಂಡ್ ಬ್ಯೂಟಿಫುಲ್ ಮೆಸೇಜ್, ಬಿಕಾಸ್ ಜುಲೈ ಮಂತ್ ಅಲ್ಲಿ ಒಂಥರ ಅಪ್ಗ್ರೇಡೇಷನ್ ಮಂತ್ ಅಂತಾನೆ ಹೇಳ್ಬೋದು. ನಿಮ್ಮ ಹೈಯರ್ ಸೆಲ್ಫ್ ಜೊತೆ ನೀವು ಸಿಂಕ್ ಆಗೋದು, ಟೈಮ್ ಜುಲೈಯಲ್ಲಿ ಒಂಥರ ಏನೇ ಡೌಟ್ಫುಲ್ ಸಿಚುವೇಶನ್ ಇದ್ರೆ ಅದನ್ನ ಓವರ್ಕಮ್ ಮಾಡೋದನ್ನ ನೋಡ್ತಾ ಇದೀನಿ. ಸೊ ಕೀಪ್ ಇನ್ ಮೈಂಡ್, ಜುಲೈಯಲ್ಲಿ ನೀವು ಮುಂಚೆ ಮಾಡಿದ ಬ್ಯೂಟಿಫುಲ್ ಕರ್ಮನ ಇವಾಗ ತಗೊಳ್ಳೋ, ರಿಸೀವ್ ಮಾಡೋ ಟೈಮ್ ಇದು. ಸೊ ಜಸ್ಟ್ ಕೀಪ್ ಆಕ್ಸೆಪ್ಟಿಂಗ್ ಅಷ್ಟೇ, ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ವಾಟ್ ಈಸ್ ಯೋರ್ಸ್ ಅದು ಯಾವತ್ತಿದ್ರು ನಿಮ್ದೇನೆ ಅಂಡ್ ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲೀರಿ. ಓಕೆ, ಸೊ ಗ್ರೂಪ್ 4 ಬ್ಯೂಟಿಫುಲ್ ಮೆಸೇಜ್ ಜುಲೈ ಮಂತ್ಗೆ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ನಿಮ್ಮ ಸಿಚುವೇಶನ್ಸ್ ಬಗ್ಗೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.